ಹಲೋ ನಮಸ್ತೆ ಸ್ಟೂಡೆಂಟ್ಸು ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಇದು ನಮ್ಮ ಫೈನಲ್ ವೀಡಿಯೋ ಆಗಿರುತ್ತೆ ಯಾವುದ್ರದ್ದು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದ. ನಾನು ಹಿಂದಿನ ವೀಡಿಯೋದಲ್ಲಿ ನಿಮಗೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ನ ಎಲ್ಲ ಕಾನ್ಸೆಪ್ಟ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈ ಒಂದು ವೀಡಿಯೋದಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ 2014 2024ವರೆಗೂ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸನ್ನು ಕವರ್ ಮಾಡ್ತಾ ಇದ್ದೇನೆ. ಅದ್ರ ಜೊತೆ NCERT ಎಕ್ಸಾಂಪ್ಲರ್ ಪ್ರಾಬ್ಲಮನ್ನು ಪ್ಲಸ್ NCERT ಟೆಕ್ಸ್ಟ್ ಬುಕ್ಕಿಂದ ಕೆಲವೊಂದು ಕ್ವಶನ್ಸನ್ನು ನಾನು ಆಲ್ರೆಡಿ ಮಾಡಿದ್ದೇನೆ. ಕಾನ್ಸೆಪ್ಟನ್ನು ಹೇಳುವಾಗ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಇದು ಬಂದುಬಿಟ್ಟು ನಿಮ್ಮದು ಲಾಸ್ಟ್ ವೀಡಿಯೋ, ನಾನು ಯೂಟ್ಯೂಬಲ್ಲಿ ಹಾಕ್ತಾ ಇರುವಂತಹ ಲಾಸ್ಟ್ ವೀಡಿಯೋ. ಯಾರಿಗಾದರೂ ನಮ್ಮದು ಕೋರ್ಸಿಗೆ ಜಾಯ್ನ್ ಆಗಬೇಕು ಅಂತಿದ್ದರೆ, ಮ್ಯಾಥಮೆಟಿಕ್ಸ್ ಕೋರ್ಸಿಗೆ ಜಾಯ್ನ್ ಆಗಬೇಕು ಅಂತಿದ್ದರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಜಸ್ಟ್ 15 ಸೀಟ್ಸ್ಗಳು ಮಾತ್ರ ಉಳಿದಿರೋದು, ಅಂದರೆ ಮಾತ್ರ ತಗೊಳ್ತಾ ಇರೋದು ನಾನು. ಕೆಲವೊಂದು ಸೀಟ್ಸ್ಗಳು ಆಲ್ರೆಡಿ ಫಿಲ್ ಆಗಿದೆ, ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ, ಟುಡೇ ಇಸ್ ದ ಲಾಸ್ಟ್ ಡೇ. ಯಾಕಂದರೆ ನಾನು ಈ ವಿಡಿಯೋನ ಕಂಪ್ಲೀಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೇನೆ. ಇವತ್ತಿಗೆ ಈ ವಿಡಿಯೋ ಕಂಪ್ಲೀಟ್ ಮಾಡಿ ಎಷ್ಟು ಜನ ಎನ್ರೋಲ್ ಆಗ್ತಾರೆ ಸ್ಟಾರ್ಟ್ ಮಾಡ್ತೇನೆ. ಆಮೇಲೆ ಲಾಸ್ಟಿಗೆ ಸರ್ ನನಗೆ ಶಾರ್ಟ್ಕಟ್ ಟ್ರಿಕ್ಸ್ ಹೇಳಿಕೊಡಿ ಅಂತ ಬಂದರೆ ನಾನು ಸೀರಿಯಸ್ಲಿ ಹೇಳಿಕೊಡೋದಿಲ್ಲ. ಯಾರ್ಯಾರು ಇದಕ್ಕೆ ಗ್ರೂಪಿಗೆ ಜಾಯ್ನ್ ಆಗ್ತೀರಾ ಅವರಿಗೆ ಶಾರ್ಟ್ಕಟ್ ಟ್ರಿಕ್ಸನ್ನು ಕೂಡ ಹೇಳಿಕೊಡ್ತೇನೆ. ತುಂಬ ಯೂಸ್ ಆಗುತ್ತೆ ಶಾರ್ಟ್ಕಟ್ ಟ್ರಿಕ್ಸ್ ಫಾರ್ ಶೋರ್. ಓಕೆ, ನಾನೊಂದು 2 ಡೆಮೋ ವೀಡಿಯೋನ ಲಾಸ್ಟಿಗೆ ಹಾಕ್ತೇನೆ. ಆವಾಗ ಮತ್ತೆ ಬಂದು ಸರ್ ನನಗೆ ಶಾರ್ಟ್ಕಟ್ ಟ್ರಿಕ್ಸ್ ಹೇಳಿಕೊಡಿ ಅಂದರೆ ನನಗೆ ಗೊತ್ತಿಲ್ಲ. ಓಕೆ, ಜಾಯ್ನ್ ಆಗಬೇಕು ಅಂತಿದ್ದವರು ಆದಷ್ಟು ಬೇಗ ಜಾಯ್ನ್ ಆಗಿ. ಆ ಶಾರ್ಟ್ಕಟ್ ಟ್ರಿಕ್ಸನ್ನು ನೀವು ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ಗೂ ಕೆಮಿಸ್ಟ್ರಿಗೂ ಯೂಸ್ ಮಾಡ್ಬೋದು, ಬಟ್ ಎಲ್ಲದಕ್ಕೂ ಆಗೋದಿಲ್ಲ. ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ನೀವು ಎಲ್ಲದನ್ನು ನಿಮಗೆ ಗೊತ್ತಿರೋ ನಾಲೆಜನ್ನು ಅಪ್ಲೈ ಮಾಡಿ ಆದಮೇಲೆ ಉಳಿದಿರೋ ಕ್ವಶನ್ಸಲ್ಲಿ ಜಾಸ್ತಿ ಮ್ಯಾಕ್ಸಿಮಮ್ ಏನು ಮಾಡೋದು ಮಾರ್ಕ್ಸನ್ನು, ಅದನ್ನು ನಾನು ಈ ಕೋರ್ಸಿಗೆ ಜಾಯ್ನ್ ಆದವ್ರಿಗೆ ಹೇಳಿಕೊಡ್ತೇನೆ. ಓಕೆ, ಅದಾದಮೇಲೆ ಯಾರ್ಯಾರು ಏಕಲವ್ಯ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ದರೆ ಈ ನಂಬರ್ಗೆ ಮೆಸೇಜ್ ಹಾಕಿ 6362324224. ಸೊ ಇದೇ ನಂಬರ್ ಸೇಮ್. ಇವಾಗ ಕ್ರ್ಯಾಶ್ ಕೋರ್ಸಿಗೆ ಜಾಯ್ನ್ ಆಗಬೇಕು ಅಂತಿದ್ದರು ಇದೇ ನಂಬರ್ಗೆ ಮೆಸೇಜ್ ಹಾಕಿ. ಓಕೆ ಸ್ಟೂಡೆಂಟ್ಸ್, ಲೆಟ್ಸ್ ಬಿಗಿನ್. ನಿನ್ನೆವರೆಗೆ ನಾನು ಎಲ್ಲ ಕಾನ್ಸೆಪ್ಟನ್ನು ಹೇಳಿಕೊಟ್ಟಿದ್ದೇನೆ. ಇವತ್ತಿಂದ ನಾನು ಏನು ಮಾಡ್ತಾ ಇದ್ದೇನೆ ಅಂತ ಕೇಳಿದರೆ ಎಲ್ಲ ಇದರದ್ದು ಆನ್ಸರ್ನ ಮಾಡ್ತಾ ಇದ್ದೇನೆ. ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸು ಇದೆ, ಇದರಲ್ಲಿ ಎಕ್ಸಾಂಪ್ಲರ್ ಪ್ರಾಬ್ಲಮ್ಸು ಇದೆ, ನಿಮ್ಮ ಟೆಕ್ಸ್ಟ್ ಬುಕ್ಕಿಂದ ಎಕ್ಸಾಂಪ್ಲರು ಇದೆ, ಇಂಪಾರ್ಟೆಂಟ್ ಟೈಪ್ ಆಫ್ ಕ್ವಶನ್ಸು ಇದೆ. ಓಕೆ, ಸೊ ಇದಿಷ್ಟು ಸ್ಟೂಡೆಂಟ್ಸು. ಆ್ಯಂಡ್ ಎಲ್ಲದಕ್ಕಿಂತ ಮುಂಚೆ ನಾನು ನಿಮಗೊಂದಿಷ್ಟು ವಿಷಯಗಳನ್ನು ಹೇಳ್ತೇನೆ ನೋಡಿ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದ ಇದನ್ನು ಕರೆಕ್ಟ್ ಮೈಂಡಲ್ಲಿ ಇಟ್ಕೊಳ್ಳಿ ಸ್ಟೂಡೆಂಟ್ಸು. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದ ಜಾಸ್ತಿಯಾಗಿ ಯಾವ್ಯಾವ ಕ್ವಶನ್ಸನ್ನು ಕೇಳ್ತಾ ಇದ್ದಾರೆ, ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಕೇಳಿದರೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದ ಈ ಟಾಪಿಕ್ಕನ್ನು ಅಟ್ ಎನಿ ಕಾಸ್ಟ್ ನೀವು ಪರ್ಫೆಕ್ಟ್ ಮಾಡಿಕೊಳ್ಳೇಬೇಕಾಗುತ್ತೆ ಸ್ಟೂಡೆಂಟ್ಸು. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದ ಫಸ್ಟ್ ಒಂದು ಕಾಂಪೋಸಿಷನ್, ವೆರಿ ವೆರಿ ಇಂಪಾರ್ಟೆಂಟ್. ಕಾಂಪೋಸಿಷನ್ ಮೇಲೆ ಕ್ವಶನ್ ಕೇಳೋ ಚಾನ್ಸಸ್ ತುಂಬ ಇದೆ. ಕಾಂಪೋಸಿಷನ್ ತುಂಬ ಇಂಪಾರ್ಟೆಂಟ್. ಎರಡನೇದು ನಂಬರ್ ಆಫ್ ಫಂಕ್ಷನ್ಸ್. ಸೆಕೆಂಡ್ ಒನ್ ನಂಬರ್ ಆಫ್ ಫಂಕ್ಷನ್ಸ್. ಕ್ವಶನ್ಸ್ ಕೇಳ್ತಾರೆ ನಂಬರ್ ಆಫ್ ಫಂಕ್ಷನ್ಸ್, ಆನ್ ಟು ಫಂಕ್ಷನ್, ಒನ್ ಫಂಕ್ಷನ್, ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್, ಆ ಥರ. ಓಕೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಅದು ಬಿಟ್ಟರೆ ಮೂರನೇದು ಡೊಮೈನ್ ಆ್ಯಂಡ್ ರೇಂಜ್, ತುಂಬ ಇಂಪಾರ್ಟೆಂಟ್. ಡೊಮೈನು ಆ್ಯಂಡ್ ರೇಂಜ್ ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಅದು ಬಿಟ್ಟರೆ ಫೋರ್ತ್ ಒನ್ನು ಟೈಪ್ಸ್ ಆಫ್ ಫಂಕ್ಷನ್, ಟೈಪ್ಸ್ ಆಫ್ ರಿಲೇಷನ್ಸ್. ಇದ್ರ ಮೇಲೆ 100% ಕೇಳ್ತಾರೆ. ಟೈಪ್ಸ್ ಆಫ್ ಫಂಕ್ಷನ್ಸ್ ಇದೆ ನೋಡಿ, ಒನ್ ಫಂಕ್ಷನ್, ಆನ್ ಟು ಫಂಕ್ಷನ್, ಬೈಜೆಕ್ಟಿವ್, ಇದ್ರ ಮೇಲೆ 100% ಕ್ವಶನ್. ಟೈಪ್ಸ್ ಆಫ್ ರಿಲೇಷನ್ಸ್ ಇದ್ರ ಮೇಲೂ ಗ್ಯಾರಂಟಿ, ಒಂದು ಕ್ವಶನ್ ಗ್ಯಾರಂಟಿ. ಆಯಿತಾ? ಟೈಪ್ಸ್ ಆಫ್ ರಿಲೇಷನ್ಸ್ ಗೊತ್ತಿದೆ ಅಲ್ಲ ನಿಮಗೆ. ರಿಫ್ಲೆಕ್ಸಿವ್ ಏನಿದೆ, ಸಿಮೆಟ್ರಿಕ್, ಟ್ರಾನ್ಸಿಟಿವ್, ಅದ್ರ ಮೇಲೆ ಒಂದು ಕ್ವಶನ್ ಕೇಳ್ತಾರೆ. ಓಕೆ, ಕಾಂಪೋಸಿಷನ್ ಆಫ್ ಫಂಕ್ಷನ್ನು, ನಂಬರ್ ಆಫ್ ಫಂಕ್ಷನ್ಸ್, ಡೊಮೈನ್ ಆ್ಯಂಡ್ ರೇಂಜು, ಟೈಪ್ಸ್ ಆಫ್ ಫಂಕ್ಷನ್ಸು, ಟೈಪ್ಸ್ ಆಫ್ ರಿಲೇಷನ್ಸು, ಇದು ತುಂಬ ತುಂಬ ಇಂಪಾರ್ಟೆಂಟು. ಅದು ಬಿಟ್ಟರೆ ಕಾಂಪೋಸಿಷನ್ ಆಫ್ ಫಂಕ್ಷನ್ ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಡೊಮೈನ್ ಆ್ಯಂಡ್ ರೇಂಜು ವೆರಿ ವೆರಿ ಇಂಪಾರ್ಟೆಂಟ್. ಇವೆರಡರಲ್ಲಿ ಒಂದು ಪಕ್ಕ ಕೇಳ್ತಾರೆ. ಇದರಲ್ಲಿ ಒಂದು ಕಾಂಪೋಸಿಷನ್ ಅಂದರೆ FOG, G(f) ಅದು ಆಯಿತಾ. ಅದು ಬಿಟ್ಟರೆ ಫಂಕ್ಷನಲ್ ಇಕ್ವೇಷನ್ ಅದು ನಾನು ನಿಮ್ಗೆ ಮಾಡ್ತೇನೆ. ಫಂಕ್ಷನಲ್ ಇಕ್ವೇಷನ್ ಅದು ಎಲ್ಲದನ್ನು ಇನ್ಕ್ಲೂಡ್ ಮಾಡಿನೇ ನಾನು ಇವತ್ತು ಮಾಡ್ತೇನೆ. ಫಂಕ್ಷನಲ್ ಇಕ್ವೇಷನ್ ಸರಿನಾ. ರೇಂಜು, ಡೊಮೈನು ಅದು ಆಯ್ತಲ್ಲ. ಡೊಮೈನು, ರೇಂಜು, ಕಾಂಪೋಸಿಷನ್ನು, ಕೌಂಟಿಂಗ್ ಆಫ್ ಫಂಕ್ಷನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು 6 ಕಾನ್ಸೆಪ್ಟಲ್ಲಿ ನಿಮಗೆ 4 ರಿಂದ 5 ಕ್ವಶನ್ಸ್ ಬರುತ್ತೆ ಆಲ್ಮೋಸ್ಟ್. ಇದು ಬಿಟ್ಟರೆ ಬೇರೆ ಕೇಳೋದು ತುಂಬ ರೇರ್. ಓಕೆ, ಸೊ ಇದಿಷ್ಟು ಟಾಪಿಕನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಕಾಂಪೋಸಿಷನ್ ಆಫ್ ಫಂಕ್ಷನ್, FOG, G(f), ಅದು ನಂಬರ್ ಆಫ್ ಫಂಕ್ಷನ್ಸ್ ಅದು ಗೊತ್ತಿದೆಯಲ್ಲ. ನಂಬರ್ ಆಫ್ ಬೈಜೆಕ್ಟಿವ್, ನಂಬರ್ ಆಫ್ ಸರ್ಜೆಕ್ಟಿವ್ ಅದು ಕೇಳ್ತಾರೆ. ಡೊಮೈನ್ ಆ್ಯಂಡ್ ರೇಂಜ್ ವೆರಿ ಇಂಪಾರ್ಟೆಂಟ್. ಟೈಪ್ಸ್ ಆಫ್ ಫಂಕ್ಷನ್, ಅದೇ ಟೈಪ್ಸ್ ಆಫ್ ಫಂಕ್ಷನ್ಸಲ್ಲಿ ಆನ್ ಟು ಮೇಲೆ ಕೇಳ್ಬೋದು, ಬೈಜೆಕ್ಟಿವ್ ಮೇಲೆ ಕೇಳ್ಬೋದು, ರಿಲೇಷನ್ಲಿ ಪಕ್ಕ ಕೇಳ್ತಾರೆ. ಇವೆರಡರಲ್ಲಿ ಒಂದು. ನೆಕ್ಸ್ಟ್ ಫಂಕ್ಷನಲ್ ಇಕ್ವೇಷನ್, x² + 4x + 3 ಆ ಥರ ಕೊಟ್ಟು ಕೌಂಟಿಂಗ್ ಆಫ್ ಫಂಕ್ಷನ್ ಇಂಪಾರ್ಟೆಂಟು. ಇದಿಷ್ಟು ಓದ್ಕೊಳ್ಳಿ ಆಯಿತಾ. ಇದರಲ್ಲಿ ಮತ್ತು ನಿಮಗೆ ಗ್ರಾಫಲ್ಲಿ ಮೀನ್ ನೋಡಿ, ಲೊಗ್ಯಾರಿದಮಿಕ್, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಗ್ರಾಫ್, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಗ್ರಾಫ್, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಿಷ್ಟು ಓದ್ಕೊಳ್ಳಿ ಸ್ಟೂಡೆಂಟ್ಸ್. ಓಕೆ, ಲೆಟ್ಸ್ ಬಿಗಿನ್ ನಾವು. ಓಕೆ, ಫಸ್ಟ್ ಕ್ವಶನ್ ನೋಡಿ ಇಲ್ಲಿ. ಲೆಟ್ S be the set of all real numbers and let R be the relation on S defined by A R B ಅಂದರೆ A related to B
ವಿಚ್ ಇಂಪ್ಲೈಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಇಕ್ವಸ್ ಟು 1. ಇಲ್ಲಿ ಏನು ಹೇಳಿದ್ದಾರೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಇಕ್ವಸ್ ಟು 1. ದೆನ್ ಆರ್ ಇಸ್ ಇಲ್ಲಿ ನೋಡಿ, ಲೆಟ್ ಎಸ್ ಬಿ ದ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಏನಂತ ಹೇಳ್ತಾ ಇದ್ದಾರೆ, ರಿಯಲ್ ನಂಬರ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಲೆಟ್ ಆರ್ ಬಿ ದ ರಿಲೇಷನ್ ಆನ್ ಎಸ್ ಅಂದರೆ ಸೆಟ್ಟಲ್ಲಿರೋದೆಲ್ಲ ಯಾವುದು ರಿಯಲ್ ನಂಬರ್ಸ್ ಅಲ್ವಾ. ಎ ಆರ್ ಬಿ ವೆರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಇಕ್ವಸ್ ಟು 1 ಅಂತ ಹೇಳಿದ್ದಾರೆ. ಓಕೆ, ದೆನ್ ರಿಲೇಷನ್ ಏನಂತ ಹೇಳಿದ್ರೆ, ಫಸ್ಟ್ ಆಪ್ಷನ್ ಸಿಮೆಟ್ರಿಕ್ ಹೌದಂತೆ. ನಾನು ಇಲ್ಲಿ ರೈಟ್ ಮಾರ್ಕ್ ಹಾಕಿದೆ ಅಂದರೆ ಸಿಮೆಟ್ರಿಕ್, ನಾಟ್ ರಿಫ್ಲೆಕ್ಸಿವ್, ನಾಟ್ ಟ್ರಾನ್ಸಿಟಿವ್. ಇದು ರಿಫ್ಲೆಕ್ಸಿವ್ ಹೌದಂತೆ, ಸಿಮೆಟ್ರಿಕ್ ಅಲ್ಲ, ಟ್ರಾನ್ಸಿಟಿವ್ ಅಲ್ಲ. ಟ್ರಾನ್ಸಿಟಿವ್ ಹೌದಂತೆ, ರಿಫ್ಲೆಕ್ಸಿವ್ ಅಲ್ಲ, ಸಿಮೆಟ್ರಿಕ್ ಅಲ್ಲ. ನನ್ ಆಫ್ ದ ಅಬವ್. ಓಕೆ, ಸೊ ನಾನು ಕಂಪ್ಲೀಟಾಗಿ ಬರಲಿಲ್ಲ. ಎಸ್ ಅಂದರೆ ಸಿಮೆಟ್ರಿಕ್, ಆರ್ ಅಂದರೆ ರಿಫ್ಲೆಕ್ಸಿವ್, ಟಿ ಅಂದರೆ ಟ್ರಾನ್ಸಿಟಿವ್. ಓಕೆ, ಲೆಟ್ಸ್ ಬಿಗಿನ್. ನನಗೆ ಪ್ರಾಬ್ಲಮನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ನೋಡಿ. ಫಸ್ಟ್ ಕ್ವಶನ್, ಲೆಟ್ ಎಸ್ ಬಿ ದ ಡಿಫೈನ್ಡ್ ಎಸ್. ಇಲ್ಲಿ ನೋಡಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಇಕ್ವಸ್ ಟು 1. ಅವ್ರು ಏನು ಹೇಳ್ತಾ ಇದ್ದಾರೆ, ಫಸ್ಟ್ ಕ್ವಶನಿಗೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಇಕ್ವಸ್ ಟು 1 ಅಂತ ಹೇಳ್ತಾ ಇದ್ದಾರೆ. ಸರಿನಾ? ಈಗ ರಿಫ್ಲೆಕ್ಸಿವ್ ಚೆಕ್ ಮಾಡಬೇಕಂದ್ರೆ ಏನಂತ ಹೇಳ್ತಾರೆ ನಿಮಗೆ, ವೇರ್ ರಿಫ್ಲೆಕ್ಸಿವಲ್ಲಿ ಏನು ಹೇಳ್ತಾರೆ, ಎ ಬಿಲಾಂಗ್ಸ್ ಟು ಆರ್ ಅಲ್ವಾ. ಕರೆಕ್ಟಾ? ಎ ಅಂದರೆ ಏನಾಗುತ್ತೆ, ಇದು ಆ್ಯಕ್ಚುಲಿ ಎ, ಇದು ಬಿ, ಬಟ್ ರಿಫ್ಲೆಕ್ಸಿವಲ್ಲಿ ಬಿ ಅನ್ನೋದು ಏನಾಗುತ್ತೆ, ಎ ಆಗುತ್ತೆ. ಆವಾಗ ನಾನು ಇದನ್ನು ಏನಂತ ಬರೀಬೋದು, ಕೊಟ್ಟಿರೋ ಇಕ್ವೇಷನನ್ನು ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇಸ್ ಇಕ್ವಸ್ ಟು 1 ಅಂತ ಬರೀಬೋದಾ? ಸರಿಯಾ? ಕರೆಕ್ಟ್ ಅಲ್ಲ? ಯಾಕಂದರೆ ಬಿ ಪ್ಲೇಸಲ್ಲಿ ಎನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇನೆ. ಈಗ ರಿಯಲ್ ನಂಬರ್ ಆಗಿರ್ಲಿಕ್ಕೆ ಹೋಗಿ ನಾನು ಯಾವುದು ಕೂಡ ನಂಬರ್ ತೊಗೊಳ್ಬೋದು. ನಾನು ಏನು ತೊಗೊಳ್ತೇನೆ, 1 ಅಂತ ತೊಗೊಳ್ತೇನೆ. ಎಕ್ಸಾಂಪಲ್ಗೆ 1,1 ಅಂತ ತೊಗೊಳ್ತೇನೆ. ಎ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಈಕ್ವಸ್ ಟು 1 ಆಗುತ್ತಾ? 1 ಸ್ಕ್ವೇರ್ ಅಂದರೆ ಏನು, 1 ಪ್ಲಸ್ 1 ಸ್ಕ್ವೇರ್ ಅಂದರೆ ಏನು, 1 ಪ್ಲಸ್ 1 1 ವಿಚ್ ಈಸ್ ನಾಟ್ ಈಕ್ವಲ್. ಅಲ್ಲಿಗೆ ಗೊತ್ತಾಯ್ತಲ್ಲ, ಇದು ರಿಫ್ಲೆಕ್ಸಿವ್ ಪಕ್ಕ ಅಲ್ಲ ಅಲ್ವಾ. ರಿಫ್ಲೆಕ್ಸಿವ್ 100% ಅಲ್ಲ. ಈಗ ರಿಫ್ಲೆಕ್ಸಿವ್ ಅಲ್ಲ ಅಂತೇಳು, ರಿಫ್ಲೆಕ್ಸಿವ್ ಹೌದು ಅಂತೇಳು ಕ್ವಶನ್ ಆನ್ಸರ್ ಯಾವುದಿದೆ, ಇದಿದೆ. ಸೊ ಇದು ಎಲಿಮಿನೇಟ್ ಆಯಿತು. ಕರೆಕ್ಟಾ? ಇವೆರಡರಲ್ಲಿ ಈಗ ಯಾವುದಾದ್ರೂ ಒಂದು ನಾವು ಮಾಡಬೇಕು. ಸರಿಯಾ? ಈಗ ನಾವು ಏನು ಮಾಡೋಣ, ಸಿಮೆಟ್ರಿಕ್ ಚೆಕ್ ಮಾಡಿ ಬಿಡೋಣ ಅಷ್ಟೇ. ಸಿಮೆಟ್ರಿಕ್ ಚೆಕ್ ಮಾಡಿದರೆ ನಾವು ಟ್ರಾನ್ಸಿಟಿವ್ ಮಾಡೋ ಅಗತ್ಯನೇ ಇರೋದಿಲ್ಲ. ಓಕೆ, ನೋಡೋಣ. ಅಂದರೆ ಡಿಪೆಂಡ್ಸ್, ನಮ್ಗೆ ಬಂದಿರೋ ಆನ್ಸರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಿಮೆಟ್ರಿಕ್ ಚೆಕ್ ಮಾಡೋಣ. ಸಿಮೆಟ್ರಿಕ್ ಏನು ಹೇಳುತ್ತೆ ಹೇಳಿ, ಎ ಬಿ ಬಿಲಾಂಗ್ಸ್ ಟು ಆರ್ ಆದರೆ ವಿಚ್ ಇಂಪ್ಲೈಸ್ ಬಿ ಎ ಶುಡ್ ಬಿಲಾಂಗ್ಸ್ ಟು ಆರ್ ಅಲ್ವಾ. ಅಂದರೆ ಎ ಬಿ ಆರಿಗೆ ಬಿಲಾಂಗ್ ಆಗಿದ್ದರೆ ಬಿ ಎ ಬಿಲಾಂಗ್ ಆಗಿರಲೇಬೇಕಲ್ಲ. ಕರೆಕ್ಟಾ? ಈಗ ಒಂದು ಎಕ್ಸಾಂಪಲ್ ಅಂತ ತಗೊಳ್ಳೋಣ ನಾವು. ಆಯಿತಾ? ಅಂದರೆ ನೋಡಿ ಸ್ಟೂಡೆಂಟ್ಸು, ರಿಯಲ್ ನಂಬರ್ಸಲ್ಲಿ ಎಲ್ಲ ನಂಬರ್ಸು ಬರುತ್ತೆ. ಹಾಗಂತ ನೀವು ಯಾವುದೋ ಒಂದು ಸ್ಯಾಟಿಸ್ಫೈ ಆಗದೇ ಇರೋ ನಂಬರ್ ತೊಗೊಳ್ಳೋದಲ್ಲ. ಯಾಕೆ ಹೇಳಿ, ಏನು ಹೇಳುತ್ತೆ ನಿಮಗೆ, ರಿಫ್ಲೆಕ್ಸಿವ್ ಆದಮೇಲೆ ಸಿಮೆಟ್ರಿಕ್ ಏನು ಹೇಳುತ್ತೆ ಕೇಳಿದರೆ, ಈ ಕಂಡೀಷನ್ ಪ್ರೂವ್ ಆದರೆ ಅದೇ ನಂಬರ್ನ ನೀವು ಉಲ್ಟಾ ಮಾಡಿದರೆ ಈ ಕಂಡೀಷನ್ಗೂ ಪ್ರೂವ್ ಆಗಲೇಬೇಕು. ಫಾರ್ ಎಕ್ಸಾಂಪಲ್ ನಾನೀಗ ತೊಗೊಳ್ತೇನೆ, 1/2 ತೊಗೊಳ್ಳೋದಾ? ಸರಿನಾ? 1/2 ತೊಗೊಳ್ಬೋದಲ್ಲ. 1/2 ಹೋಲ್ ಸ್ಕ್ವೇರ್ ಪ್ಲಸ್ 1/2 ಹೋಲ್ ಸ್ಕ್ವೇರ್ ಅಂದರೆ ನಾನು ಏನು ತೊಗೊಂಡಿದ್ದೇನೆ, ಎರಡೂ ನಾನು ಸೇಮ್ ಆಗಿ ತೊಗೊಳ್ಲಿಕ್ಕೆ ಆಗೋದಿಲ್ಲ. ಸರಿನಾ? ಎರಡೂ ನಾನು ಸೇಮ್ ಆಗಿ ತೊಗೊಳ್ಲಿಕ್ಕೆ ಆಗೋದಿಲ್ಲ. ಎನಿವೆ ತಗೊಳ್ಳೋಣ. ಯಾಕಂದರೆ ನಾನು ಇದನ್ನು ಯಾಕೆ ಸೇಮ್ ತೊಗೊಳ್ತಾ ಇದ್ದೇನೆ ಕೇಳಿದ್ರೆ, ಅದ್ರ ಮಾಡಿ ನೋಡೋಣ, ಆನ್ಸರ್ ಏನು ಬರುತ್ತೆ ನೋಡೋಣ. ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತಲ್ಲ. ಕರೆಕ್ಟಾ? ಸೊ ಈಗ ಎರಡೂ ಸೇಮ್ ತೊಗೊಂಡ್ರೆ ಇದು ಏನೇ ಆಗುತ್ತೆ. ಇಲ್ಲದಿದ್ದರೆ ಬೇರೆ ನಂಬರ್ ತೊಗೊಂಡ್ಬಿಡೋಣ. 1/2 ಫಾರ್ ಎಕ್ಸಾಂಪಲ್ ಇದನ್ನೇ ಸ್ಯಾಟಿಸ್ಫೈ ಮಾಡೋದು ಯಾವ್ದು, √3/2 ತೊಗೊಳ್ಳೋಣ. ನಾನು ಯಾಕೆ ಇದನ್ನು ತೊಗೊಂಡು ನಿಮ್ಗೆ ಹೇಳ್ತೇನೆ ನೋಡಿ, 1 ನಿಮಿಷ. ಈಸ್ ಈಕ್ವಸ್ ಟು ಆನ್ಸರ್ 1 ಬರಬೇಕು. 1 ಸ್ಕ್ವೇರ್ ಏನು, 1 ಡಿವೈಡೆಡ್ ಬೈ 4. ಯಾಕೆ ಹೇಳಿ, 2 ಸ್ಕ್ವೇರ್. ಕರೆಕ್ಟಾ? ಇದನ್ನು ಸ್ಕ್ವೇರ್ ಮಾಡಿದಾಗ ಇಲ್ಲೇನಾಗುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಏನು ಉಳಿತದೆ, 3. ಇದನ್ನು ಸ್ಕ್ವೇರ್ ಮಾಡಿ 4 ಆಗುತ್ತೆ. ಈಸ್ ಈಕ್ವಸ್ ಟು 1 ಬರಬೇಕು. ಇದೀಗ ಡಿನಾಮಿನೇಟರ್ ಸೇಮ್ ಇರಲಿಕ್ಕೆ ಹೋಗಿ 4 ತೊಗೊಳ್ತೇನೆ. ಮೇಲ್ಗಡೆ ನ್ಯೂಮರೇಟರ್ನ ಆ್ಯಡ್ ಮಾಡಿ 4/4 ಈಸ್ ಈಕ್ವಸ್ ಟು 1. ಕರೆಕ್ಟಾ? ನಾನು ಯಾಕೆ ಇದೇ ನಂಬರ್ನ ತೊಗೊಂಡೆ ಹೇಳಿ, ಯಾಕಂದರೆ ಇವೆರಡು ನಂಬರ್ ಡಿಫ್ರೆಂಟ್ ಆಗಿರಬೇಕು ಆ್ಯಂಡ್ ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ತಾ ಇದೆಯಾ. ಈಸ್ ಈಕ್ವಸ್ ಟು 1 ಬರ್ತಾ ಇದೆಯಾ. ಈಗ ಉಲ್ಟಾ ಮಾಡಿ ನೋಡೋಣ. ಉಲ್ಟಾ ಅಂದರೆ ಏನು, √3/2 ಹೋಲ್ ಸ್ಕ್ವೇರ್ನ ಫಸ್ಟ್ ತಗೊಳ್ಳೋಣ, 1/√2ನ ಆಮೇಲೆ ತಗೊಳ್ಳೋಣ. ನೀವು ನೋಡಿ, ನಿಮ್ಮ ಸಿಂಪಲಾಗಿ ಹೇಳ್ತೇನೆ ನೋಡಿ, 1 + 2 = 3 ಆಗುತ್ತೆ. ನೀವು ಇವೆರಡನ್ನ ಆಚೆ ಮಾಡಿದರೆ ಏನಾದರೂ ಮ್ಯಾಟ್ರ್ ಆಗುತ್ತಾ? 2 + 1 = 3ನೇ ಅಲ್ವಾ. ಇಲ್ಲಿ ನೋಡಿ, 1/2 ಹೋಲ್ ಸ್ಕ್ವೇರ್ ಮಾಡಿದರೆ ನಿಮಗೆ ಆನ್ಸರ್ 1 ಬರುತ್ತೆ. 1/2 ಹೋಲ್ ಸ್ಕ್ವೇರ್ ಪ್ಲಸ್ √3/2 ಹೋಲ್ ಸ್ಕ್ವೇರ್ ಮಾಡಿದರೆ 1 ಬರುತ್ತೆ. ಅಥವಾ ಅವೆರಡನ್ನು ಉಲ್ಟಾ ಮಾಡಿದರೆ ನಿಮ್ಗೆ ಆನ್ಸರ್ ಅದೇ ಬರುತ್ತಲ್ಲ, 1 ಬರುತ್ತೆ. ಬೇಕಾದ್ರೆ ಮಾಡಿ ನೋಡಿ. ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. 3 ಇದು ಸ್ಕ್ವೇರ್ ಆಗುತ್ತೆ ಸ್ಟೂಡೆಂಟ್ಸ್, 4. 1 ಸ್ಕ್ವೇರ್ 1, ಇಲ್ಲಿ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸಾರಿ, 1/√2 ಅಲ್ಲ ಸ್ಟೂಡೆಂಟ್ಸ್, ಇದು 1/2. ಸಾರಿ, 2 ಸ್ಕ್ವೇರ್ 4 ಆಗುತ್ತೆ ನೋಡಿ. 4/4 1 ಆಯ್ತಲ್ಲ. ಅಂದರೆ ಉಲ್ಟಾ ಮಾಡಿದರೂ ಆಗುತ್ತಲ್ಲ. ಹಾಗಾದರೆ ಏನಾಯಿತು ಆನ್ಸರ್, ಇಟ್ ಈಸ್ ಅ ಸಿಮೆಟ್ರಿಕ್. ನೀವು ಟ್ರಾನ್ಸಿಟಿವ್ ಚೆಕ್ ಮಾಡುವ ಅಗತ್ಯನೇ ಇಲ್ಲ. ಸೀದಾ ಆಪ್ಷನಿಗೆ ಹೋಗ್ತೀರಾ ನೀವು. ಇದು ಆಲ್ರೆಡಿ ಎಲಿಮಿನೇಟ್ ಆಗಿದೆ, ಇದು ಎಲಿಮಿನೇಟ್ ಆಗುತ್ತೆ. ಯಾಕೆ ಹೇಳಿ, ಇದು ಸಿಮೆಟ್ರಿಕ್ ಅಲ್ಲ ಅಂತ ಇದ್ದಾರೆ, ಎಲಿಮಿನೇಟ್ ಆಯಿತು. ಅಂತ ಹೇಳ್ತಾ ಇದ್ದಾರೆ. ಅಂತ ಹೇಳೋದು ಈಗ ನಿಮಗೆ ಸ್ವಲ್ಪ ಡೌಟ್ ಬರುತ್ತೆ, ಸರ್ ನಾನು ಹೇಗೆ ಇದು ಮಾಡೋದು, ಅಂತ ಹೇಳ್ತಾ ಇದ್ದಾರಲ್ಲ, ನಾನು ಹೇಗೆ ಇದನ್ನು ಈಗ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಹೌದಲ್ವ ಅಂತ ಹೇಗೆ ಇದು ಮಾಡೋದು. ಈಗ ನೋಡಿ, ಇದು ನೋಡಿ, ಅಂತ ಹೇಳಿದ್ರೆ ಮೀನಿಂಗ್ ಏನು ಹೇಳಿ, ಯಾವುದೂ ಅಲ್ಲ ಅಂತ ಅರ್ಥ.
ಸಿಮೆಟ್ರಿಕ್ಕೂ ಅಲ್ಲ, ರಿಫ್ಲೆಕ್ಸಿವ್ ಅಲ್ಲ, ಟ್ರಾನ್ಸಿಟಿವ್ ಅಲ್ಲ. ಬಟ್ ಆಲ್ರೆಡಿ ನಿಮಗೆ ಸಿಮೆಟ್ರಿಕ್ ಅಂತ ಪ್ರೂವ್ ಆಗಿದೆಯಲ್ಲ, ಇನ್ನು ಹೇಗೆ ನನ್ನಾಗುತ್ತೆ? ಸೊ ಈ ಆಪ್ಷನ್ ಹೋಯ್ತು. ಟ್ರಾನ್ಸಿಟಿವ್ ಮಾಡೋ ಅಗತ್ಯನೇ ಇಲ್ಲ. ಡೈರೆಕ್ಟ್ ಆಪ್ಷನ್ ಎ ಇಸ್ ಯುವರ್ ರೈಟ್ ಆನ್ಸರ್. ಸಿಂಪಲ್ ಸ್ಟೂಡೆಂಟ್ಸು. ಎಕ್ಸಾಮಲ್ಲೂ ಅಷ್ಟೇ ಆಪ್ಷನ್ಸನ್ನು ನೋಡ್ಕೊಳ್ಳಿ. ಯಾವುದೋ ಒಂದು ಆಪ್ಷನಿಂದ ನೀವು ಒಂದನ್ನು ಡಿಸ್ಪ್ರೂವ್ ಮಾಡಿದರೆ ನಿಮ್ಗೆ ಇಡೀ ಉಳಿದಿದ್ದೆಲ್ಲದನ್ನು ಮಾಡುವಂಥ ಕೆಪಬಿಲಿಟಿ ಬರುತ್ತೆ. ಓಕೆ, ಇದು ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್ ನೋಡಿ ಸ್ಟೂಡೆಂಟ್ಸು. ಫಾರ್ ದ ಸೆಟ್ A 1 2 3 ಡಿಫೈನ್ ದ ರಿಲೇಷನ್ R1 ಸೆಟ್ A ಆ್ಯಸ್ ಸೆಕೆಂಡ್ ಕ್ವಶನ್ ಇದು ಆ್ಯಸ್ follows. R is equals to 1, 1, 2, 2, 3, 3, 1, 3. How many ordered pairs to be added to make it the smallest equivalence relation? ಅಂದರೆ ಇಲ್ಲಿ ಸೆಟ್ ಕೊಟ್ಟಿದ್ದಾರೆ ಏನಂತ 1 2 3. ಇಲ್ಲಿ ರಿಲೇಷನ್ ಕೊಟ್ಟಿದ್ದಾರೆ 1 1 2 2 3 3 1 3 ಅಂತ. ಈಗ ಇದು ಇಕ್ವಿವೆಲೆನ್ಸ್ ರಿಲೇಷನ್ ಅಲ್ಲ. ಇದು ಈಕ್ವಲೆನ್ಸ್ ರಿಲೇಷನ್ ಅಲ್ಲ. ಯಾಕಂದರೆ ಅವ್ರು ಎಂತ ಕೇಳಿದೆ, ಏನು ಕೇಳಿದ್ದಾರೆ? ಹೌ ಮೆನಿ ಆರ್ಡರ್ಡ್ ಪೇರ್ಸ್ ಟು ಬಿ ಆ್ಯಡೆಡ್. ಇಕ್ವಿವೆಲೆನ್ಸ್ ರಿಲೇಷನ್ ಮಾಡಬೇಕಂದ್ರೆ ಆರ್ಡರ್ಡ್ ಪೇರ್ನ ನಾವು ಆ್ಯಡ್ ಮಾಡಬೇಕಂದ್ರೆ ಈ ಥರದ್ದು ಪೇರ್ ಎಷ್ಟು ಆ್ಯಡ್ ಮಾಡಬೇಕು? ಅದು ಮಿನಿಮಮ್ ಪೇರ್ನ ಆ್ಯಡ್ ಮಾಡಬೇಕು, ಮ್ಯಾಕ್ಸಿಮಮ್ ಅಲ್ಲ. ಇಲ್ಲಿ ನೋಡಿ, ಸ್ಮಾಲೆಸ್ಟ್ ಇಕ್ವಿವೆಲೆನ್ಸ್ ರಿಲೇಷನ್ ಅಂದರೆ ಇಕ್ವಿವೆಲೆನ್ಸ್ ರಿಲೇಷನ್ ಆಗಬೇಕಂದ್ರೆ ಎಷ್ಟು ಆರ್ಡರ್ಡ್ ಪೇರ್ ಅಂದರೆ ಮೀನಿಂಗ್ ಏನು ಹೇಳಿ? ಈ ಥರದ್ದು ಇನ್ನು ಎಷ್ಟು ಆ್ಯಡ್ ಮಾಡಬೇಕು, ಆ್ಯಡ್ ಮಾಡಿದರೆ ನಮಗೆ ಇಕ್ವಿವೆಲೆನ್ಸ್ ರಿಲೇಷನ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಈಗ ಅಂಡರ್ಸ್ಟ್ಯಾಂಡಿಂಗ್, ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಮೊದಲೇ ಹೇಳಿದ್ದೆ. A ಈಸ್ ಈಕ್ವಲ್ಸ್ ಟು ಏನಿದೆ ನೋಡಿ ಸ್ಟೂಡೆಂಟ್ಸ್, ಎರಡನೇ ಕ್ವಶನ್ನು 1 2 3 ರಿಲೇಷನ್ ಅವ್ರು ಏನು ಕೊಟ್ಟಿದ್ದಾರೆ ನೋಡಿ ಸೆಟ್ಟಲ್ಲಿ 1, 2 2, 2 ಆರ್ಡರ್ಡ್ ಪೇರ್ ಅಂದರೆ ಇದನ್ನು ಆರ್ಡರ್ಡ್ ಪೇರ್ ಅಂತ ಕರೀತಾರೆ. 2, 2 3, 3 ದೆನ್ 1, 3. ಫೈನಾ? ಕರೆಕ್ಟಾ? ಈಗ ನೋಡಿ, A ಈಸ್ ಈಕ್ವಲ್ಸ್ ಟು 1 2 3, R ಈಸ್ ಈಕ್ವಲ್ಸ್ ಟು 1, 2 2, 2 3, 3, 1, 3. ಫಸ್ಟು ರಿಫ್ಲೆಕ್ಸಿವ್ ರಿಲೇಷನ್ ಅಂದರೆ ನಿಮ್ಗೆ ಫಸ್ಟ್ ಗೊತ್ತಾಗಿರೋದೇ, ಇವು ಮೂರದ್ದು ಡಬ್ಲೆಟ್ ಇರಬೇಕು. 1 ಇದ್ದರೆ ಇಲ್ಲಿ 1 1 ಇರಬೇಕು. ಇದೆಯಾ? ಸಾರಿ, 1 2 ಅಲ್ಲ ಸ್ಟೂಡೆಂಟ್ಸ್, ಇದು 1 1. ಓಕೆ, 1 1 ಇದೆಯಾ? ಇದೆ. 2 2 ಇದೆಯಾ? ಇದೆ. 3 3 ಇದೆಯಾ? ಇದೆ. ಸೊ ರಿಫ್ಲೆಕ್ಸಿವ್ ಆಗಿದೆ. ಸರಿಯಾ? ಸಿಮೆಟ್ರಿಕ್ ಅಂದರೆ ಮೀನಿಂಗ್ ಏನು ಹೇಳಿ? 1, 2 ಇದ್ದರೆ 2, 1 ಇರಲೇಬೇಕು. 1, 3 ಇದ್ದರೆ 3, 1 ಇರಲೇಬೇಕು. ಇವು ಮೂರಕ್ಕೆ ಚೆಕ್ ಮಾಡೋ ಅಗತ್ಯ ಇಲ್ಲ. ನಾನು ಮೊದಲೇ ಹೇಳಿದ್ದೇನೆ, ಡಬ್ಲೆಟ್ಟಿಗೆ ನೀವು ಸಿಮೆಟ್ರಿಕನ್ನು ಚೆಕ್ ಮಾಡೋ ಅಗತ್ಯ ಇಲ್ಲ. ಡೈರೆಕ್ಟ್ ಯಾವುದಕ್ಕೆ ಹೋಗಿ? 1, 3ಗೆ ಹೋಗಿ. 1, 3 ಇದ್ದರೆ ಏನಿರಬೇಕು ಹೇಳಿ? 3, 1 ಕಂಪಲ್ಸರಿ ಇರಲೇಬೇಕು. ಯಾಕೆ ಹೇಳಿ? ನಮಗೆ ಇಕ್ವಿವೆಲೆನ್ಸ್ ರಿಲೇಷನ್ ಆಗಬೇಕು ಅಂದರೆ ಅದು ಏನಾಗಿರಬೇಕು? ರಿಫ್ಲೆಕ್ಸಿವ್ ಆಗಿರಬೇಕು, ಸಿಮೆಟ್ರಿಕ್ ಆಗಿರಬೇಕು, ಟ್ರಾನ್ಸಿಟಿವ್ ಆಗಿರಬೇಕು. ಬಟ್ ಸಿಮೆಟ್ರಿಕ್ ಆಗಬೇಕಂದ್ರೆ ಇಲ್ಲಿ 1, 3 ಇದೆ. 3, 1 ಇದೆಯಾ? ಇಲ್ಲ. ಸೊ ಅದನ್ನು ಆ್ಯಡ್ ಮಾಡ್ತೀರಾ. 3, 1 ಆ್ಯಡ್ ಮಾಡಿದ್ರಿ, ಸರಿ, ಸಿಮೆಟ್ರಿಕ್ ಆಯಿತು. ಸರಿಯಾ? ಈಗ ಟ್ರಾನ್ಸಿಟಿವ್ನ ಚೆಕ್ ಮಾಡೋಣ. ಇದಕ್ಕೆ ಚೆಕ್ ಮಾಡೋ ಅಗತ್ಯ ಇಲ್ಲ, ಡೈರೆಕ್ಟ್ ಇದಕ್ಕೆ ಹೋಗಿ. 1, 3 ಇದೆ ಅಲ್ವಾ? 3ಇಂದ ಸ್ಟಾರ್ಟ್ ಆಗೋದು ಯಾವುದಾದ್ರೂ ಇದೆಯಾ ನೋಡಿ? ಇಲ್ಲೇ ಇದೆ ನೋಡಿ ಅಲ್ವಾ? 1, 3 ಇದೆ, 3, 1 ಇದೆ. ಈಗ ನೋಡಿ ಏನು ಹೇಳುತ್ತೆ ಟ್ರಾನ್ಸಿಟಿವ್? A, B ಇದ್ದು B, C ಇದ್ದರೆ ಕಂಪಲ್ಸರಿ A, C ಇರಲೇಬೇಕು. ಸರಿಯಾ? ಇಲ್ಲಿ ಏನಿದೆ? 1, 3 ಇದೆ. 3ಇಂದ ಸ್ಟಾರ್ಟ್ ಆಗೋದು ಇಲ್ಲೊಂದಿದೆ ನೋಡಿ, 3, 1 ಇದೆ. ಈಗ 1, 1 ಇರಲೇಬೇಕು. ಇಲ್ಲೇ ಇದೆ ನೋಡಿ, ಆಯಿತಾ? ಮತ್ತೊಂದು ನಿಮ್ಗೆ ಇನ್ನೂ ಒಂದು ಐಡಿಯಾ ಹೇಳ್ತೇನೆ ನೋಡಿ. ಉಲ್ಟಾ ಇದ್ದರೆ ನೀವು ಚೆಕ್ ಮಾಡೋದೇ ಬೇಡ. ಓಕೆ, ರಿಫ್ಲೆಕ್ಸಿವ್ ಪ್ರೂವ್ ಆಗಿದೆ ಅಂತ ಹೇಳಿದ್ರೆ ಉಲ್ಟಾ ಇದ್ದರೆ 100% ಅದು ಆನ್ಸರ್ ಬಂದೇ ಬರುತ್ತೆ. ರಿಫ್ಲೆಕ್ಸಿವ್ ಪ್ರೂವ್ ಆಗಿದೆ ಅಂತ ಆದರೆ ಆಲ್ರೆಡಿ ನಿಮಗೆ ಟ್ರಾನ್ಸಿಟಿವ್ ಇದ್ರದ್ದು ಉಲ್ಟಾ ಇಲ್ಲಿದ್ದರೆ ನೀವು ಚೆಕ್ ಮಾಡೋದು ಬೇಡ, ಆಯಿತಾ? ಇಲ್ಲಿಗೆ ಕನ್ಕ್ಲೂಷನಿಗೆ ಬರಬೇಡಿ. ಇಲ್ಲಿ ನೋಡಿ ಪುನಃ 1, 3 ಇದೆ, ಇನ್ನೊಂದು 3ಇಂದ ಸ್ಟಾರ್ಟ್ ಆಗೋದು ಇಲ್ಲೊಂದಿದೆ ನೋಡಿ, 3, 3 ಅಲ್ವಾ? ಇದ್ದರೆ ನಿಮ್ಗೆ ಯಾವುದಿರಬೇಕು? 1, 3. ಇನ್ನೂ ಒಂದು ಐಡಿಯಾ ಹೇಳ್ತೇನೆ ನೋಡಿ. ನಿಮಗೆ ಉಲ್ಟಾ ಬಂದರೆ ಉಲ್ಟಾ ಆಯಿತು ಅಂತ ಅಂದ್ಕೊಳ್ಳಿ. ಆವಾಗ ಟ್ರಾನ್ಸಿಟಿವ್ ಚೆಕ್ ಮಾಡುವಾಗ ನಂಬರ್ ಇದು ಉಲ್ಟಾ ಬಂದಿದೆ, ಆವಾಗಲೂ ನೀವು ಚೆಕ್ ಮಾಡೋ ಅಗತ್ಯ ಇಲ್ಲ. ಯಾಕಂದರೆ ಆಲ್ರೆಡಿ ರಿಫ್ಲೆಕ್ಸಿವ್ ಪ್ರೂವ್ ಆಗಿದೆ ಅಂತ ಹೇಳಿದರೆ ಇದು 100% ಪ್ರೂವ್ ಆಗುತ್ತೆ. ಇನ್ನೊಂದು 1, 3 ಬಂದು ನೆಕ್ಸ್ಟ್ ಸ್ಟಾರ್ಟ್ ಆಗೋದು ಡಬ್ಲೆಟ್ ಆಗಿದರೆ, ಇದು ಡಬ್ಲೆಟ್ ಆಗಿದರೆ ಇದಕ್ಕೂ ಚೆಕ್ ಮಾಡೋ ಅಗತ್ಯ ಇಲ್ಲ. ಯಾಕೆ ಹೇಳಿ? ಪುನಃ ಆನ್ಸರ್ ನಿಮ್ಗೆ ಏನು ಬರುತ್ತೆ ಗೊತ್ತುಂಟಾ? ಇದೇ ಬರುತ್ತೆ, ಆಯಿತಾ? ಫಾರ್ ಎಕ್ಸಾಂಪಲ್ ಈಗ ನನಗೆ 1, 2 ಇದೆ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ 2, 2 ನೀವೇನು ಮಾಡ್ತೀರಾ? 2ಇಂದ ಎಂಡ್ ಆಗಿದೆ, 2ಇಂದ ಸ್ಟಾರ್ಟ್ ಆಗೋದು ಯಾವುದು ಇದೆಯಾ ನೋಡ್ತೀರಾ? ಇದೆ ಅಂತ ಹೇಳ್ತೀರಾ. ಈ ಪೇರ್ನ ನೋಡ್ತೀರಾ, ಇದು ಡಬ್ಲೆಟ್ ಇದೆಯಾ? ಚೆಕ್ ಮಾಡೋ ಅಗತ್ಯನಿಲ್ಲ. ಯಾಕೆ ಹೇಳಿ? A, C ಅಂದರೆ ಏನು? 1, 2 ಯಾವುದಾಗಿರುತ್ತೆ? ಇದೇ ಆಗಿರುತ್ತೆ ಅಷ್ಟೇ. ಟ್ರಾನ್ಸಿಟಿವ್ನು ಹೌದು ಅಲ್ವಾ? ಸೊ ಹಾಗಾದರೆ ನಾನು ಇನ್ನೂ ಏನಾದರೂ ಆ್ಯಡ್ ಮಾಡಬೇಕು ಇದಕ್ಕೆ? ಬೇಡಲ್ಲ, ಇದು ಒಂದೇ ಆ್ಯಡ್ ಮಾಡಿದ್ರು ಸಾಕಲ್ಲ. ನಾನು ಎಷ್ಟು ಆ್ಯಡ್ ಮಾಡಿದೆ? ಎಷ್ಟು ಆರ್ಡರ್ಡ್ ಪೇರ್ನ ಆ್ಯಡ್ ಮಾಡಿದೆ? ಒಂದೇ. ಯಾಕಂದರೆ ಇದೆಲ್ಲ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ, ನಾನು ಇದನ್ನು ಒಂದನ್ನು ಆ್ಯಡ್ ಮಾಡಿದ್ದೇನೆ. ಸೊ ಆನ್ಸರ್ ಈಸ್ 1 ಅಷ್ಟೇ, ಸಿಂಪಲ್. ಗೊತ್ತಾಯ್ತಾ? ದಿಸ್ ಈಸ್ ಯುವರ್ ಆನ್ಸರ್. ಸರಿನಾ? ಥರ್ಡ್ ಒನ್. ನೆಕ್ಸ್ಟ್ ಕ್ವಶನ್ ನೋಡಿ. ಲೆಟ್ S be the set of all real numbers, then the relation R is equals to A, B. ಇದನ್ನು ನೋಡ್ಬೇಕು ನೀವು. ಮೇನ್ ಬೇಕಾಗಿರೋದು ಇದು 1 + AB is greater than 0. ಆಯಿತಾ? ಅದಾದಮೇಲೆ ರಿಯಲ್ ನಂಬರ್ಸ್, ಇದು ಇಂಪಾರ್ಟೆಂಟ್. ಆಯಿತಾ? ಸೊ ರಿಯಲ್ ನಂಬರ್ಸ್, ದೆನ್ ದ ರಿಲೇಷನ್ R is equals to A, B, 1 + AB is greater than 0 on S is. ಈಗ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅದೇ. ಅದು ಮತ್ತೆ ನೋಡೋಣ, ನನ್ನ ಆಪ್ಷನ್ ಬಗ್ಗೆ ಮತ್ತೆ ನೋಡೋಣ. ಒಂದು ಸತಿ ಇದು ಮಾಡೋಣ, ಇನ್ನು ಸಾಲ್ವ್ ಮಾಡೋಣ. ಏನು ಹೇಳಿದ್ದಾರೆ ಅವರು? 1 + AB ಅಂತ ಹೇಳಿದ್ದಾರೆ. R A, B which implies 1 + AB
ಶುಡ್ ಬಿ ಗ್ರೇಟರ್ ದೆನ್ 0 ಅಂದಿದ್ದಾರೆ ಅಲ್ವಾ. ನಿಮ್ಮ ಸಿಂಪಲಾಗಿ ನಾನು ಹೇಳ್ತೇನೆ, ದಿಸ್ ಇಸ್ ಅ ರಿಯಲ್ ನಂಬರ್ ಸ್ಟೂಡೆಂಟ್ಸು. ರಿಯಲ್ ನಂಬರ್ ಬಗ್ಗೆ ಮಾತಾಡ್ತಾ ಇರೋದು. 1+ ರಿಫ್ಲೆಕ್ಸಿವಿಗೆ ಚೆಕ್ ಮಾಡುವಾಗ ನಾವು ಏನು ಮಾಡ್ತೇವೆ, ಬಿಯನ್ನು ಏನಂತ ತಗೊಳ್ತೇವೆ, ಎ ಅಂತ ತಗೊಳ್ತೇವೆ ಅಲ್ವಾ. ಅಲ್ಲಿ ಎ 1 + a × ಎ ಏನಾಗುತ್ತಿದ್ದು 1 + a² ಆಲ್ವೇಸ್ ಗ್ರೇಟರ್ ದೆನ್ 0 ಅಲ್ವಾ. ಯಾಕೆ ಆಲ್ವೇಸ್ ಗ್ರೇಟರ್ ದೆನ್ 0 ಬರುತ್ತೆ, ಯಾಕೆ ಇದು ಸಿಮೆಟ್ರಿಕ್ ಆಗುತ್ತೆ, ಯಾಕೆ ರಿಫ್ಲೆಕ್ಸಿವ್ ಆಗುತ್ತೆ? ಸಿಂಪಲ್, ನಾವು ತಗೊಳ್ತಾ ಇರೋದು ರಿಯಲ್ ನಂಬರ್. ನೀವು ಯಾವುದೇ ರಿಯಲ್ ನಂಬರ್ ತೊಗೊಳ್ಳಿ, ನೆಗೆಟಿವ್ ಆದರೂ ತೊಗೊಳ್ಳಿ, ಪಾಸಿಟಿವ್ ಆದರೂ ತೊಗೊಳ್ಳಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸ್ಕ್ವೇರ್ ಮಾಡಿದಾಗ ಆನ್ಸರ್ ಪಾಸಿಟಿವೇ ಆಗುತ್ತಲ್ಲ. ನೀವು ಯಾವುದೇ ರಿಯಲ್ ನಂಬರ್ ತೊಗೊಳ್ಳಿ, ಈಗ -1/2 ತೊಗೊಳ್ಳಿ, -3/2 ತೊಗೊಳ್ಳಿ, -80 ಆದರೂ ತೊಗೊಳ್ಳಿ, ಇಲ್ಲಿ ತಗೊಂಡು ನಾನು ಸ್ಕ್ವೇರ್ ಮಾಡಿ ಆದಮೇಲೆ ಆನ್ಸರ್ ಪಾಸಿಟಿವೇ ಬರುತ್ತಲ್ಲ. ಆ ನಂಬರ್ಗೆ 1ಅನ್ನು ಆ್ಯಡ್ ಮಾಡಿದರೆ ಗ್ರೇಟರ್ ದೆನ್ 0ನೇ ಆಗುತ್ತಲ್ಲ. ಇಲ್ಲಿ ನೆಗೆಟಿವ್ ಬರೋದಾಗಿದ್ದರೆ ಎಲ್ಲೋ ಆನ್ಸರ್ ನೆಗೆಟಿವ್ ಬಂದರೆ ಇದು ಲೆಸ್ ದೆನ್, ಈ ಕಂಡೀಷನ್ ಆಗೋದಿಲ್ಲ ಅಂತ ಹೇಳ್ಬೋದು. ನೀವು ಯಾವುದೇ ನಂಬರ್ ಹಾಕಿ ಇಲ್ಲಿ ಹಾಕಿದಾಗ ನೀವು ಸ್ಕ್ವೇರ್ ಮಾಡಿದ್ರೆ ಆನ್ಸರ್ ಪಾಸಿಟಿವ್ ಬರುತ್ತಲ್ಲ. ಆ ಪಾಸಿಟಿವ್ ನಂಬರ್ಗೆ 1ಅನ್ನು ಆ್ಯಡ್ ಮಾಡಿದ್ರೆ ಆನ್ಸರ್ ಗ್ರೇಟರ್ ದೆನ್ 0 100% ಆಗುತ್ತೆ. ನಿಮಗೀಗ ಇಲ್ಲಿ ಪಾಸಿಟಿವ್ ಈಗ 0.1 ಬಂತು ಅಂತ ಅಂದ್ಕೊಳ್ಳಿ. 0.1 ಬಂದಿದ್ದನ್ನು ನೀವು ಆಲ್ರೆಡಿ ಇದು ಗ್ರೇಟರ್ ದೆನ್ 0 ಆಗಿದೆ, ಅದಕ್ಕೆ ಮತ್ತೆ 1ಅನ್ನು ಆ್ಯಡ್ ಮಾಡಿದ್ರೆ ಗ್ರೇಟರ್ ದೆನ್ 0ನೇ ಅಲ್ವಾ. ಸೊ ಇಟ್ ಈಸ್ ಅ ರಿಫ್ಲೆಕ್ಸಿವ್, ಸರಿನಾ. ರಿಫ್ಲೆಕ್ಸಿವ್ ಅಂತ 100% ಗೊತ್ತಾಯ್ತು ನಿಮಗೆ, ಆಯಿತಾ. ಈಗ ರಿಫ್ಲೆಕ್ಸಿವ್ ಅಲ್ಲ ಅಂತ ಹೇಳುವಂಥದ್ದು ಒಂದಿದೆ, ಯಾವುದು ಇದು. ಇದನ್ನು ಎಲಿಮಿನೇಟ್ ಮಾಡಿ, ಅರ್ಥ ಆಯ್ತಾ. ಈಗ ನೋಡಿ ನಾನು ಯಾವುದಕ್ಕೆ ಚೆಕ್ ಮಾಡ್ತೇನೆ, ಸಿಮೆಟ್ರಿಕ್ಕಿಗೆ ಚೆಕ್ ಮಾಡೋಣ, ಆಯಿತಾ. ಸಿಮೆಟ್ರಿಕ್ಕಿಂತ ನಾವು ಡೈರೆಕ್ಟ್ ಟ್ರಾನ್ಸಿಟಿವ್ ಚೆಕ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಇರಲಿ, ಸಿಮೆಟ್ರಿಕ್ ಚೆಕ್ ಮಾಡೋಣ. ಓಕೆ, ಸಿಮೆಟ್ರಿಕ್ ಏನು ಹೇಳುತ್ತೆ ಸ್ಟೂಡೆಂಟ್ಸು, a, b ಬಿಲಾಂಗ್ಸ್ ಟು r ಆದರೆ ವಿಚ್ ಇಂಪ್ಲೈಸ್ b, a ಮಸ್ಟ್ ಬಿಲಾಂಗ್ಸ್ ಟು r ಅಂತ ಹೇಳುತ್ತೆ, ಸರಿಯಾ. ಈಗ ನೋಡಿ ರಿಯಲ್ ನಂಬರ್ ಅಂತ ಹೇಳಿದ್ದಾರೆ. ಸಿಂಪಲಾಗಿ ನಾನು ಹೇಳ್ತೇನೆ, ಇಲ್ಲಿ ಏನು ಹೇಳಿ 1 + ab ಒಂದು ವೇಳೆ ಗ್ರೇಟರ್ ದೆನ್ 0 ಆದರೆ 1 + ba ಮಸ್ಟ್ ಬಿ ಗ್ರೇಟರ್ ದೆನ್ 0 ಅಲ್ಲ, ಅಷ್ಟೇ ಸಿಂಪಲ್. ಎ ಬಿ ಇದ್ದರೆ ನೀವು ಇಲ್ಲಿ ba ತೊಗೊಳ್ಬೇಕು, ಸಿಂಪಲ್, ಕರೆಕ್ಟಾ. ನೀವು ಯಾವ ನಂಬರ್ ಆದರೂ ತೊಗೊಳ್ಳಿ ಸ್ಟೂಡೆಂಟ್ಸ್, ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತಂದರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಲೇಬೇಕು. ಯಾಕೆ ಆಗಬೇಕು ಅಂತ ಕೇಳಿದರೆ ಇಲ್ಲಿ ಎ ಬಿ, ಈಗ ನೋಡಿ 1 × 2 ಇಲ್ಲೇನಾಗುತ್ತೆ 2 × 1 ಆಗುತ್ತೆ. ನೀವು ಉಲ್ಟಾ ಮಾಡಿದರೆ ಏನಾದರೂ ಮ್ಯಾಟ್ರ್ ಆಗುತ್ತಾ, ಇಲ್ಲ ಅಲ್ವಾ. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕಂದ್ರೆ ನೀವು ಅದೇ ನಂಬರ್ನ ತೊಗೊಳ್ತೀರಾ, ಬೇಕಾಗಿರೋ ನಂಬರ್ನ ತೊಗೊಳ್ತೀರಾ. ಏನು ಹೇಳಿ, ಯಾವುದೋ ನಂಬರ್ನ ತೊಗೊಳ್ತೀರಾ ಎ ಬಿ ಅಂತ, ಅದು ಗ್ರೇಟರ್ ದೆನ್ 0 ಬರುತ್ತೆ. ಅದೇ ನಂಬರ್ನ ಇಲ್ಲಿ ತೊಗೊಳ್ಳೋದಲ್ಲ, ಉಲ್ಟಾ ತೊಗೊಳ್ತಾ ಇದ್ದೀರಾ. ನೀವು ಉಲ್ಟಾ ತೊಗೊಂಡ್ರು ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ ಬರೋದು ಅದೇ ಅಲ್ವಾ. ನಿಮ್ಗೆ ಅದೇನಾದರೂ ಮ್ಯಾಟ್ರ್ ಆಗುತ್ತೆ ಸ್ಟೂಡೆಂಟ್ಸ್, ಇಲ್ಲ ಅಲ್ವಾ. 1 + ab 1 + ba ಬೋತ್ ಆರ್ ಸೇಮ್, ದೆರ್ ಇಸ್ ನೋ ಡಿಫರೆನ್ಸ್, ಕರೆಕ್ಟಾ. ಸೊ ಇಟ್ ಈಸ್ ಅ ಸಿಮೆಟ್ರಿಕ್, ಗೊತ್ತಾಯ್ತಲ್ಲ. ಸಿಮೆಟ್ರಿಕ್ ಅಂದರೆ ಆಗುತ್ತೆ. ಸೊ ಇಲ್ಲೀಗ ನಿಮ್ಗೆ ಯಾವುದು ಹೋಯಿತು, ಸಿಮೆಟ್ರಿಕ್ ಅಲ್ಲ ಅಂತ ಹೇಳೋದು ಇದು ಹೋಯಿತು. ಎರಡರೊಳಗೊಂದು ಆಪ್ಷನ್. ಈಗ ಟ್ರಾನ್ಸಿಟಿವ್ ಅಲ್ಲ ಆದರೆ ಸೀದಾ ಇದಕ್ಕೆ ಹಾಕಬೇಕಿಲ್ಲ ಈಕ್ವಲೆನ್ಸ್, ಆಯಿತಾ. ಇಂಥ ಕ್ವಶನಲ್ಲಿ ನೀವು ಮೂರನ್ನು ಮಾಡಲೇಬೇಕು. ಈಗ ವೆರಿ ಕೇರ್ಫುಲ್ ಆಗಿರ್ಬೇಕು ನೀವು ಸ್ಟೂಡೆಂಟ್ಸ್. ಏನು ಹೇಳಿ, ಈಗ ಇದ್ರ ಮೀನಿಂಗ್, ಟ್ರಾನ್ಸಿಟಿವ್ನ ಮೀನಿಂಗ್ ಏನು ಹೇಳಿ, 1 + ab ಈಸ್ ಗ್ರೇಟರ್ ದೆನ್ 0 ಆಗಿ 1 + bc ಈಸ್ ಗ್ರೇಟರ್ ದೆನ್ 0 ಆದರೆ ಕಂಪಲ್ಸರಿ ಏನಾಗಬೇಕು, 1 + ac ಗ್ರೇಟರ್ ದೆನ್ 0 ಆಗಲೇಬೇಕು. ಇವೆರಡೂ ಕಂಡೀಷನ್ ಸ್ಯಾಟಿಸ್ಫೈ ಆಗುವಂಥ ನಂಬರ್ನೇ ತೊಗೊಳ್ಬೇಕು ನೀವು. ಇವಾಗ ಇವೆರಡೂ ಕಂಡೀಷನ್ ಸ್ಯಾಟಿಸ್ಫೈ ಆಗಿ ಇದು ಡಿಸ್ಪ್ರೂವ್ ಆಗುತ್ತಾ ನೋಡಬೇಕು. ಇವೆರಡೂ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ನಾನೀಗ ಒಂದು ನಂಬರ್ ತೊಗೊಳ್ತೇನೆ ಸ್ಟೂಡೆಂಟ್ಸ್, ನೀವು ಯಾವುದು ಕೂಡ ತೊಗೊಳ್ಬೋದು. ನಾನು -1, ನೆಕ್ಸ್ಟ್ ಯಾವ್ದು ತೊಗೊಳ್ಬೋದು, -0.2, ಇನ್ನೊಂದು ಗ್ರೇಟರ್ ನಂಬರ್ ತೊಗೊಳ್ತೇನೆ, ಆಯಿತಾ. ಯಾಕೆ ಅಂತ ನಿಮ್ಗೆ ಹೇಳ್ತೇನೆ ನೋಡಿ. ಫಸ್ಟಿಗೆ ಇದು ಎ, ಇದು ಬಿ, ಇದು ಸಿ, ಸರಿನಾ. ಸೊ 1 + a ಅಂದರೆ ಏನು, -1 × -0.2. ಇದು ನಂಗೆ ಏನು ಬರಬೇಕು, ಗ್ರೇಟರ್ ದೆನ್ 0 ಬರಲೇಬೇಕು. ಯಾಕಂದರೆ ನಂಗೆ ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಲೇಬೇಕು. ಈಗ -× - ಏನಾಯಿತು, ಪ್ಲಸ್. ಅದಕ್ಕೆ ನಾನು ಎರಡರಲ್ಲೂ ಮೈನಸ್ ತೊಗೊಂಡಿದ್ದ ರೀಸನ್ ಅದೇ, ಅರ್ಥ ಆಯಿತಾ. ಇಲ್ಲಿ -× - ಪ್ಲಸ್ ಆಗುತ್ತಲ್ಲ, ಪ್ಲಸ್ ಆದರೆ ಮಾತ್ರ ಗ್ರೇಟರ್ ದೆನ್ 0 ಆಗುತ್ತೆ. ಅಲ್ಲ, ಮೈನಸ್ ಆದರೂ ಗ್ರೇಟರ್ ದೆನ್ 0 ಆಗ್ಬೋದು, ಆಗೋದಿಲ್ಲ ಅಂತಲ್ಲ. ಯಾಕಂದರೆ ಇಲ್ಲಿ 1 ನಂಬರ್ ಇದೆ, 1ಗಿಂತ ಕಡಿಮೆ ಇರೋ ನಂಬರ್ ಇಲ್ಲಿ ಬಂದರೆ ಸರಿ ಅಷ್ಟೇ, ಮತ್ತೇನು ಇದಿಲ್ಲ. -× - ಪ್ಲಸ್ಸಾ, ಇಲ್ಲಿ ಎಷ್ಟಾಗುತ್ತೆ ಹೇಳಿ, 1 - ಅಲ್ಲಿ 1 + 0.2, ಸರಿಯಾ. ಗ್ರೇಟರ್ ದೆನ್ 0 ಹೌದಲ್ವಾ, ಆಯಿತು, ಸರಿ. ಈ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಈ ಕಂಡೀಷನ್ ಚೆಕ್ ಮಾಡೋಣ ಇವಾಗ. 1 + bc, 1 + b ಅಂದರೆ ಏನಂತ ತೊಗೊಂಡಿದ್ದೇವೆ ನಾವು, -0.2 × c ಅಂದರೆ ಏನು ನೋಡಿ, 3, ಕರೆಕ್ಟಾ. ಈಗ ನೋಡಿ ಮೈನಸ್ ಇಂಟು ಪ್ಲಸ್, 1 ಪ್ಲಸ್ ಇಲ್ಲಿ ಪ್ಲಸ್ ಇದೆ, ಬಟ್ ಮೈನಸ್ ಇಂಟು ಪ್ಲಸ್ ಏನು, ಮೈನಸ್ ಆಗುತ್ತೆ, ಅದಕ್ಕೆ ಮೈನಸ್ ತೊಗೊಳ್ಳೋದಾ. 0.2 × 3 ಏನು ಹೇಳಿ, 0.6. ಈ ಒಂದು ಸ್ಟೂಡೆಂಟ್ಸ್ ಇಲ್ಲಿ ಆನ್ಸರ್ ನಿಮಗೆ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಬಂದರೂ ಕೂಡ ಇಲ್ಲಿ ಬಂದಿರೋ ನಂಬರ್ ನೋಡಿ 1ಗಿಂತ ಚಿಕ್ಕದಲ್ವಾ. 1 - 0.6 ಎಷ್ಟು, 0.4 ಅಲ್ವಾ, ವಿಚ್ ಇಸ್ ಗ್ರೇಟರ್ ದೆನ್ 0. ಹೇಗೇನು ಈ ಕಂಡೀಷನು ಸ್ಯಾಟಿಸ್ಫೈ ಆಯಿತು. ನೀವು ಈ ನಂಬರ್ನ ಯಾವ ರೀತಿ ತಗೊಳ್ಬೇಕು, ಸಚ್ ದ್ಯಾಟ್ ಇಟ್ ಶುಡ್ ಸ್ಯಾಟಿಸ್ಫೈ ಬೋತ್ ದ ಕಂಡೀಷನ್. ಆ್ಯಂಡ್ ಲಾಸ್ಟಿಗೆ ನಾನು ದೊಡ್ಡ ನಂಬರ್ ಯಾಕೆ ತೊಗೊಂಡೆ ಅಂತ ಇವಾಗ ಹೇಳ್ತೇನೆ ನೋಡಿ.
1 ಪ್ಲಸ್ ಎ ಸಿ 1 ಪ್ಲಸ್ ಎ ಅಂದರೆ ಏನು -1 ಇಂಟು ಸಿ ಅಂದರೆ ಏನು 3. ಇದು ಗ್ರೇಟರ್ ದೆನ್ 0 ಬರಲೇಬೇಕು ಕಂಪಲ್ಸರಿ, ಯಾಕಂದರೆ ಇವೆರಡು ಗ್ರೇಟರ್ ದೆನ್ 0 ನೀವು ಮಾಡಿ ಆಗಿದೆ ಈ ಸೇಮ್ ನಂಬರ್ಗೆ, ಇದು ಆಗಲೇಬೇಕು. 1 ಇಂಟು 3 ಬಟ್ ಇಲ್ಲಿ ಮೈನಸ್ ಇದೆ -3. 1 - 3 ಎಷ್ಟಾಗುತ್ತೆ ಹೇಳಿ? -2 ಗ್ರೇಟರ್ ದೆನ್ 0ನಾ? -2 ಗ್ರೇಟರ್ ದೆನ್ 0ನಾ? ಇಲ್ಲ. ಅಂದರೆ ಇವೆರಡೂ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ತಾ ಇದೆ, ಬಟ್ ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ. ಅದಕ್ಕೆ ನಾನು ಈ ನಂಬರ್ ತೊಗೊಂಡಿದ್ದು. ಅರ್ಥ ಆಯ್ತಾ? ಗೊತ್ತಾಯ್ತಾ? ಇಲ್ಲಿ ನೀವು 0.3 ಆದರೂ ತೊಗೊಳ್ಳಿ, ನೋ ಪ್ರಾಬ್ಲಮ್, ಇಟ್ ಡಸಂಟ್ ಮ್ಯಾಟರ್. ಟ್ರಾನ್ಸಿಟಿವ್ ಅಲ್ವಾ? ಸೊ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಸೊ ಆನ್ಸರ್ ವಿಲ್ ಬಿ ಯುವರ್ ಬಿ. ಸರಿನಾ? ನೆಕ್ಸ್ಟ್ 5th ಕ್ವಶನ್ ನೋಡ್ಕೊಳ್ಳಿ ಸ್ಟೂಡೆಂಟ್ಸು. ಲೆಟ್ ಆರ್ ಬಿ ದ ರಿಯಲ್ ನಂಬರ್ಸ್, ಲೆಟ್ ಎಸ್ ಬಿ ದ ರಿಲೇಷನ್ ಡಿಫೈನ್ಡ್ ಆನ್ ಆರ್ ಆ್ಯಸ್ ಫಾಲೋಸ್ ಎಕ್ಸ್ ಎಸ್ ವೈ. ಇದೇನು ಹೇಳ್ತಾರೆ? ಇಫ್ ವೈ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 4x ಅಂತ ಹೇಳ್ತಾ ಇದ್ದಾರೆ. ಏನು ಪ್ರಾಬ್ಲಮ್ನ ನೋಡ್ಕೊಳ್ಳಿ ಸ್ಟೂಡೆಂಟ್ಸು. ಇಫ್ ವೈ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 4x. ಓಕೆ, ಸೊ ದಿಸ್ ಇಸ್ ಯುವರ್ ಪ್ರಾಬ್ಲಮ್. ಲೆಟ್ ಆರ್ ಬಿ ದ ಸೆಟ್ ಆಫ್ ರಿಯಲ್ ನಂಬರ್ಸ್. ಏನು ಹೇಳಿದ್ದಾರೆ? ರಿಯಲ್ ನಂಬರ್ಸ್. ಲೆಟ್ ಎಸ್ ಬಿ ದ ರಿಲೇಷನ್ ಡಿಫೈನ್ಡ್ ಆನ್ ಆರ್ ಆ್ಯಸ್ ಫಾಲೋಸ್ ಇಫ್ ವೈ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 4x. ಇದು ಆಮೇಲೆ ನೋಡೋಣ. ಇಲ್ಲಿ ನೋಡಿ, ಇದು ಸಿಂಪಲ್, ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಎಲ್ಲ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಆಯಿತಾ? ವೈ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 4x. ಫಸ್ಟಿಗೆ ರಿಫ್ಲೆಕ್ಸಿವ್ ಚೆಕ್ ಮಾಡೋಣ. ಆಯಿತಾ? ಫಸ್ಟ್ ನಾನು ಕಂಡೀಷನ್ನ ತಗೊಳ್ತೇನೆ. 5th ಕ್ವಶನ್ನು, ವೈ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 4x. ಸರಿನಾ? ಈಗ ನೋಡಿ, ರಿಫ್ಲೆಕ್ಸಿವ್ ಏನು ಹೇಳುತ್ತೆ ಹೇಳಿ? a ಬಿಲಾಂಗ್ಸ್ ಟು ಆರ್. ಸರಿಯಾ? ಅಂದರೆ ಇದು ರಿಯಲ್ ನಂಬರ್ ಅಂತ ರಿಲೇಷನಿಗೆ ಇದಾಗುತ್ತೆ. ಈಗ ರಿಯಲ್ ನಂಬರ್ನ ತೊಗೊಳ್ಳೋಣ. ಕರೆಕ್ಟಾ? ನಾನೀಗ ಒಂದು ನಂಬರ್ ತೊಗೊಳ್ತೇನೆ, 2,2 ಅಂತ ತೊಗೊಳ್ತೇನೆ. a ಅಲ್ಲ, 2,2. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋದಾ? ಇದು ಎಕ್ಸ್, ಇದು ವೈ. ಸರಿಯಾ? ವೈ ಇದ್ದಲ್ಲಿ ಏನಾಯಿತು? 2 ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 4 ಇಂಟು 2. 2 ಸ್ಕ್ವೇರ್ ಇಷ್ಟು 4 ಇಂಟು 2 ಎಂತ 8. ಇವೆರಡು ಈಕ್ವಲಾ? ಅಲ್ಲ. ಸಿಂಪಲ್ ಎಕ್ಸಾಂಪಲ್ ತೊಗೊಂಡ್ರೆ ರಿಯಲ್ ನಂಬರಲ್ಲಿ ಇದೇ ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ಸೊ ರಿಫ್ಲೆಕ್ಸಿವ್ ಅಲ್ಲ, ಇದಲ್ಲ ಆನ್ಸರ್ ನಿಮಗೆ, ಇದು ಆನ್ಸರ್ ಅಲ್ಲ. ಸಿಮೆಟ್ರಿಕ್ ಚೆಕ್ ಮಾಡೋಣ. ಇವಾಗ ಏನು ಹೇಳುತ್ತಾ? ಈಗ ಸಿಮೆಟ್ರಿಕ್ ಏನು ಹೇಳುತ್ತೇಳಿ? ಸಿಂಪಲ್ ನೀವೊಂದು ಇದನ್ನು ತೊಗೊಳ್ಬೋದು, ಏನು ಎಕ್ಸಾಂಪಲ್ ತೊಗೊಳ್ಬೋದು. ನೀವು ಯಾವುದೂ ಕೂಡ ಎಕ್ಸಾಂಪಲ್ ತೊಗೊಳ್ಬೋದು ಸ್ಟೂಡೆಂಟ್ಸು. ಅದನ್ನೇ ತೊಗೊಳ್ಬೇಕು, ಇದನ್ನೇ ತೊಗೊಳ್ಬೇಕಂತಿಲ್ಲ. ಸರಿನಾ? ಈಗ ಪುನಃ ವೈ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 4x. ಒಂದು ನಂಬರ್ನ ತೊಗೊಳ್ತೇನೆ ನಾನು. ಏನು ಮಾಡ್ತೇನೆ? ಒಂದು 2√2 ಅಂತ ತೊಗೊಳ್ತೇನೆ, ಇನ್ನೊಂದು 2 ಅಂತ ತೊಗೊಳ್ತೇನೆ. ಸರಿನಾ? ಯಾವುದು ಇದು ಎಕ್ಸ್ ಅಂತ ತೊಗೊಂಡ್ರೆ ಇದು ವೈ ಅಂತ ತೊಗೊಳ್ತೇನೆ. ಇಲ್ಲಿದ್ರೆ ಒಂದು ಐಡಿಯಾ ಮಾಡೋಣ. 2,2√2 ತೊಗೊಳ್ಳೋಣ. ಇದನ್ನು 2√2 ತೊಗೊಳ್ಳೋಣ. ಇದನ್ನು ಯಾಕೆ ಇದನ್ನೇ ತೊಗೊಂಡೆ ನಿಮ್ಗೆ ಹೇಳ್ತೇನೆ ನೋಡಿ. ಏನಿದೆ? ವೈ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 4x. ವೈ ಅಂದ್ರೇನು? 2√2 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 4 ಇಂಟು 2. ಇದು ರಿಯಲ್ ನಂಬರ್ ಹೌದಲ್ವಾ? ರಿಯಲ್ ನಂಬರಲ್ಲಿ ಇದೆಲ್ಲದು ಬರುತ್ತಲ್ಲ. ಈಗ ಇದನ್ನು ಸ್ಕ್ವೇರ್ ಮಾಡಿ, ಇದನ್ನು ಸ್ಕ್ವೇರ್ ಮಾಡಿ. 2ಅನ್ನು ಸ್ಕ್ವೇರ್ ಮಾಡಿದರೆ 4 ಆಗುತ್ತೆ. ಇದರಲ್ಲಿ ರೂಟ್ ಕ್ಯಾನ್ಸಲ್ ಆಗುತ್ತೆ, 2 ಉಳಿತದೆ. 4 ಇಂಟು 2 ಎಷ್ಟು? 8 ಈಸ್ ಈಕ್ವಲ್ಸ್ ಟು 8. ಸರಿನಾ? ಅಂದರೆ ಈ ಇಕ್ವೇಷನಿಗೆ ನಾವು 2,2√2 ಹಾಕಿದಾಗ ಸ್ಯಾಟಿಸ್ಫೈ ಆಯಿತು. ಸರಿಯಾ? ಈಗ ಉಲ್ಟಾ ಮಾಡಿ ನೋಡೋಣ. ಸೇಮ್ ಇಕ್ವೇಷನಿಗೆ ಉಲ್ಟಾ ಮಾಡಿ ನೋಡೋಣ. ಏನು ಹೇಳಿ? 2√2, ಎಲ್ಲಿ ಮಾಡ್ತೇನೆ? ಇಲ್ಲಿ ಮಾಡ್ತೇನೆ ಸ್ಟೂಡೆಂಟ್ಸು. 2√2, ಮಾಡೋಣ. ಯಾಕೆ ಹೇಳಿ? ಆವಾಗ ಇದು a, b ಆಗಿತ್ತು. ಸರಿನಾ? ಇವಾಗ ಇದು a, b ಅಥವಾ ಉಲ್ಟಾ b, a. ಸರಿಯಾ? ಸೊ ವೈ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 4x. ವೈ ಅಂದರೆ ಏನು ಹೇಳಿ? 2 ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 4 ಇಂಟು 2√2. 2 ಸ್ಕ್ವೇರ್ ಅಂದ್ರೆ ಏನು? 4 ಇಂಟು 2√2 ಅಂತ ಹೇಳಿದ್ರೆ ಏನಾಗುತ್ತೆ ಹೇಳಿ? ಇದು 8√2 ಆಗುತ್ತೆ. ಇವೆರಡು ಈಕ್ವಲಾ? ಅಲ್ಲ. ಬಟ್ ಇದು ಈಕ್ವಲ್ ಆಗಿದೆ. ಸೇಮ್ ನಂಬರ್, ನಾನು ನಂಬರ್ ತೊಗೊಂಡಿದ್ದೇನೆ 2 ಮತ್ತು 2√2 ತೊಗೊಂಡಿದ್ದೇನೆ. ಅದನ್ನು ಅಪ್ಲೈ ಮಾಡಿದಾಗ ಈಕ್ವಲ್ ಆಯಿತು. ಬಟ್ ಉಲ್ಟಾ ಮಾಡಿ ತೊಗೊಂಡಾಗ ಈಕ್ವಲ್ ಆಗಿಲ್ಲ. ಸೊ ಇಟ್ ಈಸ್ ನಾಟ್ ಸಿಮೆಟ್ರಿಕ್ನೂ ಅಲ್ಲ. ಈಗ ಯಾವುದಕ್ಕೆ ಚೆಕ್ ಮಾಡಬೇಕು ನೀವು? ಟ್ರಾನ್ಸಿಟಿವ್ಗೆ ಚೆಕ್ ಮಾಡಬೇಕು. ಟ್ರಾನ್ಸಿಟಿವ್ಗೆ ಚೆಕ್ ಮಾಡಿದರೆ ನೀವು ಸಿಂಪಲಾಗಿ ಹೇಳ್ತೇನೆ ನೋಡಿ. ಇದರಲ್ಲಿ ಟ್ರಾನ್ಸಿಟಿವ್ಗೆ ಚೆಕ್ ಮಾಡ್ತೀರಾ. ಕರೆಕ್ಟಾ? ಯಾಕೆ ಕೇಳಿದರೆ, ಇಲ್ಲಿ ನೀವು ಯಾವ ನಂಬರ್ನ ತೊಗೊಳ್ತೀರಾ? ಸೆಟ್ ಆಫ್ ರಿಯಲ್ ನಂಬರ್ಸ್. ಇದಕ್ಕೂ ನೀವು ಚೆಕ್ ಮಾಡಿದಾಗ ಇಲ್ಲಿ ಸಿಮೆಟ್ರಿಕ್ ಆಗಿಲ್ಲ ಅಂತ ಆದರೆ ಟ್ರಾನ್ಸಿಟಿವ್ಗೂ ಅದು ಆಗೋದಿಲ್ಲ. ಯಾಕಂದ್ರೆ ನೀವು ಒಂದು ನಂಬರ್ ತೊಗೊಳ್ಳಿ, ನಿಮ್ಗೆ ಬೇಕಾದ ಒಂದು ನಂಬರ್ ತೊಗೊಳ್ಳಿ, ಅದನ್ನು ಮಾಡಿದಾಗ ನಿಮಗೆ ಟ್ರಾನ್ಸಿಟಿವ್ಗೂ ಕೂಡ ಅದು ಚೆಕ್ ಆಗೋದಿಲ್ಲ ಸ್ಟೂಡೆಂಟ್ಸು. ಸೊ ಇದನ್ನು ನಾವು ಏನಂತ ಕರಿಬೋದು ಅಂತ ಕೇಳಿದರೆ, ಇಟ್ ಈಸ್ ನನ್ ಆಫ್ ದ ಅಬವ್. ನಿಮಗೆ ಟ್ರಾನ್ಸಿಟಿವ್ ನೀವು ಒಂದು ಸತಿ ಟ್ರೈ ಮಾಡಿ. ಯಾವ ನಂಬರ್ ತೊಗೊಳ್ಬೋದು ನೀವೇ ಟ್ರೈ ಮಾಡಿ, ಟ್ರಾನ್ಸಿಟಿವ್ ಆಗುತ್ತಾ ಇಲ್ವಾ ನೋಡಿ. ಸಿಮೆಟ್ರಿಕ್ಕಿಗೆ ನಾನು ರಿಫ್ಲೆಕ್ಸಿವ್ ನಾನೇ ತೊಗೊಂಡಿದ್ದು, ಸಿಮೆಟ್ರಿಕ್ ತೊಗೊಂಡಿದ್ದೇನೆ. ಇನ್ನೊಂದು ಟ್ರಾನ್ಸಿಟಿವ್ಗೆ ಏನು ಮಾಡಿ, ನಿಮ್ಗೆ ಇನ್ನೂ 2 ಆಪ್ಷನ್ ಉಳಿದಿದೆ, ಅದನ್ನು ಎಲಿಮಿನೇಟ್ ಮಾಡುವಂಥ ಕೆಲಸ ನಿಮ್ಮದು. ಇದು ಡೂ ಇಟ್ ಫಾರ್ ಯುವರ್ ಸೆಲ್ಫ್. ಆಲ್ರೆಡಿ 2 ಮಾಡಿದ್ದೇನೆ. ಟ್ರಾನ್ಸಿಟಿವ್ಗೆ ನೀವು ಯಾವ ನಂಬರ್ ತೊಗೊಳ್ತೀರಾ, ನನ್ ಆಫ್ ದಿಸ್ ನೋಡಿ, ಅದು ನಿಮ್ಮ ಬಿಟ್ಟು. ಓಕೆ ಸ್ಟೂಡೆಂಟ್ಸ್, ಓಕೆ. ನಾನು ನಿಮ್ಮ ಮುಂದಿನ ಕ್ವಶನ್ಸಲ್ಲೂ ಹಾಗೆ ನಾನು ಹೆಚ್ಚಿಂದನೆಲ್ಲ ನಿಮ್ಗೆ ಕೊಡ್ತೇನೆ, ದಯವಿಟ್ಟು ನೀವು ಮಾಡಿ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಪರ್ಪೆಂಡಿಕ್ಯುಲರ್ ಆಫ್ ಲೈನ್ ಈಸ್ ಈಕ್ವಿವೆಲೆನ್ಸ್ ರಿಲೇಷನ್.
ಎಕ್ಸ್ ರಿಲೇಟೆಡ್ ಟು ವೈ ಇಫ್ ಎಕ್ಸ್ ಈಸ್ ಅಂಕಲ್ ಆಫ್ ವೈ ಈಸ್ ಆ್ಯನ್ ಈಕ್ವಲೆನ್ಸ್ ರಿಲೇಷನ್. ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂತ, ಪರ್ಪೆಂಡಿಕ್ಯುಲರ್ ಆಫ್ ಲೈನ್ ಈಸ್ ಈಕ್ವಲೆನ್ಸ್ ರಿಲೇಷನ್. ಒಂದು ಲೈನ್ ಇದೆಯಂತೆ, ಆ ಲೈನಿಂದ ಪರ್ಪೆಂಡಿಕ್ಯುಲರ್ ಅಂತ ತಗೊಂಡ್ರೆ ಇಟ್ಸ್ ಈಕ್ವಲೆನ್ಸ್ ರಿಲೇಷನ್ ಅಂತ. ಎರಡನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಫ್ ಎಕ್ಸ್ ಈಸ್ ಅಂಕಲ್ ಆಫ್ ವೈ ಇಟ್ ಈಸ್ ಆನ್ ಈಕ್ವಲೆನ್ಸ್ ರಿಲೇಷನ್. ಇದು ಇಫ್ ಎಕ್ಸ್ ಈಸ್ ಅಂಕಲ್ ಆಫ್ ವೈ ಇದು ಅನ್ನೋದು ಇವೆರಡು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ವಿಚ್ ಆಫ್ ದ ಸ್ಟೇಟ್ಮೆಂಟ್ ಗಿವನ್ ಅಬೌವ್ ಕರೆಕ್ಟ್. ಇದು ಈಕ್ವಲೆನ್ಸ್ ರಿಲೇಷನ್ ಅಂತೆ, ಇದು ಈಕ್ವಲೆನ್ಸ್ ರಿಲೇಷನ್ ಅಂತೆ. ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ? ಸಿಂಪಲ್ ಸ್ಟೂಡೆಂಟ್ಸ್, ನೀವು ಇದರಲ್ಲಿ ಏನೂ ಮಾಡೋದು ಬೇಡ. ಫಸ್ಟಿಗೆ ಹೋಗಿ ರಿಫ್ಲೆಕ್ಸಿವಿಗೆ ಚೆಕ್ ಮಾಡಿ. ರಿಫ್ಲೆಕ್ಸಿವ್ ಅಂದರೆ ಏನು ಹೇಳುತ್ತೆ ನೋಡಿ. ರಿಫ್ಲೆಕ್ಸಿವ್ ನಿಮ್ಗೆ ಏನು ಹೇಳುತ್ತೆ ನೋಡಿ. 1 ಸೆಕೆಂಡ. 6th ಕ್ವಶನು, ಎ ಬಿಲಾಂಗ್ಸ್ ಟು ಆರ್ ಅಲ್ವಾ. ಈಗ ಒಂದು ಲೈನ್ ಇದೆ, ನಾನು ಲೈನನ್ನು L1 ಅಂತ ತಗೊಳ್ತೇನೆ. ಇಲ್ಲೂ ಅದೇ ಬರುತ್ತಲ್ಲ, L1 ಬರುತ್ತಲ್ಲ. ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಪರ್ಪೆಂಡಿಕ್ಯುಲರ್ ಆಫ್ ಲೈನ್ಸ್. ಇಲ್ಲಿ ನೋಡಿ ಲೈನ್ ಯಾವುದು L1, ಇಲ್ಲಿ ಲೈನ್ ಯಾವುದು L1. L1 ಆ ಲೈನು ಅದೇ ಲೈನಿಗೆ ಪರ್ಪೆಂಡಿಕ್ಯುಲರ್ ಆಗೋ ಚಾನ್ಸಸ್ ಇದೆಯಾ? ನೆವರ್. ನಿಮ್ಮ ಹತ್ರ ಒಂದು ಲೈನ್ ಇದೆ, ಇದು L1, ಇದೇ ಲೈನು ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗ್ಲಿಕ್ಕೆ ಚಾನ್ಸ್ ಇದೆಯಾ? ಚಾನ್ಸೇ ಇಲ್ಲ. ಸೊ ರಿಫ್ಲೆಕ್ಸಿವ್ ಆಗ್ತಾ ಇಲ್ಲ, ರಿಫ್ಲೆಕ್ಸಿವೇ ಆಗ್ತಾ ಇಲ್ಲ. ಇನ್ನು ಈಕ್ವಿವೆಲೆನ್ಸ್ ರಿಲೇಷನ್ ಎಲ್ಲಾಗುತ್ತೆ? ಸೊ ಈ ಸ್ಟೇಟ್ಮೆಂಟ್ ಫಾಲ್ಸ್. ಅವ್ರು ಕೇಳಿದ್ದು ಎಬೋ ಆರ್ ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ಫಾಲ್ಸ್, ಸರಿಯಾ. 1 ಓನ್ಲಿ ಅಂತ ಇದ್ದಾರೆ, ಇದು ರಾಂಗ್. ಆಮೇಲೆ ಬೋತ್ 1 and 2 ಅಂತಿದ್ದಾರೆ, ಇದು ರಾಂಗ್. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋಣ. ಇಫ್ ಎಕ್ಸ್ ಈಸ್ ಅಂಕಲ್ ಆಫ್ ವೈ. ಹಾಂ, ಈಗ ನೋಡಿ ನಾನು ಇದನ್ನು ಡೈರೆಕ್ಟ್ ನಿಮಗೆ ಎಕ್ಸ್ ವೈದು ಅಂಕಲ್ ಅಂತೆ. ಇದಕ್ಕೆ ನಾನೀಗ ಯಾವುದಕ್ಕೆ ಚೆಕ್ ಮಾಡ್ತೇನೆ? ಡೈರೆಕ್ಟ್ ಸಿಮೆಟ್ರಿಕ್ ಚೆಕ್ ಮಾಡ್ತೇನೆ, ಯಾಕಂದರೆ ಈಸಿಯಾಗಿ ಗೊತ್ತಾಗುತ್ತಲ್ಲ ನಿಮಗೆ. ಎಕ್ಸ್ ವೈದು ಅಂಕಲ್ ಆದರೆ ವೈ ಎಕ್ಸಿದು ಅಂಕಲ್ ಆಗ್ಲಿಕ್ಕೆ ಚಾನ್ಸ್ ಇದೆಯಾ? ಯಾಕೆ ಹೇಳಿ? ಸಿಮೆಟ್ರಿಕ್ ಏನು ಹೇಳುತ್ತೆ? ಎ ಬಿ ಬಿಲಾಂಗ್ಸ್ ಟು ಆರ್ ಆದರೆ ಬಿ ಎ ಮಸ್ಟ್ ಬಿಲಾಂಗ್ಸ್ ಟು ಆರ್ ಅಲ್ಲ. ಎಕ್ಸ್ ವೈದು ಅಂಕಲ್ ಆದರೆ ವೈ ಎಕ್ಸಿದು ಅಂಕಲ್ ಆಗ್ಲಿಕ್ಕೆ ಆಗುತ್ತಾ? ಉಲ್ಟಾ ರಿಲೇಷನ್ ಆಗ್ಲಿಕ್ಕೆ ಚಾನ್ಸ್ ಇದೆಯಾ? ಇಲ್ಲಿ ಸಿಮೆಟ್ರಿಕ್ ಪ್ರೂವ್ ಆಗುತ್ತಾ? ಆಗೋದಿಲ್ಲ ಅಲ್ವಾ. ಸಿಮೆಟ್ರಿಕ್ ಆಗದೆ ಇದ್ರದ್ದು ಈಕ್ವಲೆನ್ಸ್ ಎಲ್ಲಾಗುತ್ತೆ? ಸೊ ಬೋತ್ ದ ಕಂಡೀಷನ್, ನೀದರ್ 1 nor 2, ಬೋತ್ ಆರ್ ಸಾರಿ. ಅವ್ರು ಏನು ಹೇಳ್ತಾ ಇದ್ದಾರೆ? ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್? ಎಬೋ ಇಸ್ ಅ ಕರೆಕ್ಟ್, ನೀದರ್ 1 nor 2. ಇವು 3 ರಾಂಗ್ ಸ್ಟೇಟ್ಮೆಂಟ್. ಅರ್ಥ ಆಯ್ತಾ? ಸೊ ದಟ್ ಈಸ್ ಯುವರ್ ಆನ್ಸರ್ ಸ್ಟೂಡೆಂಟ್ಸ್. ಓಕೆ, ಇಲ್ಲಿ ನೋಡಿ. ಇಫ್ ದ ರಿಲೇಷನ್ ಆರ್ ಒಂದು ಸೆಟ್ ಎ ಇಸ್ ಈಕ್ವಲ್ಸ್ ಟು 1, 2, 3 ಡಿಫೈನ್ಡ್ ಆಸ್ ಆರ್ ಇಸ್ ಈಕ್ವಲ್ಸ್ ಟು 1, 1, 1, 2, 1, 3. ಇದೇನಿಲ್ಲ. ರಿಫ್ಲೆಕ್ಸಿವಾ, ಸಿಮೆಟ್ರಿಕಾ, ಟ್ರಾನ್ಸಿಟಿವಾ, ಇಕ್ವಿವೆಲೆನ್ಸಾ? ಓನ್ಲಿ ಅಂತ ಕೇಳಿದ್ದಾರೆ ಇಲ್ಲಿ. ಓನ್ಲಿ ಇಲ್ಲಿ 1, 1 ಇದೆ, ಸರಿಯಾ. ಸೆಟ್ ಏನಲ್ಲಿದೆ? 1, 2, 3. 1, 1 ಇದೆ, 2, 2 ಇದೆ, 3, 3 ಇದೆ. ರಿಫ್ಲೆಕ್ಸಿವ್ 100% ಆಯಿತು, ಕರೆಕ್ಟಾ. ಸಿಮೆಟ್ರಿಕ್ಕಿಗೆ ಚೆಕ್ ಮಾಡೋಣ. 1, 2 ಇದೆ, ಅದ್ರದ್ದು ಉಲ್ಟಾ ಇದೆಯಾ? ಇದೆ. ಓಕೆ. 1, 3 ಇದೆ, ಅದ್ರದ್ದು ಉಲ್ಟಾ ಇದೆಯಾ? 3, 1. ಓಕೆ. 2, 2 ಇದೆ, ಡಬ್ಲೆಟಿಗೆಲ್ಲ ಚೆಕ್ ಮಾಡೋದು ಬೇಡ. 2, 3 ಇದೆ, 3, 2 ಇದೆಯಾ? ಇದೆ. ಸಿಮೆಟ್ರಿಕ್ಕು ಹೌದು. ಹಾಗಾದರೆ ಅವ್ರು ರಿಫ್ಲೆಕ್ಸಿವ್ ಓನ್ಲಿ ಅಂದಿದ್ದಾರೆ, ಇದಲ್ಲ. ಸಿಮೆಟ್ರಿಕ್ ಓನ್ಲಿ ಅಂದಿದ್ದಾರೆ, ಇದಲ್ಲ. ಟ್ರಾನ್ಸಿಟಿವ್ ಓನ್ಲಿ ಅಂದಿದ್ದಾರೆ, ಇದು 100% ಅಲ್ಲ. ಯಾಕೆ ಹೇಳಿ? ಓನ್ಲಿ ಅನ್ನೋ ವರ್ಡ್ ಯೂಸ್ ಮಾಡಿದ್ದಾರೆ. ಆಲ್ರೆಡಿ ರಿಫ್ಲೆಕ್ಸಿವ್ ಆಗಿದೆ ಅಂತ ಹೇಳಿದರೆ ಟ್ರಾನ್ಸಿಟಿವ್ ಓನ್ಲಿಯೂ ಪಕ್ಕ ಆಗೋದಿಲ್ಲ, ಸಿಮೆಟ್ರಿಕ್ ಓನ್ಲಿಯೂ ಪಕ್ಕ ಆಗೋದಿಲ್ಲ. ಇದು 3 ಆಗೋದಿಲ್ಲ. ಡೈರೆಕ್ಟ್ ನೀವು ಇದಕ್ಕೆ ಆನ್ಸರ್ ಮಾಡಿಬಿಡ್ಬೋದು. ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಡೈರೆಕ್ಟ್ ಮಾಡಿಬಿಡ್ಬೋದಲ್ವಾ. ಯಾಕಂದರೆ ಓನ್ಲಿ ಅನ್ನೋಂಥೇಳು ವರ್ಡನ್ನು ಯೂಸ್ ಮಾಡಿದ್ದಾರೆ ಅಂತ ಹೇಳಿದರೆ ಈಗ ರಿಫ್ಲೆಕ್ಸಿವ್ ಆಯಿತು, ಸರಿ. ನೀವು ರಿಫ್ಲೆಕ್ಸಿವ್ ಓನ್ಲಿ ಅಂತ ಡೈರೆಕ್ಟ್ ಇದು ಮಾಡಲಿಕ್ಕೆ ಆಗೋದಿಲ್ಲ. ರಿಫ್ಲೆಕ್ಸಿವ್ ಅಂತ ಗೊತ್ತಾಯಿತು, ಆವಾಗ ಡೈರೆಕ್ಟ್ ರಿಫ್ಲೆಕ್ಸಿವ್ ಓನ್ಲಿ ಅಂತ ಬರಲಿಕ್ಕೆ ಆಗೋದಿಲ್ಲ. ಯಾವಾಗ ನೀವು ಸಿಮೆಟ್ರಿಕ್ ಚೆಕ್ ಮಾಡ್ತೀರಿ ನೋಡಿ, ಸಿಮೆಟ್ರಿಕ್ಕು ಇದೆ, ರಿಫ್ಲೆಕ್ಸಿವ್ ಇದೆ. ಇಲ್ಲಿ ಓನ್ಲಿ ಅಂತ ಹೇಳಿದ್ರೆ ಇದು ಒಂದು ಮಾತ್ರ, ಬಟ್ ಅಲ್ಲ, ನಿಮ್ಗೆ 2 ಆಗಿದೆ. ಇದು 3 ಅಲ್ಲಿಗೆ ರೂಲ್ಡ್ ಔಟ್. ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಫಾರ್ ಈಕ್ವಿವೆಲೆನ್ಸ್, ನೋ ನೀಡ್ ಟು ಚೆಕ್ ಫಾರ್ ಟ್ರಾನ್ಸಿಟಿವ್. ಇದು ನೀವು ಆಪ್ಷನ್ನ ಎಲಿಮಿನೇಟ್ ಮಾಡುವಂಥ ಒಂದು ವಿಧಾನ. ಓಕೆ, ದಿಸ್ ಈಸ್ ನಿಮ್ಮ ಡಿಪೆಂಡ್ ಆಗಿರ್ತಿದೆಯಲ್ಲ, ಆಯಿತಾ. ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್. ಲೆಟ್ ಎಫ್ ಈಸ್ ಈಕ್ವಲ್ಸ್ ಟು ಆರ್ ಟೆನ್ಸ್ ಟು ಆರ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಪ್ಲಸ್ ಮೋಡ್ ಎಕ್ಸ್ ದೆನ್ ಎಫ್ ಆಫ್ ಎಕ್ಸ್ ಈಸ್. ಇದು ಫಂಕ್ಷನಿಂದ 1, 1 on 2, ಓನ್ಲಿ 1, 1, ಓನ್ಲಿ ಆನ್ 2, ನೀದರ್ 1, 1 nor on 2. ಓಕೆ, ಈಗ ಸಿಂಪಲಾಗಿ ನಾನು ನಿಮ್ಗೆ ಇದನ್ನು ಹೇಳ್ತೇನೆ ನೋಡಿ. ಸಿಂಪಲ್, ನೀವು ಜಾಸ್ತಿ ಇದ್ರ ಬಗ್ಗೆ ಹೆಚ್ಚೆಲ್ಲ ಟೆನ್ಷನ್ ತಗೊಳ್ಳೋದು ಬೇಡ. ಓಕೆ, ಈಗ ನೀವೀಗ ಇಲ್ಲಿ ಏನು ಹೇಳುತ್ತೆ? ಎಷ್ಟನೇ ಕ್ವಶನ್ ಅದು? 8th ಕ್ವಶನ್ ಅಲ್ಲ? ಕರೆಕ್ಟ್, 8th ಕ್ವಶನ್. ಈಗ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಮೋಡ್ ಎಕ್ಸ್, ಸರಿಯಾ. ಇಲ್ಲಿ ನೋಡಿ, ಎಕ್ಸ್ ಯಾವತ್ತು ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0ನೇ ಆಗಿರುತ್ತೆ, ಸರಿನಾ. ಯಾಕೆ? ಎಕ್ಸ್ ಯಾವತ್ತು ಗ್ರೇಟರ್ ದೆನ್ ಈಕ್ವಲ್ಸ್ ಟು 0 ಆಗಿರುತ್ತೆ, ಕರೆಕ್ಟ್ ಅಲ್ಲ. ಯಾಕಂತ ಕೇಳಿದರೆ ಮಾಡ್ಯುಲಸ್ ಒಳಗಡೆ ಬರುತ್ತೆ. ನೆಗೆಟಿವ್ ಬಂದರೆ ಆನ್ಸರ್ ಏನಾಗುತ್ತೆ ಹೇಳಿ? ಪಾಸಿಟಿವೇ ಆಗುತ್ತಲ್ವಾ. ಇದು ಪಾಸಿಟಿವೇ ಆಗುತ್ತಲ್ವಾ. ಸೊ ನಾನು ಇದನ್ನು ಎಕ್ಸ್ ಅಂತ ತಗೊಳ್ಬೋದು, ಇವಾಗ ಇದನ್ನು ಎಕ್ಸ್ ಅಂತ ತಗೊಳ್ಬೋದಾ? ಕರೆಕ್ಟಾ. ಸೊ ನಾನೀಗ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಎಕ್ಸ್, ಈ ಮೋಡ್ ಎಕ್ಸನ್ನು ಎಕ್ಸ್ ಅಂತ ತಗೊಳ್ತೇನೆ. ಯಾಕೆ ಹೇಳಿ? ಇದು ಗ್ರೇಟರ್ ದ್ಯಾನ್ ಈಕ್ವಲ್ಸ್ ಟು 0 ಆಗಿರುತ್ತೆ, ಎಕ್ಸ್ ಅಂತ ತಗೊಳ್ತೇನೆ. ಆವಾಗ ಇದೇನಾಗುತ್ತೆ? 2x ಆಗುತ್ತೆ.
ಸರಿನಾ? ಈಗ ನಾನು ಇನ್ ಕೇಸ್ ಎಕ್ಸ್ ಈಸ್ ಲೆಸ್ ದೆನ್ 0 ಅಂತ ತೊಗೊಂಡೆ ಅಂತ ಅಂದ್ಕೊಳ್ಳೋಣ. ಈಗ ಎಕ್ಸ್ ಈಸ್ ಲೆಸ್ ದೆನ್ 0 ಅಂತ ತೊಗೊಂಡೆ ಅಂತ ಅಂದ್ಕೊಳ್ಳೋಣ. ಆವಾಗ ಇದೇನಾಗುತ್ತೆ, ಎಕ್ಸ್ ಮೈನಸ್ ಎಕ್ಸ್ ಆಗುತ್ತೆ. ಆವಾಗ ಎಫ್ ಆಫ್ ಎಕ್ಸ್ ಏನಾಗುತ್ತೆ ಹೇಳಿ, 0 ಆಗುತ್ತೆ. ಕರೆಕ್ಟಾ? ಸೊ ಅದರಲ್ಲೇ ಗೊತ್ತಾಗುತ್ತೆ ಇಲ್ಲಿ ಆನ್ಸರ್ ಏನು ಬಂತು, 2x ಬಂತು. ಇಲ್ಲಿ ಆನ್ಸರ್ ಏನು ಬಂತು, 0 ಬಂತು. ಸೊ ಇಟ್ ಈಸ್ ನೀದರ್ 1 1 ನಾರ್ ಆನ್ 2 ಬೇಡ, ನಿಮಗಿದು ಅರ್ಥನೇ ಆಗಿಲ್ಲ. ಓ ಇದು ನಂಗೆ ಗೊತ್ತಾಗಿಲ್ಲ ಸರ್, ಏನಂತ ಅರ್ಥ ಆಗಿಲ್ಲ. ರಿಯಲ್ ನಂಬರ್ ಟು ರಿಯಲ್ ನಂಬರ್ ಅಂದಿದ್ದಾರೆ. ಇದು ಮಾಡ್, ಕರೆಕ್ಟಾ? ನೀವೀಗ ಎಕ್ಸಿಗೆ ಒಂದು ವ್ಯಾಲ್ಯೂನ ಹಾಕ್ತೀರ, ರಿಯಲ್ ನಂಬರ್ ಅಲ್ವಾ? ನಾನೀಗ ಇಲ್ಲಿ -1 -2 -3 0 1 2 -1 -2 -3 0 1 2 ಸರಿನಾ? ಈಗ ಇಲ್ಲಿ ಎಕ್ಸಿಗೆ ನಾನು -1 ಹಾಕಿದ್ದೆ ಅಂತ ಅಂದ್ಕೊಳ್ಳಿ. -1 ಪ್ಲಸ್ ಇಲ್ಲೇನಾಗುತ್ತೆ, -1 ಹಾಕಿದರೆ +1 ಆಗುತ್ತೆ. -1 + 1 ಏನಾಗುತ್ತೆ, 0 ಆಗುತ್ತೆ. ಎಕ್ಸಿಗೆ -1 ಹಾಕಿದಾಗ ಆನ್ಸರ್ ಏನು ಬಂತು, 0 ಬಂತು. ಆಯಿತು. ಎಕ್ಸಿಗೆ ಈಗ -2 ಹಾಕ್ತೇನೆ, ಆವಾಗಲೂ ಆನ್ಸರ್ ಏನು ಬರುತ್ತೆ ಹೇಳಿ. ಎಕ್ಸಿಗೆ -2 ಹಾಕ್ತೆ ಅಂತ ಎಣಿಸ್ಕೊಳ್ಳಿ, ಆವಾಗಲೂ ಆನ್ಸರ್ ಏನು ಬರುತ್ತೆ, 0ನೇ ಬರುತ್ತೆ. ಎಕ್ಸಿಗೆ ಈಗ -3 ಆಗಿದೆ ಅಂತ ಅಂದ್ಕೊಳ್ಳಿ, ಆನ್ಸರ್ ಏನು ಬರುತ್ತೆ, 0ನೇ ಬರುತ್ತೆ. 1 1 ಫಂಕ್ಷನ್ ಏನು ಹೇಳುತ್ತೆ ಹೇಳಿ. 1 1 ಈ ಥರ ಬರಲಿಕ್ಕಿದೆ ಅಂತ ಹೇಳಿದ್ನ ನಾನು ನಿಮಗೆ ಇದನ್ನು ಹೇಳಿದ್ದೀನಿ. 1 ಸೆಕೆಂಡ್, ನಿನ್ನೆ ಇದಿದೆಯಾ ನೋಡ್ತೇನೆ. 1 ಸೆಕೆಂಡ್ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, ನಿನ್ನೆ ಹೇಳಿದ್ದೇನೆ 1 1 ಫಂಕ್ಷನಲ್ಲಿ ಈ ಥರ ಇರಬಾರ್ದು. ಇಲ್ಲೇ ಹೇಳಿದ್ದೇನೆ ನೋಡಿ, 1 1 ಅಲ್ಲ, ಹೀಗಿದ್ರೆ 1 1 ಅಲ್ಲ, ಹೀಗಿದ್ರು 1 1 ಅಲ್ಲ ಅಂತ ನಿನ್ನೆ ಹೇಳಿದ್ದೆ ನಾನು. 1 1 ಫಂಕ್ಷನ್ ಹೇಳಿಕೊಡುವಾಗ ಇದು ಈ ಥರ ಇರಬಾರ್ದು ಅಂತ. ಇದು ನೋಡಿ ಈ ಥರ ಆಗಿದೆಯಲ್ಲ, ಇಲ್ಲಿ ನೋಡಿ. ಸೊ 1 1 100% ಅಲ್ಲ, ಆಯಿತಾ? ಈಗ ಆನ್ ಟು ಯಾಕಲ್ಲ, ಆನ್ ಟು ಯಾಕಲ್ಲ ಕೇಳಿದರೆ, ನೀವು ಯಾವುದೇ ಇಲ್ಲಿ ನೆಗೆಟಿವ್ ನಂಬರ್ ತೊಗೊಂಡ್ರೂ ಕೂಡ, ಯಾವುದೇ ನೆಗೆಟಿವ್ ನಂಬರ್ ತೊಗೊಂಡ್ರೂ ಕೂಡ ಆನ್ಸರ್ ಏನು ಬರ್ತಾ ಇದೆ, 0 ಬರುತ್ತೆ ಅಥವಾ ಪಾಸಿಟಿವ್ ಬರುತ್ತೆ. ಇದೆಲ್ಲ ನೆಗೆಟಿವ್ ನಂಬರ್ಸ್ ಎಲ್ಲ ಹಾಗೆ ಉಳಿತದೆ. ಈಗ ನೋಡಿ, ಯಾಕೆ ಹೇಳಿ, ನನಗೆ -10 ತಗೊಂಡೆ ಅಂತ ಎಣಿಸ್ಕೊಳ್ಳಿ. -10 ಪ್ಲಸ್ ಏನಿದೆ ಅಲ್ಲಿ, ಮಾಡ್ಯುಲಸ್ ಆಫ್ -10 ಸರಿನಾ? ನಾನು ವ್ಯಾಲ್ಯೂ ತೊಗೊಂಡಿದ್ದೇನು, -10 ಇದು ಮೈನಸ್ ಇದ್ದಿಲ್ಲೇನಾಗುತ್ತೆ, ಪ್ಲಸ್ ಆಗುತ್ತೆ, ಪುನಃ +10. ಆನ್ಸರ್ ಎಲ್ಲದಕ್ಕೂ 0ನೇ ಬರುತ್ತೆ. ಎಲ್ಲದಕ್ಕೂ ಆನ್ಸರ್ 0 ಬರುತ್ತೆ. ಉಳಿದಿರೋ ನಂಬರ್ಸ್ಗಳನ್ನು ನಾನೇನು ಮಾಡೋದು? ಆನ್ ಟು ಏನು ಹೇಳುತ್ತೆ ಹೇಳಿ, ಇಲ್ಲಿರೋ ನಂಬರ್ಗಳು ಎಲ್ಲದೂ ಎಕ್ಸಾಸ್ಟ್ ಆಗಬೇಕು ಅಂತ ಹೇಳುತ್ತಲ್ವಾ, ಇದಕ್ಕೆ ಪ್ರೀ ಇಮೇಜ್ ಇರಬೇಕು ಅಂತ ಹೇಳುತ್ತಲ್ವಾ. ಇದಕ್ಕೆಲ್ಲ ಪ್ರೀ ಇಮೇಜ್ ಎಲ್ಲಿದೆ? ಈ ನೆಗೆಟಿವ್ ನಂಬರ್ಸಿಗೆ ಇದಕ್ಕೆಲ್ಲ ಪ್ರೀ ಇಮೇಜ್ ಇಲ್ಲ. ನೀವು ಯಾವುದೇ ನಂಬರ್ ಹಾಕಿದ್ರಲ್ಲ ಆನ್ಸರ್ ಏನು ಬರ್ತಾ ಇದೆ, 0. ದಟ್ ಈಸ್ ನೀದರ್ 1 1 ನಾರ್ ಆನ್ 2 ಅಷ್ಟೇ. ಗೊತ್ತಾಯ್ತಾ? ಸೊ ದಿಸ್ ಈಸ್ ದ ಆನ್ಸರ್. ನೆಕ್ಸ್ಟ್, ಎಫ್ n tends to n ವೇರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ -1 ಪವರ್ ಎಕ್ಸ್ -1 ಪವರ್ ಎಕ್ಸ್ ದೆನ್ ಎಫ್ ಈಸ್. ಅಲ್ಲಿ ನೋಡಿ -1 ಪವರ್ ಎಕ್ಸ್ ಅಂತ ಹೇಳ್ತಾ ಇದ್ದಾರೆ. ಇದನ್ನೀಗ ನಾನು ನಿಮಗೆ ಸಿಂಪಲ್ಲಾಗಿ ಹೇಳಿಕೊಡ್ತೇನೆ. ನೋಡಿ ಇದು ನ್ಯಾಚುರಲ್ ನಂಬರ್ ಹೇಳಿದ್ದಾರೆ, ರಿಯಲ್ ನಂಬರ್ ಅಲ್ಲ ಸ್ಟೂಡೆಂಟ್ಸ್. ನ್ಯಾಚುರಲ್ ನಂಬರ್ ಅಂದರೆ ಆಪ್ಷನ್ ನೋಡಿ, 1 1 ಇಂಟು ಮೆನಿ 1 ಇಂಟು 1 1 ಆನ್ ಟು ಮೆನಿ 1 ಆನ್ ಟು. ನಮ್ಗೆ ಅದೆಲ್ಲ ಬೇಡ, ನೋಡೋಣ. ಫಸ್ಟ್ ನಾವು ನೋಡಬೇಕಾಗಿದ್ದು 1 1 ಮತ್ತು ಆನ್ ಟು, ಸರಿಯಾ? ಈಗ ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ ನೋಡಿ, ಎಕ್ಸ್ -1 ಪವರ್ ಎಕ್ಸ್ ಸರಿನಾ? ಈಗ ನಾನು ಎಕ್ಸನ್ನು E1 ಅಂತ ತಗೊಳ್ತೇನೆ. E1 ನಂಬರ್ ತಗೊಳ್ಳೋಣ, ಎಕ್ಸ್. ಆವಾಗ ಏನಾಗುತ್ತೆ ಹೇಳಿ, ಈಗ -1 ಟು ದಿ ಪವರ್ ಆಫ್ E1. ಯಾಕಂದರೆ ನ್ಯಾಚುರಲ್ ನಂಬರ್ ಅಂದರೆ 2 4 6 8. ಇಲ್ಲಿ ಯಾವುದೇ ಟು ದ ಪವರ್ E1 ಆದರೆ ಆನ್ಸರ್ ಏನಾಗುತ್ತೆ, ಇದು ಪ್ಲಸ್ ಆಗುತ್ತಲ್ವಾ. ಆವಾಗ ಇದ್ರದ್ದು ಆನ್ಸರ್ ಏನು ಬರುತ್ತೆ ಹೇಳಿ, x -1 ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು -1 ಟು ದಿ ಪವರ್ ಆಫ್ 10 ತಗೊಂಡೆ ಅಂತ ಅನ್ಸ್ಕೊಳ್ಳಿ. -1 ಟು ದಿ ಪವರ್ ಆಫ್ E1 ಬಂದರೆ ಆನ್ಸರ್ ಪ್ಲಸ್ ಆಗುತ್ತೆ. -1 ಟು ದಿ ಪವರ್ ಆಫ್ 10 ಇಸ್ 1, ಕರೆಕ್ಟಾ? ಸೊ x -1 ಕರೆಕ್ಟಾ? ಈಗ ಎಕ್ಸನ್ನು ಆಡ್ ತಗೊಳ್ಳೋಣ. ಎಕ್ಸ್ ಈಸ್ ಆಡ್ ಅಂತ ತಗೊಂಡ್ರೆ ಎಕ್ಸ್ ಮೈನಸ್ ಏನಾಗುತ್ತೆ, -1 ಟು ದಿ ಪವರ್ ಆಫ್ ನಾನು 1 ತಗೊಂಡೆ ಅಂತ ಅಂದ್ಕೊಳ್ಳೋಣ. ಆವಾಗ ಏನಾಗುತ್ತೆ, ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಸರಿಯಾ? ನೀವು ಎಕ್ಸನ್ನು E1 ಅಂತ ತಗೊಂಡಾಗ ಎಕ್ಸ್ -1 ಬಂತು. ಎಕ್ಸನ್ನು ಆಡ್ ಅಂತ ತಗೊಂಡಾಗ x +1 ಬಂತು. ಸಿಂಪಲ್ಲಾಗಿ ನೀವು ಅರ್ಥ ಮಾಡಿಕೊಂಡ್ರೆ E1 ನಂಬರ್ ಹಾಕಿದಾಗ ನಿಮ್ಗೆ ಒಂದು ಆನ್ಸರ್ ಬರುತ್ತೆ, ಆಡ್ ನಂಬರ್ ಹಾಕಿದಾಗ ಇನ್ನೊಂದು ಆನ್ಸರ್ ಬರುತ್ತೆ. ಅಂದರೆ ಎಕ್ಸಿಗೆ ಈಗ ಫಾರ್ ಎಕ್ಸಾಂಪಲ್ ನಾನು 2 ಹಾಕಿದ್ದೆ ಅಂತ ಅಂದ್ಕೊಳ್ಳಿ, 2 - 1 ಏನು, 1. ಎಕ್ಸಿಗೆ 4 ಹಾಕಿದೆ ಅಂತ ಅಂದ್ಕೊಳ್ಳಿ, 4 - 1 ಏನು, 3. ಎಕ್ಸಿಗೆ 6 ಹಾಕಿದೆ ಅಂತ ಅಂದ್ಕೊಳ್ಳಿ, 6 - 1 ಏನು, 5. ಇದೆಲ್ಲ E1 ನಂಬರ್ ಹಾಕಿದ್ದು ನಾನು, ಯಾಕೆ ಹೇಳಿ, ಎಕ್ಸ್ ಇಸ್ E1. ಇಲ್ಲಿ ನೋಡೋಣ, ಈಗ ಎಕ್ಸಿಗೆ ಆಡ್ ಹಾಕೋಣ. 1 ಹಾಕಿದೆ ಅಂತ ಅಂದ್ಕೊಳ್ಳಿ, 1 + 1 ಏನು, 2. ನೆಕ್ಸ್ಟ್ 3 ಹಾಕಿದೆ ಅಂತ ಅಂದ್ಕೊಳ್ಳಿ, 3 + 1 ಏನು, 4. ನೆಕ್ಸ್ಟ್ 5 ಆಗಿದೆ ಅಂತ ಅಂದ್ಕೊಳ್ಳಿ, 5 + 1 ಏನು, 6. ಅಂದರೆ ನೀವು ಎಕ್ಸಿಗೆ ಇಲ್ಲಿ ಒಂದು ಯಾವುದೇ ನಂಬರ್ ಹಾಕಿ, ನ್ಯಾಚುರಲ್ ನಂಬರ್ ತೊಗೊಳ್ಬೇಕು, ನೆಗೆಟಿವ್ ನಂಬರ್ ಎಲ್ಲ ತೊಗೊಳ್ಬೇಡಿ.
1 2 3 4 5 6 7 ಆ್ಯಂಡ್ ಸೋ ಆನ್. 1 2 3 4 5 6 7 ಆ್ಯಂಡ್ ಸೋ ಆನ್. ಎಕ್ಸಿಗೆ ನೀವು ಎಷ್ಟು ಹಾಕಿದ್ರಿ 2 ಹಾಕಿದ್ರಿ, ಆವಾಗ ಆನ್ಸರ್ ಏನು ಬಂತು 1. 2 ಹಾಕಿದಾಗ ಏನು ಬಂತು 1. ಎಕ್ಸಿಗೆ 4 ಹಾಕಿದ್ರಿ, ಆನ್ಸರ್ ಏನು ಬಂತು 3. 4 ಹಾಕಿದ್ರಿ, ಆನ್ಸರ್ ಏನು ಬಂತು 3. ಎಕ್ಸಿಗೆ 6 ಹಾಕಿದ್ರಿ, ಆನ್ಸರ್ ಏನು ಬಂತು 5. ಸರಿನಾ? ಆಮೇಲೆ ಎಕ್ಸಿಗೆ 1 ಹಾಕಿದ್ರಿ, ಆನ್ಸರ್ ಏನು ಬಂತು 2. ಎಕ್ಸಿಗೆ 3 ಹಾಕಿದರೆ ಆನ್ಸರ್ ಏನು ಬಂತು 4. ಎಕ್ಸಿಗೆ 5 ಹಾಕಿದರೆ ಆನ್ಸರ್ ಏನು ಬಂತು 6. ಹಾಗೆ ಪ್ರತಿಯೊಂದಕ್ಕೂ ಸಿಂಗಲ್ ಸಿಗುತ್ತೆ. ಎಲ್ಲ ನಂಬರ್ಸಿಗೂ ಕೂಡ ಇಲ್ಲಿರೋ ಪ್ರತಿಯೊಂದು ನಂಬರಿಗೂ ಕೂಡ ಇಂಡಿವಿಜುವಲ್ ಆಗಿ ನಿಮಗೆ ಎಲಿಮೆಂಟ್ಗಳು ಸಿಗುತ್ತೆ. ಆವಾಗ 1 1 ಹೌದಲ್ವಾ? ನಿನ್ನೆ ಹೇಳಿದೆ 1 1 ಹೀಗಿರಬೇಕು, ಹೀಗಂದರೆ ಹೀಗಾಗುತ್ತೆ ಸ್ಟೂಡೆಂಟ್ಸ್, ಅದು ಗೊತ್ತಿದೆಯಲ್ಲ. ಹೀಗಿದ್ದರೂ ಪ್ರಾಬ್ಲಮ್ ಇಲ್ಲ. ಆನ್ ಟು ಅಂದ್ರೇನು, ಇಲ್ಲಿರೋ ಎಲ್ಲ ನಂಬರ್ಗಳಿಗೂ ಪ್ರೀ ಇಮೇಜ್ ಇರಬೇಕು. ಇದೆಯಲ್ಲ, ನೀವು ಕಂಟಿನ್ಯೂಸ್ ಮಾಡ್ಕೊಂಡು ಹೋಗಿ ಪಕ್ಕ ಇದೆ. ಸೊ ಅದಕ್ಕೆ ಇಟ್ ಈಸ್ ಅ 1 1 ಆ್ಯಂಡ್ ಆನ್ ಟು. ಸಿಂಪಲ್, ಅರ್ಥ ಆಯ್ತಾ? ಸೊ ದಿಸ್ ಈಸ್ ಅ ಆನ್ಸರ್. ಸೊ 10th ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಕರೆಕ್ಟ್ ಆರ್ ದ ಫೀಚರ್ಸ್ ಆಫ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಇದು ಇಂಪಾರ್ಟೆಂಟ್. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ನ ಕರೆಕ್ಟ್ ಫೀಚರ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಪ್ರೀವಿಯಸ್ ಇಯರ್ಲಿ ಕೇಳಿರೋ ಕ್ವಶನ್ ಸ್ಟೂಡೆಂಟ್ಸ್. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಕರೆಕ್ಟ್ ಆರ್ ದ ಫೀಚರ್ಸ್ ಆಫ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಕರೆಕ್ಟ್ ಫೀಚರ್ ಯಾವುದು ಅಲ್ಲ ಅಂತ ಕೇಳ್ತಾ ಇರೋದು. ಓಕೆ, ಕರೆಕ್ಟ್ ಫೀಚರ್ ಯಾವುದಕ್ಕೆ ಅಲ್ಲ, ಫಸ್ಟಿಗೆ ನೀವು ಗ್ರಾಫನ್ನು ಬರೀಬೇಕು. ಯಾವುದಕ್ಕೆ ಕೇಳ್ತಾ ಇರೋದವರು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ವ್ಯಾರ್ given by b of x where b is greater than 1. ಇಲ್ಲಿ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ನ ಕೊಟ್ಟಿದ್ದಾರೆ. ಸರಿಯಾ? ಕೊಟ್ಟಿದ್ದಾರೆ, ಕರೆಕ್ಟಾ? ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ನ ಗ್ರಾಫ್ ಏನು ಬರುತ್ತೆ ನೋಡಿ, ಇದು ನಿಮ್ಮ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ನ ಗ್ರಾಫ್ ಈ ಥರ ಬರುತ್ತೆ ಸ್ಟೂಡೆಂಟ್ಸ್. ಇದು ಗೊತ್ತಿರಲಿ ನಿಮಗೆ, ವೇರ್ b is greater than 1 ಅಂತ ಹೇಳಿದ್ದಾರೆ. ಸರಿಯಾ? ಇದು ಆ್ಯಕ್ಚುಲಿ 0,1 ಆಗಿರುತ್ತೆ. ಓಕೆ, ಇದು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ನು. ಇದು ಮೈನಸ್ ಇನ್ಫಿನಿಟಿ, ಇದು ಪ್ಲಸ್ ಇನ್ಫಿನಿಟಿ, ಇಲ್ಲಿ ಇದು ಮೈನಸ್ ಇನ್ಫಿನಿಟಿ, ಇದು ಇನ್ಫಿನಿಟಿ. ಸರಿನಾ? ಓಕೆ, ಇದು ಒರಿಜಿನ್. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್, ಫಾರ್ ಎ ವೆರಿ ಲಾರ್ಜ್ ನೆಗೆಟಿವ್ ವ್ಯಾಲ್ಯೂಸ್ ಆಫ್ ಎಕ್ಸ್ ದ ಫಂಕ್ಷನ್ ಈಸ್ ಕ್ಲೋಸ್ ಟು 0. ವೆರಿ ಕ್ಲೋಸ್ ಟು 0. ಇಲ್ಲಿ ನೋಡಿ, ಫಾರ್ ವೆರಿ ಲಾರ್ಜ್ ನೆಗೆಟಿವ್ ವ್ಯಾಲ್ಯೂಸ್ ಆಫ್ ಎಕ್ಸ್, ಇದು ಎಕ್ಸ್ ಆ್ಯಕ್ಸಿಸ್ ಅಲ್ವಾ? ಲಾರ್ಜ್ ನೆಗೆಟಿವ್ ವ್ಯಾಲ್ಯೂ ಎಕ್ಸ್ ಆ್ಯಕ್ಸಿಸ್ನ ನೆಗೆಟಿವ್, ಎಕ್ಸ್ ನೆಗೆಟಿವ್ ಆನ್ಸರ್ ಇಲ್ಲಿ ಬರುತ್ತೆ ಅಲ್ವಾ? ವೆರಿ ಲಾರ್ಜ್ ಅಂದರೆ ಈ ಥರ. ಇಲ್ಲಿ ನೋಡಿ, ಬರ್ತಾ 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 ಇದು ಕ್ಲೋಸ್ ಟು 0 ಬರ್ತಾ ಇಲ್ವಾ? ಫೈನಲಿ ಬಂದು ಏನಾಗುತ್ತದೋ ವಿಚ್ ಇಸ್ ವೆರಿ ಕ್ಲೋಸ್ ಟು 0. ಕರೆಕ್ಟ್, ಸರಿ. ಸೊ ಇದು ಆಪ್ಷನ್ ಕರೆಕ್ಟ್ ಅವ್ರು ಹೇಳಿದ್ದು ಸರಿ, ಬಟ್ ಅವ್ರು ಕೇಳಿದ್ದೇನಿಲ್ಲಿ ನಾಟ್ ಕರೆಕ್ಟ್ ಕೇಳಿದ್ದು. ಆಯ್ತು. ದ ಡೊಮೈನ್ ಆಫ್ ದ ಫಂಕ್ಷನ್ ಇಸ್ ಆರ್, ಸೆಟ್ ಆಫ್ ರಿಯಲ್ ನಂಬರ್ಸ್. ಡೊಮೈನನ್ನು ಕೇಳ್ತಾ ಇದ್ದಾರೆ. ಕರೆಕ್ಟ್. ಡೊಮೈನ್ ಏನಾಗುತ್ತೆ ಹೇಳಿ, ಈಗ ಇದು ಎಕ್ಸ್ ಆಯ್ತಲ್ಲ, ಎಲ್ಲ ಸೆಟ್ ಆಫ್ ರಿಯಲ್ ನಂಬರ್ಸ್ ಅಂದರೆ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ, ಇದು ಡೊಮೈನ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಈಗ ನಿಮ್ಗೆ ಎಲ್ಲದು ಸೆಟ್ ಆಫ್ ರಿಯಲ್ ನಂಬರ್ಸ್, ಆಲ್ ನೆಗೆಟಿವ್ ಬರುತ್ತೆ, ಪಾಸಿಟಿವ್ ಬರುತ್ತೆ, ಡೊಮೈನ್. ಕರೆಕ್ಟ್. ಇನ್ ಕೇಸ್ ಆಫ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ದ ಡೊಮೈನ್ ಆಫ್ ಫಂಕ್ಷನ್ ಇಸ್ ಆರ್ ಪ್ಲಸ್ ಅಲ್ಲ, ಆರ್ ಆಲ್ ರಿಯಲ್ ನಂಬರ್ಸ್. ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟ್. ದ ಪಾಯಿಂಟ್ 1,0 ಆಲ್ವೇಸ್ ಆನ್ ದ ಗ್ರಾಫ್ ಆಫ್ ದ ಫಂಕ್ಷನ್. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಈಗ ಪಾಯಿಂಟ್ 1,0 ಅಂದರೆ ಮೀನಿಂಗ್ ಏನು ಹೇಳಿ? ಎಕ್ಸ್ ಆ್ಯಕ್ಸಿಸ್ 1, ವೈ ಆ್ಯಕ್ಸಿಸ್ 0. ಎಕ್ಸ್ ಆ್ಯಕ್ಸಿಸ್ ಇದು 1 ಇಲ್ಲಿ ಬರುತ್ತೆ, 1,0 ಇಲ್ಲಿ ಬರುತ್ತೆ. ಬಟ್ ಗ್ರಾಫ್ ಎಲ್ಲಿದೆ ನೋಡಿ, ಗ್ರಾಫ್ ಇಲ್ಲಿದೆ. ಅವ್ರು ಏನು ಹೇಳ್ತಾ ಇದ್ದಾರೆ? ದ ಪಾಯಿಂಟ್ 1,0 ಆಲ್ವೇಸ್ ಆನ್ ದ ಗ್ರಾಫ್ ಆಫ್ ದ ಫಂಕ್ಷನ್. ಇಲ್ಲ, 0,1 ಅನ್ನೋದು ಗ್ರಾಫ್ ಮೇಲಿದೆ, ಬಟ್ 1,0 ಇದು 1,0 ಇಲ್ಲಿ ಗ್ರಾಫ್ ಇಲ್ಲಿದೆ ನೋಡಿ. 1,0 ಪಾಯಿಂಟ್ ಇಲ್ಲಿದೆ, ಗ್ರಾಫ್ ಮೇಲಿದೆಯಾ? ಇಲ್ಲ. ದಟ್ ಈಸ್ ಅ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಅಷ್ಟೆ, ಇದು ನಿಮ್ಮ ಆನ್ಸರ್. ದಿಸ್ ಈಸ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಆಯಿತಾ? ದ ರೇಂಜ್ ಆಫ್ ದ ಫಂಕ್ಷನ್ ಇಸ್ ಸೆಟ್ ಆಫ್ ಆಲ್ ಪಾಸಿಟಿವ್ ರಿಯಲ್ ನಂಬರ್ಸ್. ರೇಂಜ್ ಅಂದರೆ ಏನು ಗೊತ್ತುಂಟಾ? ಇಲ್ಲಿ ನೋಡಿ, ಗ್ರಾಫ್ ಎಕ್ಸ್ ಆ್ಯಕ್ಸಿಸ್ನ ಮೇಲ್ಗಡೆ ಇದೆ ಅಲ್ವಾ? ಗ್ರಾಫ್ ಇಲ್ಲಿ ನೋಡಿ, ಗ್ರಾಫ್ ಇಲ್ಲಿದೆ ಅಲ್ವಾ? ಎಕ್ಸ್ ಆ್ಯಕ್ಸಿಸ್ನ ಮೇಲ್ಗಡೆ ಇದೆ ಅಂದರೆ ಮೀನಿಂಗ್ ಏನು ಹೇಳಿ? ಪಾಸಿಟಿವ್. ರೇಂಜ್ ಇಸ್ ಪಾಸಿಟಿವ್. ಗ್ರಾಫ್ ಕೆಳಗಡೆ ಇದ್ದರೆ ನೆಗೆಟಿವ್, ಬಟ್ ಗ್ರಾಫ್ ಮೇಲ್ಗಡೆ ಇದೆಯಲ್ಲ, ಸೊ ಅದಕ್ಕೆ ದ ರೇಂಜ್ ಆಫ್ ದ ಫಂಕ್ಷನ್ ಇಸ್ ಸೆಟ್ ಆಫ್ ಆಲ್ ಪಾಸಿಟಿವ್ ರಿಯಲ್ ನಂಬರ್ಸ್. ಕರೆಕ್ಟ್. ಇದು ರೇಂಜ್, ಬಿಕಾಸ್ ಗ್ರಾಫ್ ಈಸ್ ಅಬೋವ್ ದಿ ಎಕ್ಸ್ ಆ್ಯಕ್ಸಿಸ್, ಸೊ ಇದು ಪಾಸಿಟಿವ್ ಆಗಿರುತ್ತೆ. ಸೊ ರೇಂಜ್ ಆಫ್ ದ ಫಂಕ್ಷನ್ ಇಸ್ ಪಾಸಿಟಿವ್ ಅಷ್ಟೆ. ಓಕೆ, ಸೊ 10th ಒನ್ ಇಸ್ ರೈಟ್. 10 ಕ್ವಶನ್ಸ್ ಆಯಿತು ಸ್ಟೂಡೆಂಟ್ಸ್. ಸ್ವಲ್ಪ ಸ್ಲೋ ಆಗ್ತಾ ಇದೆ ಅಂದ್ಕೊಳ್ತೇನೆ, ತುಂಬ ಕ್ವಶನ್ಸ್ ಇದೆ ನನ್ನ ಹತ್ರ. ಸೊ 11th ಕ್ವಶನ್ ನೋಡಿ. ಈಗ ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2x², ದೆನ್ ಫೈಂಡ್ ಎಫ್ ಆಫ್ 3,8. ಇದು ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ. ಈಗ ಇಲ್ಲಿ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2, ಬ್ಲೂ ಕಲರ್ಲಿ ಬರೀತಾನೆ, ಎಫ್ ಆಫ್ 3,8 ಮೈನಸ್ ಎಫ್ ಆಫ್ 4 ಡಿವೈಡೆಡ್ ಬೈ 3.8 ಮೈನಸ್ 4 ವಿಚ್ ಇಂಪ್ಲೈಸ್. ಈಗ ನೋಡಿ, ಇಲ್ಲಿ ಎಕ್ಸ್ ಇದಲ್ಲೇನಿದೆ 3.8. ಸರಿಯಾ? ನಾವು ಮಾಡೋಣ, ಎಫ್ ಆಫ್ 3.8ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಯಾವುದಕ್ಕೆ? ಇದಕ್ಕೆ 2 3.8 ಇಂಟು 3.8. ಯಾಕೆ? ಎಕ್ಸ್ ಸ್ಕ್ವೇರ್ ಅಲ್ವಾ? ಇದು ಎಷ್ಟಾಗುತ್ತೆ ಹೇಳಿ? 38 ಇಂಟು 38 14
33999.8 ಇದು ಎಷ್ಟಾಗುತ್ತೆ ನಿಮಗೆ 14.44 ಆಗುತ್ತೆ ಸ್ಟೂಡೆಂಟ್ಸ್. ಇವೆರಡನ್ನು ಮಲ್ಟಿಪ್ಲೈ ಮಾಡಿದರೆ ಇದು ಎಷ್ಟಾಗುತ್ತೆ 28.88. ಸರಿಯಾ? ಇದು ಯಾವುದಕ್ಕೆ ಎಫ್ ಆಫ್ 3.8. ಈಗ ಎಫ್ ಆಫ್ 4ಗೆ ಮಾಡೋಣ ಅಂದರೆ ಏನು 2 × 4 × 4 4 4 16 16 2 32. ಸರಿನಾ? ಈಗ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಫ್ ಆಫ್ 3.8 ಎಷ್ಟು ಬಂತು? ಇದು 28.88. ಇದೆಷ್ಟು ಬಂತು? 32. 3.8ಇಂದ 4ನ ಮೈನಸ್ ಮಾಡಿದರೆ -0.2. ಸರಿಯಾ? ಇದನ್ನು ಮೈನಸ್ ಮಾಡಿ 28.88 ಮೈನಸ್ 32 ಇದು ಎಷ್ಟಾಗುತ್ತೆ ನೋಡಬೇಕೀಗ. 28 ಇದೇನಾಗುತ್ತೆ 3.32 3.12 ಆಗುತ್ತೆ. ಸರಿನಾ? ವಿತ್ ನೆಗೆಟಿವ್ ಸೈನ್. ಯಾಕೆ ನೆಗೆಟಿವ್ ಸೈನ್? ಸ್ಮಾಲರ್ ನಂಬರಿಂದ ಗ್ರೇಟರ್ ನಂಬರ್ ಮಾಡ್ತಾಯಿದ್ರೆ -0.2 ಮೈನಸ್ ಕ್ಯಾನ್ಸಲ್ ಮಾಡಿ. ಈಗ ನಿಮ್ಗೆ ಇದು ಇದು ಡಾಟ್ ಡೆಸಿಮಲ್ ಕಷ್ಟ ಆಗುತ್ತೆ ಅಂತಿದ್ರೆ ಡೆಸಿಮಲ್ನ ಶಿಫ್ಟ್ ಮಾಡಬೇಕಂದ್ರೆ ಇಂಟು 100 ಮಾಡಬೇಕಾಗುತ್ತೆ. 312 ಆಗುತ್ತೆ. ಇಲ್ಲಿಗೂ ಇಂಟು 100 ಮಾಡಿದರೆ 2 ಪ್ಲೇಸ್ ಆಚೆ ಹೋಗುತ್ತೆ, ಆವಾಗ 0 ಬರುತ್ತೆ /20. ಸರಿನಾ? ಸೊ ಆನ್ಸರ್ ಎಷ್ಟಾಗುತ್ತೆ ನೋಡಿ. 21s 20s 300 20 15s 300. ಸೊ 15 ಪಾಯಿಂಟ್ ಪಕ್ಕಾ ಬರುತ್ತೆ ನಿಮಗೆ. ಕರೆಕ್ಟಾ? ಸೊ ಆನ್ಸರ್ ವಿಲ್ ಬಿ 15 ಪಾಯಿಂಟ್. ಇದು ನಿಮ್ಮ ಆನ್ಸರ್ ಅಷ್ಟೇ. ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಕ್ವಶನ್ ಸ್ಟೂಡೆಂಟ್ಸು. ಡೊಮೈನ್ ಆಫ್ ದ ಫಂಕ್ಷನ್. ನೆಕ್ಸ್ಟ್ ಏನು ಕೇಳಿದರೆ ದ ಡೊಮೈನ್ ಆಫ್ ದ ಫಂಕ್ಷನ್ ಎಫ್ ಆರ್ ಟೆನ್ಸ್ ಟು ಆರ್ ಡಿಫೈನ್ಡ್ ಬೈ. ಏನು ಕ್ವಶನ್ ಕೇಳಿದ್ದು ನಿಮಗೆ? ಡೊಮೈನನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಡೊಮೈನ್ ಆಫ್ ದ ಫಂಕ್ಷನ್ ಯಾವುದ್ರ ಬಗ್ಗೆ ಕೇಳಿದ್ದು? x² - 7x + 12 ಇದು ಡೊಮೈನ್ ಬಗ್ಗೆ ಕೇಳ್ತಾ ಇದ್ದಾರೆ. ಸರಿನಾ? x² - 7x + 12. ಈಗ ವೆರಿ ಇಂಪಾರ್ಟೆಂಟು, ಕರೆಕ್ಟ್ ಕೇಳ್ಕೊಳ್ಳಿ. 12th ಕ್ವಶನ್ನು ಈ ವಿಡಿಯೋದಲ್ಲಿ 15 to 20 ಕ್ವಶನ್ಸ್ ಮಾಡ್ತೇನೆ ಸ್ಟೂಡೆಂಟ್ಸ್. ಇನ್ನೊಂದು ಪಾರ್ಟ್ ಮಾಡ್ತೇನೆ. ಓಕೆ, ಈಗ ಏನು ಹೇಳಿದ್ದಾರೆ? ಡೊಮೈನ್ ಆಫ್ ದ ಫಂಕ್ಷನ್ ಕೇಳಿದ್ದಾರೆ. ಕ್ವಶನ್ ಏನು? ಎಫ್ ಆಫ್ ಎಕ್ಸ್ = x² - 7x + 12. ಯಾವತ್ತೂ ಇದನ್ನು ನೆನ್ಪಿಟ್ಕೊಳ್ಳಿ. ಸ್ಕ್ವೇರ್ ರೂಟ್ ಒಳಗಡೆ ಯಾವುದೇ ಫಂಕ್ಷನ್ ಇದ್ದರೂ ಅದು ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಆಗಿರಬೇಕು. ಇದು ಶುಡ್ ಬಿ ಗ್ರೇಟರ್ ದೆನ್ ಈಕ್ವಲ್ಸ್ ಟು, ಯಾಕಂದರೆ ಸ್ಕ್ವೇರ್ ರೂಟ್ ಒಳಗಡೆ ನೆಗೆಟಿವ್ ಬರೋದಿಲ್ಲ. ಇಟ್ ಈಸ್ ಅನ್ಡಿಫೈನ್ಡ್. ಸೊ ಇದು ಯಾವತ್ತು ಗ್ರೇಟರ್ ದೆನ್ 0 ಆಗಿರಬೇಕು. ಅದಕ್ಕೆ ನಾನು ಏನು ತಗೊಳ್ತೇನೆ? 7x + 12 ವಿಚ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಸರಿನಾ? ಈಗ ಇದು ನಿಮಗೆ ಸ್ಪ್ಲಿಟ್ ಮಾಡಲಿಕ್ಕೆ ಗೊತ್ತಿದೆಯಲ್ಲ. ಪ್ರಾಡಕ್ಟ್ ಎಷ್ಟಾಗಬೇಕು? 12 ಆಗಬೇಕು. ಯಾವುದು? 4 3s ಇವೆರಡನ್ನು ಆ್ಯಡ್ ಮಾಡಿದ್ರೆ -7 ಬರಬೇಕು. ಆವಾಗ -4 -3 ತಗೊಳ್ಳೋದಾ? ಇದು ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ. 10th ಸ್ಟ್ಯಾಂಡರ್ಡಲ್ಲಿ ಓದಿದ್ದೀರಾ. x² - 4x - 3x + 12. ಎಕ್ಸನ್ನು ಔಟ್ಸೈಡ್ ಇಟ್ಟರೆ x - 4 -3ನ ಔಟ್ಸೈಡ್ ಇಟ್ಟರೆ x - 4. ಆವಾಗ ಒಂದು x - 4 ಆಗುತ್ತೆ. ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಅದು ಗೊತ್ತಿದೆಯಲ್ಲ. ಇನ್ನೊಂದು x - 3 ಆಗುತ್ತೆ. ಸರಿಯಾ? ಒಂದು x - 4 ಇದನ್ನು ನಾನು x - 4 = 0 ಅಂತ ತಗೊಂಡ್ರೆ x = 4 ಆಗುತ್ತೆ. ಇಲ್ಲಿ x = 3 ಆಗುತ್ತೆ. -4 ಆಚೆ ಹೋಗುವಾಗ +4 ಆಗುತ್ತೆ. 4 ಮತ್ತು 3 ಆಗುತ್ತೆ. ಕರೆಕ್ಟ್ ಅಲ್ಲ? ಹೋಪ್ ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತಾರೆ. ಕರೆಕ್ಟ್ ನೋಡಿ, ಇಲ್ಲಿಗ ನೀವು ಕರೆಕ್ಟ್ ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಇದು ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಅಂದರೆ ಈಕ್ವಲ್ಸ್ ಟು 0 ಬಂದಿರಲಿಕ್ಕೆ ಹೋಗಿ ಈ 4 ಮತ್ತು 3 ಇನ್ಕ್ಲೂಡ್ ಆಗಲೇಬೇಕು ಕಂಪಲ್ಸರಿ. ಯಾಕಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು. ಸರಿಯಾ? ಗ್ರೇಟರ್ ದೆನ್. ಈಗ 4 ಮತ್ತು 3 ಇನ್ಕ್ಲೂಡ್ ಆಗೋದಂದರೆ ಈ ಬ್ರ್ಯಾಕೆಟ್, ಈ ಥರ ಬ್ರ್ಯಾಕೆಟ್ ಇದ್ದರೆ, ಸ್ಕ್ವೇರ್ ಬ್ರ್ಯಾಕೆಟ್ ಇದ್ದರೆ ಇನ್ಕ್ಲೂಡ್ ಆಗಿದೆ ಅಂತ ಮೀನಿಂಗ್. ಸಿಂಪಲ್ ಬ್ರ್ಯಾಕೆಟ್ ಈ ಥರ ಬ್ರ್ಯಾಕೆಟ್ ಇದ್ದರೆ ಎಕ್ಸ್ಕ್ಲೂಡ್ ಆಗಿದೆ ಅಂತ ಮೀನಿಂಗ್. ಈಗ 4 ಮತ್ತು 3 ಎಕ್ಸ್ಕ್ಲೂಡ್ ಆಗಿರೋದು ಯಾವುದಿದೆ ನೋಡಿ? ಎಕ್ಸ್ಕ್ಲೂಡ್ ಆಗಿರೋದು ಇಲ್ಲಿ ನೋಡಿ. ಇದು 2 ಎಕ್ಸ್ಕ್ಲೂಡ್. ಸೊ ಇದು ಆನ್ಸರ್ ಅಲ್ಲ, ಪಕ್ಕ ಅಲ್ಲ. ಇಲ್ಲಿ ನೋಡಿ 4ನ ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಇದಲ್ಲ ಆನ್ಸರ್, ಪಕ್ಕ ಅಲ್ಲ. ಇವೆರಡರಲ್ಲಿ ಒಂದು ಆನ್ಸರ್ ಆಗಿರುತ್ತೆ. ಸರಿಯಾ? ಈಗ ನಾನು ಏನು ಮಾಡ್ತೇನೆ? 4 ಮತ್ತು 3 ಅಲ್ವಾ? 4 ಮತ್ತು 3. ಈಗ ನಿಮ್ಮ ಸಿಂಪಲಾಗಿ ನೋಡಿ, ನಾನು ಇದನ್ನೀಗ ಗ್ರಾಫಲ್ಲಿ ತಗೊಂಡೆ ಅಂತ ಅಂದ್ಕೊಳ್ಳೋಣ. ಇದು 0 ಆದರೆ ಸಾರಿ 0 ಇಲ್ಲಿ ತಗೊಂಡ್ರೆ ಇದು 3 ಆಗುತ್ತೆ, ಇದು 4 ಆಗುತ್ತೆ. ಸರಿನಾ? 3 ಆಗುತ್ತೆ, 4 ಆಗುತ್ತೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ? x = > 0 ಅಂತ ಹೇಳಿದ್ದಾರೆ. ಸರಿಯಾ? ಅಂದರೆ ಇಲ್ಲಿ ಏನಾಗುತ್ತೆ ಅಂತ ಕೇಳಿದರೆ ನಿಮಗೆ -∞ಇಂದ, ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು, ಕರೆಕ್ಟ್ ಕೇಳ್ಕೊಳ್ಳಿ. ಇಲ್ಲಿ -∞ಇಂದ 3 ಇದಿಷ್ಟು ಬರುತ್ತೆ. 3ನೂ ಇನ್ಕ್ಲೂಡ್ ಆಗುತ್ತೆ. ಮತ್ತು 4ರಿಂದ ∞ ಇಲ್ಲಿಯವರೆಗೆ ಇನ್ಕ್ಲೂಡ್ ಆಗುತ್ತೆ. ಆ್ಯಂಡ್ ನೀವು ಇಲ್ಲೇ ಕೂಡ ಇದು ಮಾಡ್ಬೋದು. ಯಾಕಂತ ಕೇಳಿದರೆ ಇಲ್ಲಿ ನೋಡಿ ಇಂಟರ್ಸೆಕ್ಷನ್ ಕೊಟ್ಟಿದ್ದಾರೆ. ಬಟ್ ನಂಗೆ 4 ಬೇಕು, 3ನೂ ಬೇಕು. ಅವೆರಡು ಇನ್ಕ್ಲೂಡ್ ಆಗೋದು ಯಾವುದರಲ್ಲಿ? ಯೂನಿಯನ್ನಲ್ಲಿ. ವೆರಿ ಇಂಪಾರ್ಟೆಂಟ್, ಯೂನಿಯನಲ್ಲಿ ಇನ್ಕ್ಲೂಡ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ಆಪ್ಷನ್ ಇಸ್ ದಿಸ್ ಒನ್. ಯಾವತ್ತೂ ಇನ್ಫಿನಿಟಿ ಇನ್ಕ್ಲೂಡ್ ಆಗೋದಿಲ್ಲ, -∞ ಇನ್ಕ್ಲೂಡ್ ಆಗೋದಿಲ್ಲ. ಅದಕ್ಕೆ ಈ ಬ್ರ್ಯಾಕೆಟ್ ಹಾಕಿದ್ದಾರೆ ನೋಡಿ, ಸಿಂಪಲ್ ಬ್ರ್ಯಾಕೆಟ್. -∞ ಯಾವತ್ತೂ ಇನ್ಕ್ಲೂಡ್ ಆಗೋದಿಲ್ಲ. ಆಯಿತಾ? ನೆಕ್ಸ್ಟ್, ದ ರೇಂಜ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ = 9 - x². ನೆಕ್ಸ್ಟ್ ಕ್ವಶನ್ ನೋಡಿ, ಅವರು ರೇಂಜ್ ಕೇಳಿತ್ತು.
ಓಕೆ. ರೇಂಜ್ ಕೇಳಿದಾಗ ಏನು ಕ್ವಶನ್ ಏನು ಕೇಳಿದರೆ 9 ಮೈನಸ್ ರೂಟ್ ಆಫ್ 9 ಮೈನಸ್ ಎಕ್ಸ್ ಸ್ಕ್ವೇರ್. ರೇಂಜ್ ಕೇಳಿದ್ದು ರೂಟ್ ಆಫ್ 9 ಮೈನಸ್ ಎಕ್ಸ್ ಸ್ಕ್ವೇರ್. ಆವಾಗಲೇ ನಾನು ಹೇಳಿದ್ದೆ ನಿಮಗೆ ರೇಂಜ್ ಕೇಳಿದಾಗ ಫಸ್ಟು ಡೊಮೈನನ್ನು ಫೈಂಡ್ ಔಟ್ ಮಾಡಿ. ಡೊಮೈನ್ ಅಂದರೆ ಏನು ಹೇಳುತ್ತೇಳಿ, 9 ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಶುಡ್ ಬಿ ಗ್ರೇಟರ್ ದನ್ ಈಕ್ವಸ್ ಟು 0. ಯಾಕೆ ಗ್ರೇಟರ್ ದನ್ ಈಕ್ವಸ್ ಟು 0? ರೂಟ್ ಒಳಗಡೆ ಬಂದರೆ ಗ್ರೇಟರ್ ದನ್ ಈಕ್ವಸ್ ಟು ಬರಲೇಬೇಕು. ಈಗ ನಾನು 9 ಆಚೆ ತಗೊಂಡು ಹೋಗ್ತಾರೆ, ಮೈನಸ್ ಎಕ್ಸ್ ಸ್ಕ್ವೇರ್ ಶುಡ್ ಬಿ ಗ್ರೇಟರ್ ದನ್ ಆರ್ ಈಕ್ವಸ್ ಟು 9. ಕರೆಕ್ಟಾ? +9 ಆಚೆ ಹೋಗೋ -9 ಆಗುತ್ತೆ. ಸರಿಯಾ? ಈಗ ನೋಡಿ ವೆರಿ ಇಂಪಾರ್ಟೆಂಟ್, ಎರಡೂ ಕಡೆ ಮೈನಸ್ ಇರಲಿಕ್ಕೆ ಹೋಗಿ ನಾನು ಇದನ್ನು ನೀವು ಇಷ್ಟೆಲ್ಲ ಮಾಡೋದು ಬೇಡ, ಇದು ನಿಮ್ಗೆ ಕರೆಕ್ಟ್ ಗೊತ್ತಿದೆ ಸ್ಟೂಡೆಂಟ್ಸ್, ಇದನ್ನು ಏನು ಮಾಡಲಿಕ್ಕೆ ಏನಿಲ್ಲ. ಈಗ 9 ಮೈನಸ್ ಎಕ್ಸ್ ಸ್ಕ್ವೇರ್ ಈಕ್ವಸ್ ಟು 0 ಅಂತ ತಗೊಂಡ್ರೆ ಆಚೆ ತೊಗೊಂಡೋಗಿ 9 ಈಸ್ ಈಕ್ವಸ್ ಟು ಎಕ್ಸ್ ಸ್ಕ್ವೇರ್, ಎಕ್ಸ್ ಈಸ್ ಈಕ್ವಸ್ ಟು +or-3 ಆಗುತ್ತೆ. ಇಷ್ಟೆಲ್ಲ ಮಾಡೋದು ಬೇಡ, ನಿಮ್ಗೆ ಇದು ಗೊತ್ತಿದೆಯಲ್ಲ ಲಾಜಿಕ್, +or-3 ಆಗುತ್ತೆ. ಅಂದರೆ ಮೀನಿಂಗ್ ಏನು ಹೇಳಿ, ಎಕ್ಸ್ ಡೊಮೈನ್ ನನ್ನ ಬಗ್ಗೆ ಮಾತಾಡ್ತಾ ಇರೋದು, ಈಸ್ ಗ್ರೇಟರ್ ದೆನ್ ಆರ್ ಈಕ್ವಸ್ ಟು -3 ಲೆಸ್ ದೆನ್ ಆರ್ ಈಕ್ವಸ್ ಟು 3. ಇದು ನಿಮ್ಗೆ ಗೊತ್ತಿದೆ, ಇದು ಗೊತ್ತಿದ್ರೆ ಇದು ಮಾಡಿದ್ರೆ ಅಂತ ನೆನೆಸ್ಕೊಳ್ಳಿ, ಇದು ನಿಮ್ಗೆ ಗೊತ್ತಿದೆಲ್ಲ ಎಕ್ಸ್ ಗ್ರೇಟರ್ ದೆನ್ ಈಕ್ವಸ್ ಟು. ಈಗ ಏನು ಮಾಡಿ ಅವ್ರು ಇದು ಡೊಮೈನ್ ಸ್ಟೂಡೆಂಟ್ಸ್, ಬಟ್ ಅವ್ರು ಕೇಳಿದ್ರು ನಿಮಗೆ ರೇಂಜ್. ಡೊಮೈನ್ ಕೇಳಿದ್ದಲ್ಲ, ರೇಂಜ್. ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ ಅಪ್ಲೈ ಮಾಡಬೇಕು, ಈ ಡೊಮೈನನ್ನು ಇದಕ್ಕೆ ಅಪ್ಲೈ ಮಾಡಬೇಕು, ಗ್ರೇಟರ್ ದೆನ್ ಈಕ್ವಸ್ ಟು 0 ಬರಬೇಕು. ಈಗ ನೀವು ಕ್ವಶನನ್ನು ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ಇದು ಅರ್ಥ ಆಗುತ್ತೆ. ಈಗ ನಾನು ಇದು 0ನ ಅಪ್ಲೈ ಮಾಡ್ತೇನೆ ಅಂತ ಅಂದ್ಕೊಳ್ಳಿ, 0 ಇನ್ಕ್ಲೂಡ್ ಆಗುತ್ತಾ ಇಲ್ವಾ ನೋಡೋಣ, ಆಯಿತಾ? 9 ಮೈನಸ್ 0 ಸ್ಕ್ವೇರ್, ಅವಾಗ ಏನಾಗುತ್ತೆ, 9 ಮೈನಸ್ 0 9 ಅಲ್ಲ, ಅವಾಗ ಏನಾಗುತ್ತೆ ಆನ್ಸರ್ 3 ಬರುತ್ತೆ. ಸರಿಯಾ? ಇನ್ನೊಂದು 3ನ ಹಾಕಿ ನೋಡೋಣ. 9 ಮೈನಸ್ 3 ಸ್ಕ್ವೇರ್, 3 ಸ್ಕ್ವೇರ್ ಅಂದ್ರೇನು 9, 9 ಮೈನಸ್ 9 ಏನು 0. ಅಂದರೆ ಮೀನಿಂಗ್ ಟು ಸೇ ದ್ಯಾಟ್ ನಾನು ಎಕ್ಸ್ ಇದ್ದಲ್ಲಿ 0 ಹಾಕಿದಾಗ ನನಗೆ ಆನ್ಸರ್ ಎಕ್ಸ್ ಇದ್ದಲ್ಲಿ 0 ಆಗಿದಾಗ ಆನ್ಸರ್ ಏನು ಬಂತು 3 ಬಂತು, ಅಥವಾ ಎಕ್ಸ್ ಇದ್ದಲ್ಲಿ 9 ಆಗಿದಾಗ ಆನ್ಸರ್ ಏನು ಬಂತು 0. ಸೊ ಅಂದರೆ ನನಗೆ ಈ 0 ಮತ್ತು 3 ಅನ್ನೋದು ಇನ್ಕ್ಲೂಡ್ ಆಗಲೇಬೇಕು. 0 ಮತ್ತು 3 ಇನ್ಕ್ಲೂಡ್ ಆಗಲೇಬೇಕು. ಯಾವುದ್ರಲ್ಲಿ ಇನ್ಕ್ಲೂಡ್ ಆಗುತ್ತೆ? ಇಲ್ಲಿದೆ ನೋಡಿ. ಹೇಗೆ ಗೊತ್ತಾಯ್ತು ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಅಂತ? ಇಲ್ಲಿ ನೋಡಿ ಬ್ರ್ಯಾಕೆಟ್. ಯಾಕೆ ಇನ್ಕ್ಲೂಡ್ ಆಯಿತು ಅಂತ ನಿಮ್ಗೆ ಗೊತ್ತಾಯಿತು. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮ್ಗೆ ಆನ್ಸರ್ ಏನು ನೆಗೆಟಿವ್ ಬಂತಾ? ಬರಲಿಲ್ಲಲ್ಲ. ಇಲ್ಲಿ 0 ಇಲ್ಲಿ ಎಕ್ಸ್ ಇದೆ 0 ಹಾಕಿದರೆ ಆನ್ಸರ್ ನೆಗೆಟಿವ್ ಬಂತಾ? ಇಲ್ಲ. ಎಕ್ಸ್ ಇದಲ್ಲಿ 9 ಹಾಕಿದ್ರಿ ಆನ್ಸರ್ ನೆಗೆಟಿವ್ ಬಂತಾ? ಇಲ್ಲ. ಸೊ 0 ಮತ್ತು 3 ಇನ್ಕ್ಲೂಡ್ ಆಗಲೇಬೇಕು. ಇದರಲ್ಲಿ ಮಾತ್ರ ಇನ್ಕ್ಲೂಡ್ ಆಗ್ತಾಯಿದೆ. ಇದರಲ್ಲಿ ನೋಡಿ 0ನ ಎಕ್ಸ್ಕ್ಲೂಡ್ ಮಾಡಿದ್ದಾರೆ, ಇದರಲ್ಲಿ ನೋಡಿ 0ನ ಎಕ್ಸ್ಕ್ಲೂಡ್ ಮಾಡಿದ್ದಾರೆ, 3ಯನ್ನು ಎಕ್ಸ್ಕ್ಲೂಡ್ ಮಾಡಿದ್ದಾರೆ, ಇದರಲ್ಲಿ ನೋಡಿ 3ಯನ್ನು ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಸೊ ಇನ್ಕ್ಲೂಡ್ ಆಗಿರೋ ಆಪ್ಷನ್ ಇದು ಒಂದೇ ಅಷ್ಟೇ. ರೇಂಜ್ ಕೇಳಿದ್ದಾರೆ, ಆಮೇಲೆ ಡೊಮೈನನ್ನು ಕಂಡುಹಿಡಿದು ಅಲ್ಲಿಗೆ ಸ್ಟಾಪ್ ಮಾಡಬೇಡಿ. ನೆಕ್ಸ್ಟ್, ದ ಡೊಮೈನ್ ಆಫ್ ದ ಫಂಕ್ಷನ್ ಎಫ್ r tends to r ಡಿಫೈನ್ಡ್ ಬೈ x ಸ್ಕ್ವೇರ್ ಮೈನಸ್ 7x + 12. ಸಾರಿ ಸ್ಟೂಡೆಂಟ್ಸ್, ಇದು ಸೇಮ್ ಕ್ವಶನ್ ರಿಪೀಟ್ ಆಗಿದೆ ಆಯಿತಾ? ಸೇಮ್ ಕ್ವಶನ್ ಯೂನಿಯನ್, ಸೇಮ್ ಕ್ವಶನ್ ಆಯಿತಾ? ಓಕೆ. 15th ಕ್ವಶನ್, ಇಫ್ n ಆಫ್ a is equals to 2. ನೆಕ್ಸ್ಟ್ ಕ್ವಶನ್ ನೋಡಿ, ಇಫ್ n ಆಫ್ a is equals to 2 ಆ್ಯಂಡ್ ಟೋಟಲ್ ನಂಬರ್ ಆಫ್ ಪಾಸಿಬಲ್ ರಿಲೇಷನ್ಸ್ ಫ್ರಮ್ ಸೆಟ್ a ಟು ಸೆಟ್ b is 1024. n ಆಫ್ a ಕೊಟ್ಟಿದ್ದಾರೆ, ಎಷ್ಟಂತ ಕೊಟ್ಟಿದ್ದಾರೆ 2. ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಮು ಕೊಟ್ಟಿದ್ದಾರೆ. ಕ್ವಶನ್ ಕೇಳಿದ್ದು n ಆಫ್ b ಅನ್ನು ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್. 1 ಸೆಕೆಂಡ್ ಸ್ಟೂಡೆಂಟ್ಸು, ಬೇರೆ ಪೇಪರು ರೈಟ್. ಅವ್ರು ನಿಮ್ಗೆ ಏನನ್ನು ಕೇಳ್ತಾ ಇದ್ದಾರೆ ಇವಾಗ? ಎಷ್ಟನೇ ಕ್ವಶನ್ ಇದು? 15th ಕ್ವಶನ್ನು. n ಆಫ್ a is equals to ಕೊಟ್ಟಿದ್ದಾರೆ, ಎಷ್ಟಂತ ಕೊಟ್ಟಿದ್ದಾರೆ 2 ಅಂತ ಕೊಟ್ಟಿದ್ದಾರೆ. ಟೋಟಲ್ ನಂಬರ್ ಆಫ್ ಪಾಸಿಬಲ್ ರಿಲೇಷನ್ಸನ್ನು ಕೊಟ್ಟಿದ್ದಾರೆ. ಎಷ್ಟಂತ ಹೇಳಿದರೆ 1024. ಟೋಟಲ್ ನಂಬರ್ ಆಫ್ ಪಾಸಿಬಲ್ ರಿಲೇಷನ್ ಅಂದರೆ ಅದನ್ನು ಹಾಗೆ ಬರೋಣ, ಟೋಟಲ್ ರಿಲೇಷನ್ಸ್ ಆಯಿತಾ? ಕ್ವಶನ್ ಏನು ಕೇಳಿದ್ದು n ಆಫ್ b. ಏನು ಕ್ವಶನ್ ಕೇಳಿದರೆ n ಆಫ್ b is equals to ವಾಟ್? ಫಾರ್ಮುಲಾನೇ ಇದೆ ಸ್ಟೂಡೆಂಟ್ಸ್. ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ is equals to 2 ಇಂಟು n ಆಫ್ 2 to the power of n ಆಫ್ a ಇಂಟು n ಆಫ್ b. ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಎಷ್ಟು ಕೊಟ್ಟಿದ್ದಾರೆ ಅವರು? 1024 ಅವರೇ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಸರಿಯಾ? ಈಸ್ ಈಕ್ವಸ್ ಟು 2 to the power of n ಆಫ್ a ಎಷ್ಟು 2 ಆ್ಯಂಡ್ n ಆಫ್ b ಗೊತ್ತಿದೆಯಾ? ಗೊತ್ತಿಲ್ಲ. ಸರಿ, ಇಲ್ಲಿ ನೋಡಿ ಇದ್ರ ಬೇಸ್ ಎಷ್ಟು 2 ಇದೆ. ಹಾಗಾದರೆ ನಾವು 1024ನ ಯಾವುದ್ರ ಬೇಸಾಗಿ 2 ಬೇಸಾಗಿ ಬರಿಬೋದಾ? 2 to the power of ಎಷ್ಟು ಅಂದರೆ 1024. ನಿಮ್ಗೆ ಅದು ಗೊತ್ತಿದೆಯಲ್ಲ ಈ ಥರ ಮಾಡೋದು. 2 1s 2 5s 2 1s 2 2s 2 2 2s 2 5s 2 6s 2 1s 2s 8s 2 6s 4s 2 3s 2s 2 16s 2 8s 2 4s 2 2s 2 1s ಎಷ್ಟು 2 ಬಂತು? 1 2 3 4 5 6 7 8 9 10. ಎಷ್ಟು 2 ಬಂತು? 10. ಅಂದರೆ 2 to the power of 10 ಅಂತ ಬರಿಬೋದಾ ಇದನ್ನು? 2 to the power of 10 is equals to 2 to the power of 2 ಇಂಟು n ಆಫ್ b. ಈಗ ಎರಡರದ್ದು ಬೇಸ್ ಸೇಮ್ ಇದ್ದರೆ ಇವೆರಡನ್ನು ನಾವು ಈಕ್ವಲ್ ಅಂತ ತಗೊಳ್ಬೋದು ಪವರ್ನ. ಅಂದರೆ 10 is equals to 2 ಇಂಟು n ಆಫ್ b.
ಅದಕ್ಕೆ ನಾನು ಬೇಸನ್ನು ಸೇಮ್ ಮಾಡಿದ್ದು. ಬೇಸನ್ನು ಸೇಮ್ ಮಾಡೋ ರೀಸನ್ ಅಷ್ಟೇ, ಪವರ್ನ ಈಕ್ವಲ್ ಅಂತ ತೊಗೊಳ್ಬೇಕಂದ್ರೆ ಎರಡರದ್ದು ಬೇಸ್ ಸೇಮ್ ಇರಬೇಕು. ಅದಕ್ಕೆ 1024 ನಾನು 2 to the power of ಸಮಥಿಂಗ್ ಅಂತ ಎಕ್ಸ್ಪ್ರೆಸ್ ಮಾಡಿದೆ. ಇವಾಗ ಈ 2 ಅನ್ನು ಈಚೆ ತೊಗೊಂಡು ಇಂಟು 2 ಇದು ಈಚೆ ಹೊಡೆ ಡಿವೈಡೆಡ್ ಬೈ 2 ಆಗುತ್ತೆ. ಈಸ್ ಈಕ್ವಲ್ಸ್ ಟು ಎನ್ ಆಫ್ ಬಿ. ಸೊ 5 ಈಸ್ ಈಕ್ವಲ್ಸ್ ಟು ಎನ್ ಆಫ್ ಬಿ. ದಿಸ್ ಇಸ್ ಯುವರ್ ಆನ್ಸರ್. ಓಕೆ, ಸೊ ಆನ್ಸರ್ ವಿಲ್ ಬಿ 5. ನೆಕ್ಸ್ಟು ಇದು 16th ಕ್ವಶನ್ ನೋಡಿ ಸ್ಟೂಡೆಂಟ್ಸು. ಕೇಳಿದ್ದು ಡೊಮೈನ್. ಇಲ್ಲಿ ಡೊಮೈನ್ ಕೇಳಿದ್ದಾರೆ. ಡೊಮೈನ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ mod x. ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ರ್ಯಾಷನಲ್ ಫಾರ್ಮ್ ಅಂದರೆ p/q ಫಾರ್ಮಲ್ಲಿದ್ದರೆ ಆಯಿತಾ, ಇದು ಯಾವತ್ತೂ 0 ಆಗಬಾರ್ದು. q ಶುಡ್ ನಾಟ್ ಬಿ ಈಕ್ವಲ್ಸ್ ಟು 0. ಅದು ನಿಮ್ಗೆ ಗೊತ್ತಿದೆಯಲ್ಲ, q ಶುಡ್ ನಾಟ್ ಬಿ ಈಕ್ವಲ್ಸ್ ಟು 0. ಕರೆಕ್ಟಾ? ಈಗ ನೋಡಿ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ಕೇಳಿದ್ದು ಡೊಮೈನ್ ಅಂತ ಕೇಳಿದ್ದಾರೆ. ನಿಮ್ಗೆ ಮೊದಲು ಇದೊಂದು ಗೊತ್ತಿರಲಿ, ರೂಟ್ ಒಳಗಡೆ ಬಂದರೆ ವಿಚ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಡಿನಾಮಿನೇಟರ್ ಒಳಗಡೆ ಬಂದರೆ ಎಫ್ ಆಫ್ ಎಕ್ಸ್ ಡಿನಾಮಿನೇಟರ್ ಒಳಗಡೆ ಬಂದರೆ ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ 0. ವೆರಿ 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 ಇಂಪಾರ್ಟೆಂಟ್. ಅಂದರೆ ನಿಮಗೆ ಇದು ಈ ಡಿನಾಮಿನೇಟ್ರಲ್ಲಿ ಏನಿದೆಯಲ್ಲ ಅದು ಗ್ರೇಟರ್ ದೆನ್ 0 ಇರಲೇಬೇಕು. ಅಂದರೆ 1 ಮೈನಸ್ mod x ಅಂತಿದೆಯಲ್ಲ ಇದು ಗ್ರೇಟರ್ ದೆನ್ 0ನೇ ಆಗಬೇಕು. ಈಗ ಗ್ರೇಟರ್ ದೆನ್ 0, ಬಟ್ ಇದು ಇದು ಇಷ್ಟು 0 ಆಗಬೇಕಂದ್ರೆ ಎಕ್ಸ್ ಪ್ಲೇಸಲ್ಲಿ ಏನು ಬಂದರೆ 0 ಆಗುತ್ತೆ ನೋಡಿ. 1 ಮೈನಸ್ ಎಕ್ಸ್ ಪ್ಲೇಸಲ್ಲಿ ಏನು ಬಂದರೆ 0 ಆಗುತ್ತೆ. ಎಕ್ಸ್ ಪ್ಲೇಸಲ್ಲಿ ನಾನು 1 ಹಾಕಿದರೆ ಮಾಡ್ಯುಲಸ್ ಆಫ್ 1 ಇಸ್ 1. ಆವಾಗ ಏನಾಗುತ್ತೆ ಆನ್ಸರ್ 0 ಆಗುತ್ತೆ. ಅಂದರೆ ಎಕ್ಸ್ ಪ್ಲೇಸಲ್ಲಿ 1 ಹಾಕಿದರೆ 0 ಆಗುತ್ತೆ. ಇನ್ನೊಂದು ಎಕ್ಸ್ ಪ್ಲೇಸಲ್ಲಿ -1 ಹಾಕಿದರೂ 0ನೇ ಆಗುತ್ತಲ್ಲ. ಯಾಕೆ ಹೇಳಿ? ಇಲ್ಲಿರೋದೇನು ಮಾಡ್ಯುಲಸ್. ಮಾಡ್ಯುಲಸ್ ಆಫ್ -1 ಏನಾಗುತ್ತೆ? +1 ಆಗುತ್ತಲ್ವಾ. ಆವಾಗ ಪುನಃ 1 - 1 ಆಗುತ್ತೆ. ಯಾಕಂದರೆ ಈ ಮೈನಸ್ ಇದೆ ಇಲ್ಲಿ. ಇಲ್ಲಿ -1 ಹಾಕಿದರೆ ಮಾಡ್ಯುಲಸ್ ಒಳಗಡೆ ಬಂದಾಗ ಪ್ಲಸ್ ಆಗುತ್ತೆ. ಹೇಗೇನು ಇದು 0 ಆಗುತ್ತೆ. ಬಟ್ ನಮ್ಮ 0 ಆಗಬಾರ್ದು. ಡಿನಾಮಿನೇಟ್ರಲ್ಲಿ ಇರೋದು 0 ಆಗಬಾರ್ದು. ಅಂದರೆ ಎಕ್ಸ್ ಇದ್ದಲ್ಲಿ 1 ಹಾಕಿದರೆ 0 ಆಗುತ್ತೆ. ಎಕ್ಸ್ ಇದ್ದಲ್ಲಿ -1 ಹಾಕಿದರೆ ಇಲ್ಲಿ -1 ಅಂತ ನೆನ್ಪಿಟ್ಕೊಳ್ಳಿ 0 ಆಗುತ್ತೆ. ಇವೆರಡು ನಂಬರ್ ಬಿಟ್ಟು ಬೇರೆ ಯಾವುದೇ ನಂಬರ್ ಬಂದರೂ ನೋ ಪ್ರಾಬ್ಲಮ್. 1 ಮತ್ತು ನಿಮ್ಮ ರಿಯಲ್ ನಂಬರ್ ಎಲ್ಲಿರೋ ಯಾವುದೇ ನಂಬರ್ ಬರಲಿ ನನಗೇನು ಪ್ರಾಬ್ಲಮ್ ಇಲ್ಲ. ಆದರೆ ಈ ಎಲಿಮೆಂಟ್ 1 ಮತ್ತು -1 ಬರಬಾರ್ದು. ಬರೆಯುವಾಗ ಇದೇ ಫ್ಲವರ್ ಬ್ರ್ಯಾಕೆಟಲ್ಲೇ ಬರೀಬೇಕು. ಯಾಕಂದರೆ ಇದು ಎಲಿಮೆಂಟ್. 1 ಮತ್ತು -1 ಬಿಟ್ಟು ಬೇರೆ ಯಾವುದೇ ರಿಯಲ್ ನಂಬರ್ ಹಾಕಿ ಆಗುತ್ತೆ. ದಟ್ ಈಸ್ ದ ಡೊಮೈನ್. ಅಂದರೆ ಏನು ಹೇಳಿ, ಇದಲ್ಲ ಸ್ಟೂಡೆಂಟ್ ನೀವು ರಾಂಗ್ ಮಾಡೋದು. ಇದನ್ನು ಈ ಬ್ರ್ಯಾಕೆಟ್ ಅಲ್ಲ, ಕರೆಕ್ಟ್ ನೆನಪಿಟ್ಕೊಳ್ಳಿ, ಫ್ಲವರ್ ಬ್ರ್ಯಾಕೆಟ್. ಯಾಕಂದರೆ ಎಲಿಮೆಂಟನ್ನು ತಗೊಳ್ತಾ ಇರೋದು. ನಿಮ್ಮ ರಿಯಲ್ ನಂಬರ್ ಎಲ್ಲಿರೋ ಯಾವ ಎಲಿಮೆಂಟು ಹಾಕಿ ಎಕ್ಸೆಪ್ಟ್ -1 1. ಅದಕ್ಕೆ ಮೈನಸ್ ಯಾಕೆ ಹೇಳಿದ್ದಾರೆ? ರಿಯಲ್ ನಂಬರ್ ಯಾವುದನ್ನು ಕೂಡ ಹಾಕಿ, ಯಾವುದನ್ನು ಬಿಟ್ಟು -1 ಮತ್ತು 1 ಬಿಟ್ಟು ಬೇರೆ ಯಾವುದು ಕೂಡ ಹಾಕಿ ಅದು ಡೊಮೈನ್ ಆಗುತ್ತೆ. ಸೊ ಆನ್ಸರ್ ವಿಲ್ ಬಿ ಡಿ. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಡಿನಾಮಿನೇಟರ್ ಯಾವತ್ತೂ ಗ್ರೇಟರ್ ದೆನ್ 0 ಬರಬೇಕು. ಈಗ 17th ಕ್ವಶನ್ ನೋಡಿ ಸ್ಟೂಡೆಂಟ್ಸ್. ಎಫ್ ಆರ್ ಟೆನ್ಸ್ ಟು ಆರ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2x ವೇರ್ ಎಕ್ಸ್ ಇಸ್ ಗ್ರೇಟರ್ ದೆನ್ 0, x² ವೇರ್ ಎಕ್ಸ್ ಇಸ್ ಲೆಸ್ ದ್ಯಾನ್ ಇದು. ಸೊ ಇದು ಸಿಂಪಲ್ ಇದೆ ಸ್ಟೂಡೆಂಟ್ಸ್. 17th ಕ್ವಶನ್ ಇದೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಂದ ತೆಗೆದಿದ್ದು ನಾನು. ಇಲ್ಲಿ ನೋಡಿ, ಇಲ್ಲಿ ಏನು ಕೇಳಿದ್ದಾರೆ? ಕ್ವಶನ್ ಕೇಳಿದ್ದು ಎಫ್ ಆಫ್ -2 ಪ್ಲಸ್ ಎಫ್ ಆಫ್ 3 ಪ್ಲಸ್ ಎಫ್ ಆಫ್ 4. ಸರಿಯಾ? ಇಷ್ಟು ಕೇಳಿದ್ದಾರೆ. ಈಗ ನಿಮ್ಗೆ ಇದರಲ್ಲಿ ಏನು ಅಂಥದ್ದೇನು ವಿಶೇಷ ಅಂತ ಇಲ್ಲ. ಎಫ್ ಆಫ್ -2 ಅಂದರೆ ಏನು ಹೇಳಿ? ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 1 ಅಲ್ವಾ? ಕರೆಕ್ಟಾ? ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 1 ಅಂದರೆ ನೆಗೆಟಿವ್ ನಂಬರು ಬರುತ್ತೆ. ಆವಾಗ ನಾನು ಇದಕ್ಕೆ 3x ಅಂತ ತಗೊಳ್ತೇನೆ. ಪ್ಲಸ್ ಎಫ್ ಆಫ್ 3 ಅಂದರೆ ಇಲ್ಲಿದೆ ನೋಡಿ, ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 3, x3 ಈಕ್ವಲ್ಸ್ ಟು 3 ಯಾವುದಿದೆ? x². ಸರಿಯಾ? ಪ್ಲಸ್ ಎಫ್ ಆಫ್ 4 ಅಂದರೆ ಏನು ಹೇಳಿ? ಗ್ರೇಟರ್ ದ್ಯಾನ್ 3. ಅದಕ್ಕೆ ಏನಿದೆ ಫಂಕ್ಷನ್? 2x. ಈಗ ವ್ಯಾಲ್ಯೂ ಹಾಕೋಣ. ಎಕ್ಸ್ ಇದಲ್ಲಿ ಇಲ್ಲೇನು? -2 ಪ್ಲಸ್ ಎಕ್ಸ್ ಇದಲ್ಲಿ ಇಲ್ಲೇನು? 3 ಪ್ಲಸ್ ಎಕ್ಸ್ ಇದಲ್ಲಿ ಇಲ್ಲೇನು? 4. 2 × 4 ಎಕ್ಸ್ ಇದಲ್ಲಿ ವ್ಯಾಲ್ಯೂ ಆಗ್ತಾ ಇರೋದಷ್ಟೇ. ಇದು -6 ಆಗುತ್ತೆ, ಪ್ಲಸ್ 9 ಆಗುತ್ತೆ, ಪ್ಲಸ್ 8 ಆಗುತ್ತೆ. -6 + 9 + 8 ಅಂದರೆ 11 ಆಗುತ್ತೆ. ಸೊ ಆನ್ಸರ್ ವಿಲ್ ಬಿ 11. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. -2 ಯಾವ್ದು ತಗೊಳ್ತಾ ಇದ್ದಾರೆ? ಇದನ್ನು ತಗೊಳ್ತಾ ಇದ್ದಾರೆ 3x ಫಂಕ್ಷನ್. ಯಾಕಂದರೆ ಎಕ್ಸ್ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು -1 ಇದ್ದರೆ, 1ಗಿಂತ ಕಡಿಮೆ ಇದ್ದರೆ ಅದಕ್ಕೆಲ್ಲದಕ್ಕೂ 3x ಅಂತ ಫಂಕ್ಷನ್ ತೊಗೊಳ್ಬೇಕು. ಅದಕ್ಕೆ ನಾನು ಇದು ಫಂಕ್ಷನ್ ಯಾವ್ದು ತೊಗೊಂಡೆ? 3x. ಅದು f3 ಇದ್ದರೆ ಈಕ್ವಲ್ಸ್ ಟು 3 ಇದ್ದರೆ ಇಲ್ಲಿ ನೋಡಿ, ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಇದ್ದರೆ ಯಾವ ಫಂಕ್ಷನ್ ತೊಗೊಳ್ಬೇಕು? x². ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 3 ಇದ್ದರೆ, ಅಂದರೆ ಇಲ್ಲಿ ತೊಗೊಂಡಿದ್ದು 4 ಅಲ್ವಾ? 2x ತೊಗೊಂಡೆ. ಫಂಕ್ಷನ್ನ ತೊಗೊಂಡೆ, ಎಕ್ಸ್ ಇದ್ದರೆ ವ್ಯಾಲ್ಯೂ ಆಗಿದೆ. ಸಿಂಪಲ್. ಅರ್ಥ ಆಯ್ತಾ? ಸೊ ಇದು 17 ಕ್ವಶನ್. ಟೋಟಲ್ 38 ಕ್ವಶನ್ಸ್ ಇದೆ ಅಂತ ತಿಳ್ಕೊಳ್ತಾರೆ. ನೋಡೋಣ.
ನೆಕ್ಸ್ಟ್ 38th ಕ್ವಶನ್, ಡೊಮೈನ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು, ಏನು ಕೇಳಿದ್ದಾರೆ ಕ್ವಶನ್, ಡೊಮೈನ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 6 ಡೊಮೈನ್ ಕೇಳಿದ್ದಾರೆ. ಇದನ್ನು ಬಾಕ್ಸ್ ಎಕ್ಸ್ ಅಂತ ಕರೀತಾರೆ, ಅಥವಾ ಇದನ್ನು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂತ ಕರೀತಾರೆ. ಬಾಕ್ಸ್ ಎಕ್ಸ್ ಆರ್ ಎಲ್ಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಆಯಿತಾ. ಇದ್ರಲ್ಲಿ ನೋಡಿ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂದರೆ ಏನಿಲ್ಲ ಸ್ಟೂಡೆಂಟ್ಸ, ನಿಮಗೀಗ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂದರೆ 2 ಈಗ ಫಾರ್ ಎಕ್ಸಾಂಪಲ್ ಒಂದಿದೆ, ಈಗ 2 ಇಂದ 3 ಈಗ 2.9 ಬಂತಂತ ಅಂದ್ಕೊಳ್ಳಿ, ಅದನ್ನು ನಾವು ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ 2ಗೆ ಅದನ್ನು ರೌಂಡ್ ಆಫ್ ಮಾಡ್ತೇನೆ. 3 to 4 ಬಂತಂತ ಅಂದ್ಕೊಳ್ಳಿ, ಅಂದರೆ 3.5 ಬಂತಂತ ಅಂದ್ಕೊಳ್ಳಿ, ಅದನ್ನು ನಾನು 3ಗೆ ರೌಂಡ್ ಆಫ್ ಮಾಡ್ತೇನೆ. ಅದೇ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಷ್ಟೇ ಆಯಿತಾ. ಈಗ ಕ್ವಶನ್ ನೋಡಿ, 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಬಾಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಬಾಕ್ಸ್ ಎಕ್ಸ್ ಮೈನಸ್ 6. ಆಲ್ರೆಡಿ ಹೇಳಿದ್ದೇನೆ, ಡಿನಾಮಿನೇಟ್ರಲ್ಲಿ ಏನು ಬರಬಾರ್ದು, 0 ಬರಬಾರ್ದು. ಮತ್ತೊಂದು ಅಂದ್ಕೊಳ್ತೀರಾ ಸರ್, ಇಲ್ಲಿ ಸ್ಕ್ವೇರ್ ರೂಟ್ ಇದೆಯಲ್ಲ, ನೀವೇನು ಹೇಳಿದ್ರಿ ಆವಾಗ, ಸ್ಕ್ವೇರ್ ರೂಟ್ ಅಂತ ಬಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಅಂತಿದ್ರಿ. ಬಟ್ ಇದು ಡಿನಾಮಿನೇಟ್ರಲ್ಲಿ ಇರಲಿಕ್ಕೆ ಹೋಗಿ ಈಕ್ವಲ್ಸ್ ಟು ತಗೊಳ್ಬಾರ್ದು. ವೆರಿ ವೆರಿ ಇಂಪಾರ್ಟೆಂಟ್. ಡಿನಾಮಿನೇಟ್ರಲ್ಲಿ 0 ಬಂದರೆ ಏನಾಗುತ್ತೆ, ನಾಟ್ ಡಿಫೈನ್ಡ್ ಆಗುತ್ತೆ ಆನ್ಸರ್. ಅದಕ್ಕೋಸ್ಕರ ಇದನ್ನು ನನಗೆ ಟಿ ಅಂತ ತಗೊಳ್ತೇನೆ ಇವಾಗ ಫಾರ್ ಎಕ್ಸಾಂಪಲ್ ಆಯಿತಾ. ಇಲ್ದಿದ್ರೆ ಡೈರೆಕ್ಟ್ ಬಾಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಬಾಕ್ಸ್ ಎಕ್ಸ್ ಮೈನಸ್ 6 ಶುಡ್ ಬಿ ಗ್ರೇಟರ್ ದ್ಯಾನ್ 0, ಯಾಕಂದರೆ ಡಿನಾಮಿನೇಟ್ರಲ್ಲಿ ಇರಲಿಕ್ಕೆ ಹೋಗಿ ಗ್ರೇಟರ್ ದ್ಯಾನ್ 0. ಸರಿಯಲ್ಲ ಸ್ಟೂಡೆಂಟ್ಸ, ಇದು ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ಓಕೆ, ಈಗ ಎಕ್ಸ್ ಇಸ್ ಅ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂತ ಹೇಳಿದ್ದಾರೆ, ಕರೆಕ್ಟಾ? ಓಕೆ, ನನಗೇನು ಬರಬೇಕು, 6 ಬರಬೇಕು. ಈಗ ಇದನ್ನು ಸ್ಪ್ಲಿಟ್ ಮಾಡೋಣ. ನಾನೀಗ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 6 ತೊಗೊಂಡೆ ಅಂತ ಅಂದ್ಕೊಳ್ಳೋಣ. ಸ್ಪ್ಲಿಟ್ ಮಾಡಿದರೆ ನಾನಿದು ಏನಾಗುತ್ತೆ ಹೇಳಿದ್ದು, ನಿಮಗೆ ಪ್ರಾಡಕ್ಟು ಎಷ್ಟು ಬರಬೇಕು, 3 2s 6 ಯಾ 6 ನಿಮಗೆ ಪ್ರಾಡಕ್ಟ್ ಎಷ್ಟು ಬರಬೇಕು, -6 ಬರಬೇಕು. ಸಮ್ಮು ಈಗ ನಾನೀಗ 3 × 2 ಮಾಡ್ತೇನೆ. 3 2s ಎಷ್ಟಾಗುತ್ತೆ, 6 ಆಗುತ್ತೆ. ಬಟ್ ನಂಗೆ -6 ಬರಬೇಕು, ಇಲ್ಲಿ -1 ಬರಬೇಕು, ಅದಕ್ಕೆ ಇಲ್ಲಿ ಮೈನಸ್ ಆಗ್ತೇನೆ. ಇದು ನಿಮ್ಗೆ ಗೊತ್ತಿದೆಯಲ್ಲ, -3x + 2x - 6. ಎಕ್ಸನ್ನು ಔಟ್ಸೈಡ್ ಇಟ್ಟರೆ x - 3 + 2ನ ಔಟ್ಸೈಡ್ ಇಟ್ಟರೆ x - 3. ಅವಾಗ ಒಂದೇನಾಗುತ್ತೆ x - 3, ಇನ್ನೊಂದೇನಾಗುತ್ತೆ x + 2. ಸೊ x = 3, x = -2. ಸರಿಯಾ? ವೆರಿ 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 ಇಂಪಾರ್ಟೆಂಟು. ಇಲ್ಲಿ ನೋಡಿ, ಇದು ಇನ್ಕ್ಲೂಡ್ ಆಗೋದಿಲ್ಲ. ಯಾಕೆ ಇವೆರಡು ಇನ್ಕ್ಲೂಡ್ ಆಗೋದಿಲ್ಲ ಹೇಳಿ? ಇಲ್ಲಿ ಏನು ಹೇಳಿದ್ದೇನೆ, ಗ್ರೇಟರ್ ದ್ಯಾನ್ 0, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಅಲ್ಲ. ಗ್ರೇಟರ್ ದ್ಯಾನ್ 0 ಇರಲಿಕ್ಕೆ ಹೋಗಿ 3ನೂ ಇನ್ಕ್ಲೂಡ್ ಆಗೋದಿಲ್ಲ, -2ನೂ ಇನ್ಕ್ಲೂಡ್ ಆಗೋದಿಲ್ಲ. ಡೈರೆಕ್ಟ್ ಆಪ್ಷನಿಗೆ ಹೋಗಿ ಹೇಳ್ತೇನೆ. ಆಪ್ಷನಿಗೆ ಹೋಗಿ ಏನು ನೋಡಿ, 2ಅನ್ನು ಯಾವುದಾದ್ರೂ ಇನ್ಕ್ಲೂಡ್ ಮಾಡಿದೆ ನೋಡಿ, -2ಅನ್ನು ಇಲ್ಲಿ ನೋಡಿ, -2ಅನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಇವರು. ಇದು ಆನ್ಸರ್ ಅಲ್ಲ. ಇಲ್ಲೂ ನೋಡಿ, -2 ಅಲ್ಲ, 3ಅನ್ನು ಎಲ್ಲಾದರೂ ಇಲ್ಲಿ ನೋಡಿ, 3ಅನ್ನು ಇನ್ಕ್ಲೂಡ್ ಮಾಡಿದ್ದಾರೆ, 3ಅನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಇದು ಆಪ್ಷನ್ ಅಲ್ಲ ಆಯಿತಾ. ಇವಿ ಎರಡರಲ್ಲಿ ಒಂದು ಆಪ್ಷನ್ ಆಗ್ಬೋದು. ಸರ್ ಇಲ್ಲೂ 3ಅನ್ನು ಇನ್ಕ್ಲೂಡ್ ಮಾಡಿದಾರಲ್ಲ ಸರ್, ನೋಡೋಣ, ಇದು ಆಗ್ಬೋದು ಇದು ಆಗ್ಬೋದಲ್ಲ. ಸೊ ಇದರಲ್ಲೂ ನೀವು ಹೇಳ್ಬೋದಲ್ಲ 2ಅನ್ನು ಇನ್ಕ್ಲೂಡ್ ಮಾಡಬಾರ್ದು ಅಂತ ಹೇಳಿದ್ದೇನೆ. ಬಟ್ ಇಲ್ಲಿ -2 ನಾನು ಹೇಳಿದ್ದು, 3ಅನ್ನು ಇನ್ಕ್ಲೂಡ್ ಮಾಡಿದಾರಲ್ಲ ಸರ್, 3ಅನ್ನು ಇನ್ಕ್ಲೂಡ್ ಮಾಡಲಿಕ್ಕಿಲ್ಲ ಅಂತ ಹೇಳಿದ್ದೇನಲ್ಲ. ಸೊ ಇದು ನಿಮ್ಮ ಆನ್ಸರ್ ಅಲ್ಲ. ಯಾಕೆ ಹೇಳಿ, ಗ್ರೇಟರ್ ದ್ಯಾನ್ ಸ್ಟೂಡೆಂಟ್ಸು ಇನ್ಕ್ಲೂಡ್ ಮಾಡಲಿಕ್ಕಿಲ್ಲ 3ಅನ್ನು. ಇಲ್ಲಿ ಯೂನಿಯನ್ ಕೊಟ್ಟಿದ್ದಾರೆ ಟಾಪ್ ಆಫ್ ದಟ್ ಯೂನಿಯನ್ ಅಂದರೆ 3ನೂ ಕೂಡ ಇನ್ಕ್ಲೂಡ್ ಆಗಿದೆ. ಇನ್ಕ್ಲೂಡ್ ಮಾಡಲಿಕ್ಕಿಲ್ಲ ಯಾಕಂದರೆ ಗ್ರೇಟರ್ ದ್ಯಾನ್. ಸೊ ಆನ್ಸರ್ ವಿಲ್ ಬಿ ದಿಸ್ ಒನ್. ಸಿಂಪಲ್. ಬೇರೆ ಏನು ಗ್ರಾಫಿಗೆ ಹಾಕೋದು ಬೇಡ, ಯಾವುದಕ್ಕೂ ಹಾಕೋದು ಬೇಡ. ನೀವು ಅರ್ಥ ಆಯ್ತಾ? ಓಕೆ, ಗ್ರಾಫಿಗೆ ಹಾಕೋದಾದ್ರೆ ಸಿಂಪಲ್. ನೀವೀಗ ಇಲ್ಲಿ ಆನ್ಸರ್ ಏನು ಬಂತು, 3 ಆಯಿತಾ. ಇಲ್ಲಿ 0 ಬಂತು ಅಂತ ಅಂದ್ಕೊಳ್ಳಿ, 0 ಇಲ್ಲಿ ಬರುತ್ತೆ, 3 ಸಮ್ವೇರ್ ಇಲ್ಲಿ ಬರುತ್ತೆ ಅಂತ ಅನ್ಸ್ಕೊಳ್ಳಿ, -2 ಇಲ್ಲಿ ಬರುತ್ತೆ. ಕರೆಕ್ಟಾ? ಈಗ ನಿಮಗೆ ಗ್ರೇಟರ್ ದ್ಯಾನ್ ಅಂತ ಹೇಳಿದ್ದಾರೆ, ಸರಿಯಾ? 2 ಇನ್ಕ್ಲೂಡ್ ಆಗೋದಿಲ್ಲ. -2 ಗ್ರೇಟರ್ ದ್ಯಾನ್ ಅಂದರೆ ಇಲ್ಲಿ ಬರುತ್ತೆ. ಈಗ -∞ಇಂದ ಇದಿಷ್ಟು, ಆಮೇಲೆ ಗ್ರೇಟರ್ ದ್ಯಾನ್ 3 ಅಂದರೆ ಇದಿಷ್ಟು ಬರುತ್ತೆ. ಈಗ ಇಲ್ಲಿ ಏನು ಮಾಡಬೇಕು, ನೀವು ವ್ಯಾಲ್ಯೂನ ಇಲ್ಲಿ ಹಾಕಬೇಕು, ಸಬ್ಸ್ಟಿಟ್ಯೂಟ್ ಮಾಡಬೇಕು ಎಕ್ಸಿಗೆ. ಈಗ ಫಾರ್ ಎಕ್ಸಾಂಪಲ್ ನಂಗೆ ಇಲ್ಲಿಗ 3 ಇದೆಯಲ್ಲ, 3 ಜಾಸ್ತಿ ಅಂದರೆ ಈಚೆ ಕಡೆ ಅಲ್ವಾ, 3 ಈಗ 4 ಹಾಕಿದೆ ಅಂತ ಅಂದ್ಕೊಳ್ಳಿ. 4 - 3 ಏನಾಗುತ್ತೆ ಇಲ್ಲಿ, 4 - 3 ಏನು 1 ಆಗುತ್ತೆ. ಇಂಟು 4 + 2 ಏನು, 4 + 2 6, 1 × 6 ಏನು 6. ನೀವು ಇಲ್ಲಿ 3ಇಂದ ಆಚೆಗಡೆ ಇರುವ ಯಾವುದೇ ನಂಬರ್ ತೊಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಿಮ್ಗೆ ಆನ್ಸರ್ ಪಾಸಿಟಿವೇ ಬರುತ್ತೆ. ಸರಿಯಾ? ಕರೆಕ್ಟಾ? ಈಗ -2 ಮತ್ತು 3 ಬಿಟ್ವೀನ್, ಫಾರ್ ಎಕ್ಸಾಂಪಲ್ ಇಲ್ಲಿ 1 ಇರುತ್ತೆ ಅಲ್ವಾ, 1 ಹಾಕಿ ನೋಡೋಣ. 1 - 3 ಏನಾಗುತ್ತೆ, -2 ಆಗುತ್ತೆ. ಇದಕ್ಕೆ ಆಗ್ತಾ ಇದ್ದೇನೆ 1 - 3 -2 ಆ್ಯಂಡ್ 1 + 2 ಏನಾಗುತ್ತೆ, ಇಲ್ಲಿ ನೋಡಿ 1 - 3 1 + 2 ಇದು -2 ಆಗುತ್ತೆ, ಇದು 3 ಆಗುತ್ತೆ. ಇದೇನಾಗುತ್ತೆ ಆನ್ಸರ್ -6 ಆಗುತ್ತೆ. ನೀವು 2 ಮತ್ತು 3 ಬಿಟ್ವೀನ್ ಇರೋ ಯಾವುದೇ ನಂಬರ್ನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ಆನ್ಸರ್ ನೆಗೆಟಿವ್ ಬರುತ್ತೆ.
ಸರಿಯಾ? ಇದು ಸಿಂಪಲ್ ಸ್ಟೂಡೆಂಟ್ಸ್. ಇಲ್ಲಿ ಪ್ಲಸ್ ಬಂದರೆ ಇಲ್ಲಿ ಮೈನಸ್ ಬರುತ್ತೆ, ನೆಕ್ಸ್ಟ್ ಪ್ಲಸ್ ಬರುತ್ತೆ. ನೀವು ಮಾಡೋದು ಅಗತ್ಯನೇ ಇಲ್ಲ. ಇದು ಪ್ಲಸ್ ಬಂದರೆ ಇದು ಮೈನಸ್ ಬರುತ್ತೆ, ಇದು ಪ್ಲಸ್ ಬರುತ್ತೆ. ಈಗ ನಮ್ಗೆ ಇಲ್ಲಿ ಏನಂತ ಹೇಳಿದ್ದಾರೆ, ಗ್ರೇಟರ್ ದೆನ್ 0 ಅಂದಿದ್ದಾರೆ. ಗ್ರೇಟರ್ ದೆನ್ 0 ಅಂದರೆ ಮೀನಿಂಗ್ ಏನು ಹೇಳಿ? ಪಾಸಿಟಿವ್. ಪಾಸಿಟಿವ್ ಅಂದರೆ ಯಾವುದಲ್ಲ? 3 ಇಂದ ಇನ್ಫಿನಿಟಿ. ಇನ್ನೊಂದು ಪಾಸಿಟಿವ್ ಇಲ್ಲಿದೆ, ಯಾವುದದು? -∞ to -2. ಸಿಂಪಲ್. ಈ ಥರ ಮಾಡಿದರೂ ಓಕೆ, ಅಥವಾ ಡೈರೆಕ್ಟ್ ಇದು ಮಾಡಿದರೂ ಓಕೆ. ಇದು 18th ಕ್ವಶನ್. ಸೊ ಆನ್ಸರ್ ಇಸ್ -∞ to -2. ಆಯಿತಾ? ನೆಕ್ಸ್ಟ್ ಸ್ಟೂಡೆಂಟ್ಸ್, ಇದು ನಿಮಗೆ ಆಯಿತಾ? ಇದು ಈಸಿ ಪ್ರಾಬ್ಲಮ್. ಇದು ಆಲ್ರೆಡಿ ಮಾಡಿದ್ದೇನಾ? ಸಾರಿ ಸ್ಟೂಡೆಂಟ್ಸ್, ಇದು ರಿಪೀಟೆಡ್ ಕ್ವಶನ್. ಓಕೆ, ಆಲ್ರೆಡಿ ಇದನ್ನು ಮಾಡಿದ್ದೇನೆ. FF-1, FF2, FF4 ಇಲ್ಲ ಅಂದರೆ ಇದೇ ಟೈಪ್ ಮಾಡಿದ್ದೇನೆ, ಈ ಕ್ವಶನ್ ಮಾಡಲಿಲ್ಲ ಆಯಿತಾ? ನೀವು ಹೇಳಿ F-(-1) ಅಂತ ಹೇಳಿದ್ದಾರೆ. -1 ಅಂದರೆ ಯಾವ ಫಂಕ್ಷನ್ ಆಗುತ್ತೆ? x is less than or equals to 1, 3x. ಆವಾಗ ನಾನು 3x ತೊಗೊಳ್ಳೋದಾ? ಆಮೇಲೆ ಏನು ಹೇಳಿದ್ದಾರೆ? ಪ್ಲಸ್ ಇದೆಯಾ? ಪ್ಲಸ್ ತೊಗೊಳ್ಳೋದಾ? ಆಮೇಲೆ FF2 ಅಂದರೆ x ಗ್ರೇಟರ್ ದೆನ್ 1 ಲೆಸ್ ದೆನ್ 3 ಅಂದರೆ ಯಾವುದು? x². ಸರಿಯಾ? ಪ್ಲಸ್ ಅದಾದಮೇಲೆ ಯಾವುದು? FF4 ಅಂದರೆ ಗ್ರೇಟರ್ ದೆನ್ 3 ಯಾವುದು? 2x. ಈಗ ವ್ಯಾಲ್ಯೂ ಹಾಕಿ ಅಷ್ಟೇ. 3 ಇಂಟು ಫಸ್ಟ್ ಇದು x ವ್ಯಾಲ್ಯೂ -1 ಪ್ಲಸ್ ಸೆಕೆಂಡ್ ಇದು x ವ್ಯಾಲ್ಯೂ 2 ಪ್ಲಸ್ ಥರ್ಡ್ ಇದು x ವ್ಯಾಲ್ಯೂ 4. ಸರಿಯಾ? ಇದು ಅದೇ ಸೇಮ್ -3 + 4 + 8 -1 + 8. ದ ಆನ್ಸರ್ ಇಸ್ 9. ಸೊ ಆನ್ಸರ್ ವಿಲ್ ಬಿ 9. ಇದು ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ, ಆಲ್ರೆಡಿ ನಾನು ಮಾಡಿದ್ದೇನೆ. ದಿಸ್ ಇಸ್ ಯುವರ್ ಆನ್ಸರ್ ಅಷ್ಟೇ. ಓಕೆ, ಇದು ಒಂದು ಪ್ರಾಬ್ಲಮನ್ನು ಮಾಡ್ತೇನೆ, ಉಳಿದಿದ್ದೆಲ್ಲ ಮುಂದಿನ ವೀಡಿಯೋದಲ್ಲಿ ಮಾಡ್ತೇನೆ, ಯಾಕಂದರೆ ಆಲ್ರೆಡಿ 1 hour ಆಗಿದೆ. ಲೆಟ್ ದ ರಿಲೇಷನ್ R is defined by n/a/b if 3a + 2b is equals to 27, then R is ಕ್ವಶನ್ ನೋಡಿ. ಲೆಟ್ ದ ರಿಲೇಷನ್ R is defined in n ನ್ಯಾಚುರಲ್ ನಂಬರ್ ಅಂದಿದ್ದಾರೆ. A ರಿಲೇಟೆಡ್ ಟು b ಇಫ್ 3a + 2b is equals to 27 ಅಂದರೆ ಇಲ್ಲಿ ಯಾವುದೋ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ, ಕೊಟ್ಟಿರೋ ಆಪ್ಷನಲ್ಲಿರೋ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ 27 ಬರಬೇಕು. ವೆರಿ ಈಸಿ ಸ್ಟೂಡೆಂಟ್ಸು. ಇಲ್ಲಿ ಏನು ಹೇಳಿದ್ದಾರೆ? ನ್ಯಾಚುರಲ್ ನಂಬರ್ ಅಂದಿದ್ದಾರೆ. ಡೈರೆಕ್ಟ್ ಆಪ್ಷನಿಗೆ ಹೋಗಿ 27/2 ಅಂತ ಒಂದು ಆನ್ಸರ್ ಕೊಟ್ಟಿದ್ದಾರೆ. ನ್ಯಾಚುರಲ್ ನಂಬರಲ್ಲಿ 27/2 ಬರುತ್ತಾ? ಎಷ್ಟಾಗುತ್ತೆ 27/2? 10, 13, 13.5 ಆಗುತ್ತೆ. ಇದು ಆನ್ಸರ್ 100% ಅಲ್ಲ. ನ್ಯಾಚುರಲ್ ನಂಬರಲ್ಲಿ ಡೆಸಿಮಲ್ ಎಲ್ಲಿ ಬರುತ್ತೆ? ಆಮೇಲೆ ಇನ್ನೊಂದು ಯಾವುದಾದ್ರೂ ಆಪ್ಷನ್ ನೋಡಿ. ಹಾಂ, ಇಲ್ಲಿ ನೋಡಿ 0 ಇದೆ. ನ್ಯಾಚುರಲ್ ನಂಬರಲ್ಲಿ 0 ಬರುತ್ತಾ? ಬರೋದಿಲ್ಲ. ಇದು ಆಪ್ಷನ್ ಅಲ್ಲ, ಒಂದು ಎ ಅಥವಾ ಡಿ. ಈಗ ನೀವು ಸಿಂಪಲ್ ಏನು ಮಾಡಿ ಗೊತ್ತುಂಟಾ? ಇದು ಒಂದೊಂದೇ ವ್ಯಾಲ್ಯೂನ ಎಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಏನು ಮಾಡಿ ಗೊತ್ತುಂಟಾ? 1 ಮತ್ತು 12 ಆಗೋ ಚಾನ್ಸಸ್ ಇದೆ. ಡೈರೆಕ್ಟ್ ಡಿ ಆಪ್ಷನ್ನ ನೋಡಿ. ಡಿ ಇದು ಎ, ಇದು ಬಿ. ಎ ಇದ್ದಲ್ಲಿ 2 ಹಾಕಿ, 3 ಇಂಟು 2 ಎಷ್ಟು? 6 ಪ್ಲಸ್ ಬಿ ಇದ್ದಲ್ಲಿ 1 ಹಾಕಿ. 2 ಇಂಟು 1 ಎಷ್ಟು? 2. 6 + 2 27. 100% ಅಲ್ಲ. ಸೊ ಇದು 100% ಈಸ್ ದ ಆನ್ಸರ್ ಅಷ್ಟೇ. ಬೇಕಾದ್ರೆ ಹಾಕಿ ನೋಡಿ, ಚೆಕ್ ಮಾಡಿ ನೋಡಿ. ಇದೆಲ್ಲ ವ್ಯಾಲ್ಯೂನ ಎ ಬಿಗೆ ಹಾಕಿ ನೋಡಿ. ಇದು ಎ, ಇದು ಬಿ, ಇದು ಎ, ಇದು ಬಿ, ಇದು ಎ, ಇದು ಬಿ, ಎಲ್ಲದನ್ನು ಹಾಕಿ ನೋಡಿ, ಆನ್ಸರ್ ಬಂದೇ ಬರುತ್ತೆ. 3 ಇಂಟು 7 21 ಪ್ಲಸ್ 2 ಇಂಟು 3 6, 21 + 6 27. 3 ಇಂಟು 5 15, 2 ಇಂಟು 6 12, 15 + 12 27. 3 ಇಂಟು 3 9, 9 ಪ್ಲಸ್ 9 ಇಂಟು 2 18, 18 + 9 27. ಒಬ್ವಿಯಸ್ ಅಲ್ಲ. ಸೊ ದಿಸ್ ಈಸ್ ಯುವರ್ ಆನ್ಸರ್. ಓಕೆ ಸ್ಟೂಡೆಂಟ್ಸ್, ಇದರಿಂದ ಇನ್ನೊಂದು 18 ಕ್ವಶನ್ಸ್ ಇದೆ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತಾನೆ. ಇದು ಇವತ್ತಿಗೆ ಅಪ್ಲೋಡ್ ಮಾಡ್ತಾನೆ, ಇವತ್ತು ನೈಟ್ ಒಳಗಡೆ ಅಪ್ಲೋಡ್ ಮಾಡ್ತಾನೆ. ಓಕೆ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ಮಾಡಿದ್ರಲ್ಲಿ ಏನೂ ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಇದು ನಿಮಗೆ NCERT-ಇಂದನೂ ಇದೆ ಪ್ರಾಬ್ಲಮ್, ಅಂದರೆ ಇಂಪಾರ್ಟೆಂಟ್ ಕ್ವಶನ್ಸು ಇದೆ, ಎಕ್ಸಾಂಪ್ಲರ್ ಪ್ರಾಬ್ಲಮಿಂದನೂ ಇದೆ, ಪ್ಲಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಂದನೂ ಇದೆ. ಓಕೆ ಸ್ಟೂಡೆಂಟ್ಸ, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಪಾರ್ಟ್ ಇನ್ನೊಂದು ಪಾರ್ಟ್ ಮಾಡ್ತೇನೆ. ನಾನು ಅಂದ್ಕೊಂಡು ಇದೇ ಪಾರ್ಟಲ್ಲಿ ಎಂಡ್ ಮಾಡೋಣ ಅಂತ, ಬಟ್ ಇನ್ನೊಂದು ಪಾರ್ಟ್ ಮಾಡಿ ಅಲ್ಲಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಎಂಡ್ ಮಾಡ್ತೇನೆ. ಇವತ್ತು ನೈಟ್ ಒಳಗಡೆ ಅಪ್ಲೋಡ್ ಮಾಡ್ತೇನೆ. ಓಕೆ ಸ್ಟೂಡೆಂಟ್ಸ, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಅಂಡರ್ಸ್ಟ್ಯಾಂಡ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಬೇರೆಯವರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಯಾರಿಗಾದರೂ ನಮ್ಮ ಕ್ರ್ಯಾಶ್ ಕೋರ್ಸಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ನನ್ನ ನಂಬರ್ಗೆ ಮೆಸೇಜ್ ಹಾಕಿ. ಇವತ್ತೇ ಲಾಸ್ಟು, ನಾಳೆ ಜಾಯ್ನ್ ಆದರೆ ಸೀರಿಯಸ್ಲಿ ನಾನು ಹಾಕ್ಕೊಳ್ಳೋದಿಲ್ಲ. ಇವತ್ತೇ ಲಾಸ್ಟು, ಯಾಕಂದರೆ ನನಗೆ ಎಷ್ಟು ಸ್ಟೂಡೆಂಟ್ಸ್ ಆದರೂ ಅವ್ರಿಗೆ ನಾನು ಹೇಳಿಕೊಡ್ತೇನೆ. ಯಾಕಂದರೆ ನಾನು ಆನೆಸ್ಟಾಗಿ ಮಾಡ್ತೇನೆ, ಅದನ್ನು ಯಾವತ್ತೂ ಮಾಡ್ತೇನೆ. ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿಸೋ ಜವಾಬ್ದಾರಿ ನಂದು. ನಂಬರ್ ಬಂದುಬಿಟ್ಟು 6362324224. ಈ ನಂಬರ್ಗೆ ಮೆಸೇಜ್ ಹಾಕಿ. KCET ಮ್ಯಾಥಮೆಟಿಕ್ಸ್ ಕ್ರ್ಯಾಶ್ ಕೋರ್ಸ್ ಪ್ಲಸ್ ಶಾರ್ಟ್ಕಟ್ ಟ್ರಿಕ್ಸ್, ಈ ನಂಬರ್ಗೆ ಮೆಸೇಜ್ ಹಾಕಿ. ಮತ್ತು ಲೇಟ್ ಆದಮೇಲೆ ನಾನು ಜಾಯ್ನ್ ಆಗ್ತೇನೆ ಅಂತ ನಾನು ಹಾಕ್ಕೊಳ್ಳೋದಿಲ್ಲ, ಸಾರಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.